ನಮಸ್ಕಾರ ಸ್ನೇಹಿತರೆ. ಸದಾನಂದರಾಯರು ದಂಪತಿಗಳಿಗೆ ಇಂದು ಎಲ್ಲಿಲ್ಲದ ಸಂತೋಷ. ಅಂತೂ ತಮ್ಮ ಏಕೈಕ ಪುತ್ರಿ ನಂದಿನಿಗೆ ಕಂಕಣ ಬಲ ಕೂಡಿ ಬಂದಿತ್ತು. ಅದು ತಾನಾಗಿಯೇ ಹುಡುಕಿಕೊಂಡು ಬಂದಂತಹ ಸಂಬಂಧ. ರಾಯರ ಧರ್ಮಪತ್ನಿ ಲಕ್ಷ್ಮಿ ಅವರ ಸಂತೋಷವಂತೂ ಹೇಳತೀರದು. ಸದಾನಂದರಾಯರ ದಂಪತಿಗಳ ಮಗಳು ನಂದಿನಿ ಬಾಲ್ಯದಿಂದಲೇ ತುಂಬ ಚೂಟಿ. ಅದರಷ್ಟೇ ಮುಗ್ಧ ಮನಸ್ಸು ಅವಳದು. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಬೆರೆಯುವವಳು. ಇನ್ನು ನೋಡಲು ಅಷ್ಟೇ ಸುಂದರ ಲಕ್ಷಣವೂ ಆಗಿದ್ದ ನಂದಿನಿಗೆ ಅವಳ ಅಂತರದ ಗುಣಗಳು ಅವಳ ಸೌಂದರ್ಯವನ್ನು ಇನ್ನೂ ಹಿಮ್ಮಡಿಸಿತ್ತು. ಇವೇ ಗುಣಗಳು ಅರವಿಂದ್ ಆಚಾರ್ಯರನ್ನು ನಂದಿನಿಯಡಿಗೆ ಸೆಳೆದದ್ದು. ಅರವಿಂದ್ ಆಚಾರ್ಯರು ಅಗರ್ಭ ಶ್ರೀಮಂತರು. ಬೆಂಗಳೂರಿನ ಪ್ರತಿಷ್ಠಿತ ಆದಿತ್ಯ ಆ್ಯಂಡ್ ಸನ್ ನ ಮಾಲೀಕರು. ಅವರ ಧರ್ಮಪತ್ನಿ ಸವಿತಾ, ತಾಯಿ ಲೀಲಾವತಿ. ಇವರಿಗೆ ಒಬ್ಬನೇ ಮಗ ಆದಿತ್ಯ. ಅರವಿಂದ ಆಚಾರ್ಯರು ತಮ್ಮ ಮಗನಿಗೆ ಒಳ್ಳೆಯ ಗುಣಲಕ್ಷಣ ಇರುವ ವಧು ಹುಡುಕುತ್ತಿರುವಾಗ ಇವರ ಕಣ್ಣಿಗೆ ಬಿತ್ತವಳು ನಂದಿನಿ. ಅವಳ ನಯ, ವಿನಯ, ನುಡಿ, ಸ್ವಭಾವ ಕಂಡ ಆಚಾರ್ಯರಿಗೆ ಮಗ ಆದಿತ್ಯನಿಗೆ ಇವಳು ಹೇಳಿ ಮಾಡಿಸಿದ ಜೋಡಿ ಎಂದು, ತಮ್ಮ ಮನೆತನಕ್ಕೆ ತಕ್ಕ ಸೊಸೆ ಎಂದು ತಾವಾಗಿಯೇ ನಂದಿನಿಯ ಮನೆಗೆ ತಮ್ಮ ಪತ್ನಿ ಹಾಗೂ ತಾಯಿಯೊಡನೆ ಹೋಗಿ ವಧು ಕೇಳಲು ಹೋಗಿದ್ದರು. ಇನ್ನು ಸಾಧಾರಣ ಕುಟುಂಬದವರಾದ, ಅಷ್ಟೇನು ಸಿರಿವಂತರಲ್ಲದ ಸದಾನಂದ ರಾಯರು ದಂಪತಿಗಳಿಗೆ ಆಚಾರ್ಯರು ತಾವಾಗಿಯೇ ಸಂಬಂಧ ಬೆಳೆಸಲು ಬಂದಾಗ ಸ್ವಲ್ಪ ಕಸಿವಿಸಿಯಾದರೂ ಅವರ ಮನೆಯವರ ನಯ ವಿನಯ ನೋಡಿ ಒಪ್ಪಿದರು. ನಂದಿನಿಯೂ ಸಹ ಆದಿತ್ಯನ ಸುಂದರವಾದ ಛಾಯಾಚಿತ್ರ ನೋಡಿ ಒಪ್ಪಿಗೆ ನೀಡಿದ್ದಳು. ಆದರೆ ಮದುವೆಗೂ ಮುನ್ನ ಆದಿತ್ಯನನ್ನು ಮುಖಾಂತರ ಭೇಟಿ ಮಾಡದೆ ಅವನ ಇಷ್ಟಗಳನ್ನು ತಿಳಿಯದೆ ತಪ್ಪು ಮಾಡಿದಳೆ ನಂದಿನಿ. ನಿಶ್ಚಾರ್ಥದ ದಿನವೂ ಆದಿತ್ಯ ಇವಳ ಬಳಿ ಒಂದೂ ಮಾತನಾಡದೆ ಯಾಂತ್ರಿಕವಾಗಿ ಕಾರ್ಯಗಳನ್ನು ನಿರ್ವಹಿಸಿದ. ಮದುವೆಯು ಎಲ್ಲ ವಿಧಿ ವಿಧಾನಗಳೊಂದಿಗೆ ನೆರವೇರಿತು. ನಂದಿನಿಗೆ ಇಂದು ಗಂಡ ಆದಿತ್ಯನ ಮನೆಯಲ್ಲಿ ಮೊದಲ ರಾತ್ರಿ. ಮದುವೆಯ ಕಾರ್ಯಗಳು ಮುಗಿದ ಮೇಲೆ ಆಚಾರ್ಯರು ತುಂಬ ಖುಷಿಯಿಂದಲೇ ನಂದಿನಿಯನ್ನು ಮನೆ ತುಂಬಿಸಿಕೊಂಡರು. ಸ್ವತಃ ಅತ್ತೆ ಸವಿತಾ ಪ್ರೀತಿಯಿಂದ ನಂದಿನಿಯ ಕೈ ಹಿಡಿದು ಹಾಲಿನ ಲೋಟ ಕೈಯಲ್ಲಿತ್ತು ಆದಿತ್ಯನ ಕೋಣೆಯ ಬಾಗಿಲಿನವರೆಗೆ ಬಿಟ್ಟು ಹೋದರು. ಆದಿತ್ಯ ಇನ್ನೂ ಅಲ್ಲಿ ಬಂದಿರಲಿಲ್ಲ. ಈಗ ಆ ಕೋಣೆಯಲ್ಲಿ ನಂದಿನಿ ಒಬ್ಬಳೆ. ಅದು ಒಂದು ವಿಶಾಲವಾದ, ಅಷ್ಟೇ ಸುಂದರವಾದ ಮಾಸ್ಟರ್ ಬೆಡ್ರೂಮ್. ಅದರ ಲೈಟಿಂಗ್ ಆಹ್ಲಾದಕರವಾಗಿತ್ತು. ಅಲ್ಲಿರುವ ಪ್ರತಿಯೊಂದು ಫರ್ನಿಚರ್, ಗೋಡೆಗಳ ಬಣ್ಣ, ಕರ್ಟನ್ಗಳು, ಆರ್ಟ್ ವರ್ಕ್ ಇತ್ಯಾದಿಗಳು ಆ ಮನೆಯ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತಿತ್ತು. ವಿಭಿನ್ನವಾದ ಲೈಟಿಂಗ್ಗಳು, ಇಡಲಾಗಿದ್ದ ಕಲಾಕೃತಿ ಸೇರಿದಂತೆ ವಸ್ತುಗಳು, ಪೀಠೋಪಕರಣಗಳು ಮುಂತಾದವುಗಳು ಆದಿತ್ಯನ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವಂತೆ ಭಾಸವಾಯಿತು ನಂದಿನಿಗೆ. ನಂದಿನಿಗೆ ಈಗ ತನ್ನ ಮುಂದಿರುವ ಗೋಡೆಯ ಮೇಲೆ ದೊಡ್ಡದಾಗಿ ನೇತು ಹಾಕಿದ್ದ ಆದಿತ್ಯನ ಫೋಟೋದ ಮೇಲೆ ಬಿದ್ದಿತ್ತು. ನಂದಿನಿಗೆ ಈ ಹಿಂದೆ ಮೊದಲ ಬಾರಿಗೆ ಆದಿತ್ಯನ ಫೋಟೋ ನೋಡಿದಾಗಲೇ ಮನಸ್ಸಿಗೆ ತುಂಬ ಹಿಡಿಸಿದ್ದ. ಎಂದೂ ಯಾರಿಗೂ ಮನಸ್ಸು ಕೊಡದ ನಂದಿನಿ ಆದಿತ್ಯನಿಗೆ ಮನಸ್ಸೋತಿತ್ತಳು. ನಿಶ್ಚಿತಾರ್ಥದ ದಿನದಂದು ಆದಿತ್ಯನನ್ನು ನೋಡಿದಾಗ, ಅವನು ಅವಳಲ್ಲಿ ಒಂದು ಮಾತನಾಡದಾಗ, ಮಾತನಾಡುವುದಿರಲಿ ನಂದಿನಿ ಕಡೆಗೆ ಒಂದು ಕಿರುನೋಟ ಬೀರದಾಗ ಅವಳಿಗೆ ನಿರಾಸೆಯಾದರೂ ಆದಿತ್ಯನ ಸ್ವಭಾವವೇ ಹೀಗಿರಬಹುದೆಂದು ಸುಮ್ಮನಾದಳು. ಸದಾನಂದ ರಾಯರಿಗೆ ಮಿತಭಾಷಿಯಾದ ಆದಿತ್ಯ ತುಂಬ ಹಿಡಿಸಿದನು. ತಮ್ಮ ಮಾತಿನ ಮಳ್ಳಿ ನಂದಿನಿಗೆ ತಕ್ಕ ವರ ಎಂದೆನಿಸಿತು ಅವರಿಗೆ. ಇದೇ ಭಿನ್ನವಾದ ವ್ಯಕ್ತಿತ್ವ ನಂದಿನಿಯನ್ನು ಆದಿತ್ಯನೆಡೆಗೆ ಸೆಳೆದಿತ್ತು. ಆಪೋಸಿಟ್ಸ್ ಅಟ್ರಾಕ್ಟ್ಸ್ ಅನ್ನುವಂತೆ, ಅಥವಾ ಅವಳು ಆಗಂದು ಅಪಾರ್ಥ ಮಾಡಿಕೊಂಡಳೇನು. ತುಂಬ ರಾತ್ರಿ ವೇಳೆಯಾದರೂ ಆದಿತ್ಯ ಇನ್ನೂ ಬಾರದಾಗ ಮನಸ್ಸು ಚಡಪಡಿಸಿದರೂ ತನ್ನನ್ನು ತಾನೇ ಸಮಾಧಾನಿಸಿಕೊಂಡಳು. ಇನ್ನು ಹೆಚ್ಚು ಹೊತ್ತು ಕಾಯಲಾಗದೆ ಹೊರಗೆ ಅತ್ತೆಯಲ್ಲಿಗೆ ಹೋಗೋಣ ಎಂದು ಅಂದುಕೊಂಡಾಗಲೇ ಬಾಗಿಲ ಚಿಲಕ ತೆಗೆದು ಒಳ ಬಂದಿದ್ದ ಆದಿತ್ಯ. ಒಳಗೆ ಬಂದವನೇ ಇವಳೆಡೆಗೆ ಕತ್ತು ಹರಿಸದೆ ನೇರವಾಗಿ ಮಂಚದ ಮೇಲೆ ರಗ್ಗು ಹೊದೆದುಕೊಂಡು ಮಲಗಿದನು. ಮದುವೆಯ ಮೊದಲ ರಾತ್ರಿಯ ಎಷ್ಟೋ ಕನಸುಗಳನ್ನು ತನ್ನ ಹಿನಿಯನೊಂದಿಗೆ ಹೊತ್ತುಕೊಂಡಿದ್ದ ನಂದಿನಿಗೆ ಆಘಾತವಾಗುತ್ತದೆ. ತನ್ನ ಇರುವಿಕೆಯನ್ನು ಕಂಡು ಕಾಣದಂತೆ ತನ್ನ ಪಾಡಿಗೆ ನವದಂಪತಿಗಳಿಗೆ ಅಲಂಕೃತವಾದ ಮಂಚದಲ್ಲಿ ತನ್ನ ಪಾಡಿಗೆ ಒಂಟಿಯಾಗಿ ಮಲಗಿದ್ದ ಗಂಡನನ್ನು ಕಂಡು ಕಣ್ಣು ದುಃಖದಿಂದ ತುಂಬಿಕೊಳ್ಳುತ್ತದೆ. ಅವನ ಪಕ್ಕದಲ್ಲೇ ಮಂಚದಲ್ಲಿ ಮಲಗಲು ಮನಸ್ಸಾಗದೆ ಅಲ್ಲೇ ಪಕ್ಕದಲ್ಲಿದ್ದ ಸೋಫದ ಮೇಲೆ ಅಗಂತ ಮಲಗಿಕೊಂಡಳು. ಕಣ್ಣುಗಳಲ್ಲಿ ನೀರು ಪಟಪಟನೆ ಧಾರಾಕಾರವಾಗಿ ಹರಿದವು.
ಇದು ಏಕೆ ಹೀಗಾಯಿತು? ಇವರೇ ಖುದ್ದಾಗಿ ನಮ್ಮ ಮನೆಗೆ ಬಂದು ಕುದುರಿಸಿಕೊಂಡು ಹೋದ ಸಂಬಂಧ. ಇತ್ತ ಆದಿತ್ಯನಿಗೆ ನಿದ್ದೆ ಹತ್ತಿರಲಿಲ್ಲ. ತನಗಿಷ್ಟವಿಲ್ಲದ ಮದುವೆಯಾಗಿ ಚಡಪಡಿಸುತ್ತಿದ್ದನು. ರಾತ್ರಿ ನಂದಿನಿಗೆ ನಿದ್ದೆ ಆವರಿಸಿದೇ ತಿಳಿಯಲಿಲ್ಲ. ಗಾಢ ನಿದ್ರೆಯಲ್ಲಿದ್ದ ಅವಳಿಗೆ ಬೆಳಕು ಹರಿದಾಗಲೇ ಎಚ್ಚರವಾಗಿತ್ತು. ಎದ್ದಾಗ ಗಡಿಯಾರ 8 ತೋರಿಸುತ್ತಿತ್ತು. ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಾಗಿ ಮಂಚದೆಡೆಗೆ ನೋಡಿದಾಗ ಅಲ್ಲಿ ಆದಿತ್ಯ ಇರಲಿಲ್ಲ. ಅವನು ಮುಂಜಾನೆಯೇ ಎದ್ದು ಎಲ್ಲೋ ಹೋಗಿದ್ದನು. ಇನ್ನೇನು ಸೋಪದಿಂದ ಎದ್ದೇಳಬೇಕೆಂದಾಗ ಅತ್ತೆ ಸವಿತಾ ಒಳಗೆ ಬಂದರು. ಸೋಪದಲ್ಲಿ ಮಲಗಿದ್ದ ಸೊಸೆಯನ್ನು ಕಂಡು ತಬ್ಬಿಬ್ಬಾದರು. ತೋರ್ಗಡದೆ ಸುಧಾರಿಸಿಕೊಂಡು ನಂದಿನಿಗೆ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆಯಾ? ನಂದಿನಿ ಸಾವರಿಸಿಕೊಂಡು ಹ್ಞೂ ಅಂದಳು. ಸವಿತಾರವರು ಅವಳಿಗೆ, ಸರಿ ಬೇಗ ಮುಖ ತೊಳೆದುಕೊಂಡು ರೆಡಿಯಾಗಿ ಕೆಳಗೆ ತಿಂಡಿ ತಿನ್ನಲು ಬಾ ಎಂದು ಹೇಳಿ ಕೋಣೆಯಿಂದ ಹೊರಗೆ ಬಂದಾಗ ಅವರ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ, ಆದಿತ್ಯ ಇನ್ನೂ ಹಳೆಯ ನೆನಪಿನಿಂದ ಹೊರಬರಲಿಲ್ವೇ? ಯಾಕೆ ಸೊಸೆ ಸೋಪದಲ್ಲಿ ಮಲಗಿದ್ಲು? ಇದನ್ನು ಆಚಾರ್ಯರಲ್ಲಿ ಚರ್ಚಿಸುವುದೇ ಬೇಡವೇ ಎಂದು ಯೋಚಿಸಿದಾಗ, ಬೇಡ, ಸ್ವಲ್ಪ ಕಾಯೋಣ ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಂಡರು. ನಂದಿನಿ ಕೋಣೆಯಿಂದ ಹಾಲ್ಗೆ ಬಂದಾಗ ಗಂಟೆ 9:30 ಆಗಿತ್ತು. ಆಚಾರ್ಯರು ಆಗಲೇ ಸ್ನಾನ ಪೂಜೆ ತಿಂಡಿ ಮುಗಿಸಿ ತಮ್ಮ ಮುದ್ದಿನ ಸೊಸೆಗಾಗಿ ಕಾಯುತ್ತಿದ್ದರು. ನಂದಿನಿ ನೀಲಿ ಬಣ್ಣದ ರೇಷ್ಮೆ ಸೀರೆ ಹುಟ್ಟಿದ್ದಳು. ತುಂಬನೇ ಮುದ್ದಾಗಿ ಕಾಣಿಸುತ್ತಿದ್ದ ಅವಳ ಮುಖದಲ್ಲಿ ಜೀವಕಲೆ ಇಲ್ಲದಿರುವುದು ಆಚಾರ್ಯರು ಗಮನಿಸದೇ ಇರಲಿಲ್ಲ. ರಾತ್ರಿ ತಡವಾಗಿ ಮಲಗಿರಬಹುದು ಎಂದು ಅಂದುಕೊಂಡು ಸುಮ್ಮನಾದರು. ನಂದಿನಿ ಆಚಾರ್ಯರ ಬಳಿ ಬಂದು ಅವರ ಕಾಲಿಗೆ ನಮಸ್ಕರಿಸಲು ಹೋದಾಗ ಆಚಾರ್ಯರು 100 ವರ್ಷ ಸುಖವಾಗಿ ಸುಮಂಗಲಿಯಾಗಿ ಬಾಳಮ್ಮ ಎಂದು ಆಶೀರ್ವಾದ ಮಾಡಿದರು. ಅವಳ ಕಣ್ಣುಗಳು ಆದಿತ್ಯನನ್ನು ಹುಡುಕುತ್ತಾ ಇದ್ದವು. ಅದನ್ನು ಗಮನಿಸಿದ ಆಚಾರ್ಯರು ಸವಿತಾರಲ್ಲಿ ಮಗ ಇಲ್ಲೆಂದು ಕೇಳಿದರು. ಸವಿತಾರಿಗೆ ಮಗ ಮನೆಯಲ್ಲಿಲ್ಲ ಎಂದು ತಿಳಿದಿತ್ತು. ಅವನು ವಿಮಾನ ನಿಲ್ದಾಣಕ್ಕೆ ಗೆಳೆಯನನ್ನು ಡ್ರಾಪ್ ಮಾಡಲು ಹೋಗಿದ್ದಾನೆ ಎಂದು ಸುಳ್ಳು ಹೇಳಿದರು. ಮತ್ತೆ ಬಿಸಿ ಬಿಸಿಯಾದ ಇಡ್ಲಿ, ವಡೆ, ಉಪ್ಪಿಟ್ಟು, ಕೇಸರಿಬಾತ್ ಒಂದು ತಟ್ಟಿಗೆ ಹಾಕಿ ಅವಳ ಮುಂದಿಟ್ಟರು. ಇಷ್ಟೊಂದು ತಿಂಡಿಗಳನ್ನು ನಾನು ಹೇಗಪ್ಪ ತಿನ್ನಲಿ ಎಂದು ಯೋಚಿಸುತ್ತಿರುವಾಗಲೇ ಸವಿತಾರವರು ಮುಗುಳ್ನಗುತ್ತಾ, ನಂದಿನಿ, ನೀನು ಈ ಮನೆಯ ಸೊಸೆ ಅಲ್ಲಮ್ಮ, ಈ ಮನೆಯ ಮಗಳು ನೀನು. ನಮಗೆ ಹೆಣ್ಣು ಮಗಳಿಲ್ಲ ಎಂಬ ಕೊರಗನ್ನು ತುಂಬಿರುವೆ. ಸಂಕೋಚ ನಾಚಿಕೆ ಏನು ಪಡಬೇಡ. ಇದು ನಿನ್ನ ಗಂಡನ ಮನೆಗಿಂತ ಹೆಚ್ಚಾಗಿ ನಿನ್ನ ಅಪ್ಪ ಅಮ್ಮನ ಮನೆ ಎಂದ್ಕೋ. ಹೊಟ್ಟೆಯ ತುಂಬ ತಿಂಡಿ ತಿನ್ನಮ್ಮ ಎಂದು ಪ್ರೀತಿಯಿಂದ ಹೇಳುತ್ತಿರುವಾಗಲೇ ಆಚಾರ್ಯರು ಉಸಿಕೋಪ ತೋರಿಸುತ್ತಾ, ಅಲ್ವೇ ಸವಿತಾ, ಇವತ್ತೇ ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ತೀಯ ಹೇಗೆ? ಮಗುನ ಎದುರಿಸಬೇಡ ಎಂದು ಕಾಲೆಳೆದಾಗ ಸವಿತಾರವರು, ನನಗೆ ತಿಳಿದಿಲ್ವೇ, ನೀವು ನಂದಿನಿಯನ್ನು ಆಯ್ಕೆ ಮಾಡುವಾಗ ನಿಮಗೂ ಒಬ್ಬ ಮಗಳಿದ್ದರೆ ಅವಳಲ್ಲಿ ನೋಡಲು ಆಶಿಸುತ್ತಿದ್ದ ಎಲ್ಲ ಗುಣಗಳು ನಿಮಗೆ ನಂದಿನಿಯಲ್ಲಿ ಕಂಡಿರಲಿಲ್ಲವೇ ಎಂದು ಹೇಳುತ್ತಾ ಅಡುಗೆ ಮನೆಗೆ ಹೋಗಿ ನಂದಿನಿಗೆ ಬಿಸಿ ಬಿಸಿ ಕಾಫಿ ಕೊಡುತ್ತಾ, ನಂದಿನಿ, ಕಾಫಿ ಕುಡಿದು ನಮ್ಮ ಅತ್ತೆಯ ಕೊಠಡಿಗೆ ಹೋಗೋಣ. ಇವತ್ತು ಈ ಮನೆಯಲ್ಲಿ ನಿನ್ನ ಮೊದಲ ದಿನ, ಅವರ ಆಶೀರ್ವಾದ ಪಡೆದುಕೋ ಎಂದು ಹೇಳಿದರು. ಆಮೇಲೆ ಸಾಯಂಕಾಲ ನಮ್ಮ ಮನೆಯಲ್ಲಿ ಜರುಗುವ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ವಂಶದ ಪದ್ಧತಿಯಂತೆ ನವದಂಪತಿಗಳಾದ ನೀನು ಆದಿತ್ಯ ಜೊತೆಯಾಗಿ ನೆರವೇರಿಸಬೇಕು ಎಂದು ಹೇಳಿದರು. ಸವಿತಾ ಮತ್ತು ನಂದಿನಿ ಲೀಲಾವತಿಯವರ ಕೊಠಡಿಗೆ ಹೋದಾಗ ಅವರು ಯಾವುದೋ ಪುಸ್ತಕವನ್ನು ಓದುತ್ತಿದ್ದರು. ಇವರಿಬ್ಬರನ್ನು ನೋಡಿದಾಗ ಮುಗುಳ್ನಕ್ಕೋ ಪುಸ್ತಕವನ್ನು ಬದಿಗಿಟ್ಟು ಅವರನ್ನು ಸ್ವಾಗತಿಸಿದರು. ನಂದಿನಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ನಂತರ ಲೀಲಾವತಿಯವರು ಒಂದು ಸುಂದರವಾದ ಚಿನ್ನದ ಬಳೆಯನ್ನು ಸವಿತಾರಿಂದ ನಂದಿನಿಯ ಕೈಗೆ ತೊಡಿಸುತ್ತಾ ಹೇಳಿದರು, ಈ ಬಳೆ ತಲಾಂತರದಿಂದ ಈ ವಂಶದ ಸೊಸೆಗೆ ಸೇರಿದ್ದು. ಇದು ಈಗ ನಿಂಗೆ ಸೇರಿದ್ದು. ಈ ಮನೆ ಹಾಗೂ ಮನೆಯವರು ನಿನಗೆ ಸೇರಿದ್ದು ಎಂದು ಅಕ್ಕರೆಯಿಂದ ಹೇಳಿದಾಗ, ಆದಿತ್ಯ ನನಗೆ ಸೇರಿದವನೇ ಎಂಬ ಪ್ರಶ್ನೆ ನಂದಿನಿಯ ಮನದಲ್ಲಿ ಮಿಂಚಿನಂತೆ ಬಂದು ಹೋಯಿತು. ಸಾಯಂಕಾಲ 5 ಗಂಟೆಗೆ ಪೂಜೆಯ ಸಮಯವಾದರೂ ಅರ್ಚಕರು ಬಂದರೂ ಆದಿತ್ಯನ ಸುಳಿವೇ ಇರಲಿಲ್ಲ. ಅವನ ಮೊಬೈಲ್ ಆಫ್ ಬರ್ತಿತ್ತು. ಆಚಾರ್ಯರು ಕೆಂಡಮಂಡಲವಾಗಿದ್ದರು. ಅವನು ಬೇಕಂತಲೇ ಮೊಬೈಲ್ ಆಫ್ ಮಾಡಿದ್ದಾನೆ ಎಂದು ಅವರಿಗೆ ತಿಳಿದಿದೆ. ಅವನ ಜೀವನ ಚೆನ್ನಾಗಿರಲೆಂದು ಚಿನ್ನದಂಥ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟರೆ ಇವನು ಈ ರೀತಿ ನಡೆದುಕೊಳ್ಳುವುದೇ? ಪಾಪ, ಆ ಮುಗ್ಧ ಹೆಣ್ಣಿನ ಗತಿಯೇನಾಗಬೇಡ. ಆಚಾರ್ಯರು ಈಗ ನಂದಿನಿಯನ್ನು ನೋಡಿದರು. ಅವಳ ಬಾಡಿದ ಮೊಗ, ತುಂಬಿದ ಕಣ್ಣೀರು ಕಂಡು ಹೃದಯ ಜಲ್ಲೆಂದಿತ್ತು. ಈಗ ಅವರಿಗೆ ನಂದಿನಿಯ ಬೆಳಗ್ಗಿನ ಬಾಡಿದ ಮುಖದ ಕಾರಣ ತಿಳಿಯಿತು. ಆದಿತ್ಯನ ಮೇಲೆ ಇನ್ನೂ ಸಿಟ್ಟು ಹೊಕ್ಕಿತ್ತು. ಪೂಜೆಯ ವೇಳೆಯಾದ್ದರಿಂದ ಆಚಾರ್ಯ ದಂಪತಿಗಳೇ ಪೂಜೆಯನ್ನು ನೆರವೇರಿಸಿದರು. ಸವಿತಾರಿಗೂ ನಂದಿನಿಯನ್ನು ನೆಂದು ಅಳು ಬಂತು. ಲೀಲಾವತಿಯವರು ಮನಸ್ಸಿನಲ್ಲೇ ಕೊರಗಿದರು. ರಾತ್ರಿ 10 ಆದರೂ ಆದಿತ್ಯನ ಸುಳಿವೇ ಇರಲಿಲ್ಲ.
ಎಲ್ಲರಿಗೂ ಈಗ ಸ್ವಲ್ಪ ಭಯವಾಗತೊಡಗಿತು. ಆಗಲೇ ಆದಿತ್ಯ ಬಾಗಿಲು ತೆರೆದು ಒಳಗೆ ಬಂದವನು. ನವಮದುಮಗನ ಯಾವ ಹುಮ್ಮಸ್ಸು ಒಳಪ್ಪು ಅವನ ಮುಖದಲ್ಲಿ ಇರಲಿಲ್ಲ. ಆದಿತ್ಯನನ್ನು ಕಂಡೊಡನೆ ಆಚಾರ್ಯರು, ಏನಿದು ಹುಚ್ಚಾಟ, ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ಮನೆಯಲ್ಲಿ ಹೆಂಡತಿಯನ್ನು ಒಬ್ಬಳನ್ನೇ ಬಿಟ್ಟು ಎಲ್ಲಿ ಹಾಳಾಗಿ ಹೋಗಿದ್ದೆ? ಪಾಪ ನಂದಿನಿ ಬಂದಾಗಿನಿಂದ ನೋಡ್ತಾ ಇದ್ದೇನೆ. ಇವತ್ತು ಪೂಜೆಗೂ ಸಹ ಅವಳೊಂದಿಗೆ ಭಾಗಿಯಾಗಲಿಲ್ಲ ನೀನು. ಬೆಳಿಗ್ಗೆ ತಿಂಡಿಗೂ ಅವಳ ಜೊತೆ ಕೂರ್ಲಿಲ್ಲ ನೀನು. ಏನಾಗಿದೆ ನಿಂಗೆ ಹೇಳು ಎಂದು ಸಿಟ್ಟಿನಿಂದ ಕೇಳಿದರು ಆದಿತ್ಯ. ಮೌನವಾಗಿಯೇ ಇದ್ದನು. ಸವಿತಾರವರು ಪತಿಯನ್ನು ಸಮಾಧಾನಿಸಲು ಪ್ರಯತ್ನಿಸಿದರು. ಆದಿತ್ಯನಿಂದ ಯಾವುದೇ ಉತ್ತರ ಬಾರದಾಗ ಆಚಾರ್ಯರು ಪುನಃ ಬಗಳೋ ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದರು. ಇನ್ನೂ ಸುಮ್ಮನಿರಲಾಗದೆ ಆದಿತ್ಯ ಆವೇಶದಿಂದ, ನೀವೇ ತಾನೇ ನಾನು ಬೇಡ ಬೇಡ ಎಂದರು ಒತ್ತಾಯ ಪೂರ್ವಕವಾಗಿ ಈ ಹುಡುಗಿ ನನಗೆ ಗಂಟು ಹಾಕಿತ್ತು. ಮದುವೆಯೇ ಬೇಡವೆಂದರು. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ವಿಧಿ ಇಲ್ಲದೆ ಇವಳನ್ನು ಮದುವೆಯಾಗಬೇಕಾಯಿತು. ನಿಮ್ಮೆಲ್ಲರಿಗಾಗಿ ಈ ಮದುವೆ ಆಗಿದ್ದೇನೆ. ಇನ್ನು ಹೆಚ್ಚಿನದು ಏನು ನನ್ನಲ್ಲಿ ಬಯಸದಿರಿ ಎಂದು ಹೇಳಿದಾಗ ಸವಿತಾರವರು, ಆದಿತ್ಯ ತಲೆಗಿಲೆ ಕೆಟ್ಟಿದೆಯೇನು ನಿಂಗೆ? ಮದುವೆ ಏನು ಮಕ್ಕಳಾಟಿಕೆ ಎಂದುಕೊಂಡೆಯಾ? ನೀನು ಹೀಗೆ ಹೇಳಿದರೆ ನಂದಿನಿಯ ಗತಿಯೇನು ಎಂದು ಕೇಳಿದರು. ಅದಕ್ಕೆ ಆದಿತ್ಯ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಯಾವತ್ತೂ ಅವಳನ್ನು ಹೆಂಡತಿ ಎಂದು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಆಚಾರ್ಯರು, ಯಾಕೆ ಸಾಧ್ಯವಿಲ್ಲ ಎಂದು ಕೇಳಿದರು. ಅದಕ್ಕೆ ಬಂದಂಥ ಆದಿತ್ಯನ ಉತ್ತರ, ನನ್ನ ಬಾಳ ಸಂಗಾತಿ ಯಾವತ್ತಿಗೂ ದೀಪಾಲಿ, ಇನ್ನಾರು ಅಲ್ಲ ಎಂದು ಆವೇಶದಿಂದ ಹೇಳಿ ಮನೆಯಿಂದ ಹೊರ ನಡೆದಾಗ ಗರಬಡಿದಂತಾಯಿತು. ಅಲ್ಲಿಯೇ ನೆರೆದಿದ್ದ ಆಚಾರ್ಯರು ಸವಿತಾ, ಲೀಲಾವತಿ ಹಾಗೂ ನಂದಿನಿಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಯಿತು. ಆದಿತ್ಯನ ಮಾತಿನ ಪ್ರತಿಯೊಂದು ಅಕ್ಷರವೂ ಎದೆಗೆ ಈಟಿಯಿಂದ ಚುಚ್ಚಿದಂತಾಯಿತು. ಹಾಗಾದರೆ ನಾನಿವರಿಗೆ ಬೇಡವಾದೇನೆ? ಇನಿಯನ ಪ್ರತಿಯೊಂದು ಮಾತುಗಳು ನಾನಿವರಿಗೆ ಬೇಡವಾದವಳು ಎನ್ನುತ್ತಿದ್ದವು. ಪತಿಯ ಮನೆಯಲ್ಲಿ ಮೊದಲ ದಿನವೇ ಈ ಥರದ ಸ್ವಾಗತ ಎಂದು ನೆನೆದು ಕಣ್ಣೀರು ಸುರಿಸಿದಳು ನಂದಿನಿ. ಆಗಲೇ ಅತ್ತೆ ಸವಿತಾ ನಂದಿನಿಯನ್ನು ಅವಳ ಕೋಣೆಗೆ ಕರೆದುಕೊಂಡು ಹೋದರು. ಅವಳು ಯಾಂತ್ರಿಕವಾಗಿ ಅತ್ತೆಯೊಂದಿಗೆ ನಡೆದಳು. ಸವಿತಾರವರು ನಂದಿನಿಯನ್ನು ಬಿಟ್ಟು ಹಾಲ್ಗೆ ಬಂದಾಗ ಆಚಾರ್ಯರು ಇನ್ನೂ ಮೌನವಾಗಿ ಸೋಫಾದಲ್ಲೇ ಕುಳಿತಿದ್ದರು. ಸವಿತಾರಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಆಚಾರ್ಯರು ತುಂಬ ಸಮಯದ ನಂತರ ಮೌನವಾಗಿ ತಮ್ಮ ಕೋಣೆಗೆ ಹೋದರು. ಮಗನ ನಡವಳಿಕೆಯಿಂದ ಪತಿಗೆ ತುಂಬ ನೋವಾಗಿದೆ ಎಂದು ಅವರಿಗೆ ತಿಳಿದಿದೆ. ಸವಿತಾ ನೋವಿನಿಂದ ಅಲ್ಲೇ ಇದ್ದ ಲೀಲಾವತಿಯವರಲ್ಲಿ, ಅಮ್ಮ ಯಾಕೆ ಹೀಗಾಯಿತು? ಮಗನ ಬಾಳು ಕೊನೆಗೂ ಹಸನಾಯಿತು ಎಂದು ಅನಿಸಿದಾಗ, ಆದಿತ್ಯ ಇನ್ನೂ ನಮ್ಮ ಹೊಟ್ಟೆ ಉರಿಸುತ್ತಿದ್ದಾನಲ್ಲ, ಇದು ಯಾವ ನ್ಯಾಯ? ಪಾಪ ನಂದಿನಿ, ಅವಳ ಗತಿಯೇನು ಎಂದು ಗೋಳಾಡಿದರು. ಆಗ ಲೀಲಾವತಿಯವರು, ಸಮಾಧಾನ ಮಾಡಿಕೋ ಸವಿತಾ, ಎಲ್ಲ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರು, ದೇವರು ಎಲ್ಲ ಒಳ್ಳೆಯದನ್ನೇ ಮಾಡ್ತಾನೆ, ಚಿಂತಿಸಬೇಡ ಎಂದು ಅಳು ನುಂಗಿಕೊಂಡು ದೇವರಿಗೆ ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾ ಹೇಳಿದರು. ಈತ ನಂದಿನಿಯ ಮನಸ್ಸು ಛಿದ್ರವಾಗಿತ್ತು. 108 ಪ್ರಶ್ನೆಗಳು ಮೂಡುತ್ತವೆ. ಯಾರಿದು ದೀಪಾಲಿ? ಆದಿತ್ಯನ ಗೆಳತಿಯೇ? ಅವಳನ್ನು ಬಿಟ್ಟು ನನ್ನನ್ನು ಯಾಕೆ ಬರೆಸಿದರು? ಆಚಾರ್ಯರು ತಾವಾಗಿ ನಮ್ಮ ಮನೆಗೆ ಬಂದು ನನ್ನನ್ನು ತಮ್ಮ ಮಗನಿಗೆ ಕೇಳಿದರು. ಆದಿತ್ಯನಿಗೆ ದೀಪಾಲಿಯ ಮೇಲೆ ಒಲವಿದ್ದರೆ ನಮ್ಮ ಮನೆಗೆ ಹೇಗೆ ಬಂದರು? ಈ ಪ್ರಶ್ನೆಗಳಿಗೆ ಉತ್ತರ ನನಗೆ ಸಿಗಲೇಬೇಕು. ಬೆಳಿಗ್ಗೆ ಆಚಾರ್ಯರ ಮನೆಯ ವಾತಾವರಣ ಎಂದಿನಂತಿರಲಿಲ್ಲ. ನೀರಸ ಮೌನ. ಅವರ ಆಹಾರವನ್ನು ಸೇವಿಸದೆ ನಂದಿನಿಗಾಗಿ ಕಾಯ್ತಿದ್ದರು. 1:10 ಆದರೂ ನಂದಿನಿ ಕೆಳಗೆ ಬರದಾಗ ಸವಿತಾರವರು ಅವಳನ್ನು ಕರೆದುಕೊಂಡು ಬರಲು ಮುಂದಾದಾಗ ಆಚಾರ್ಯರು ತಡೆದು ತಾವೇ ಅವಳ ಕೊಠಡಿಗೆ ಹೋಗಿ ಬಾಗಿಲು ತಟ್ಟಿದರು. ನಂದಿನಿ ಬಾಗಿಲನ್ನು ತೆರೆದಾಗ ಆಚಾರ್ಯರು, ನಿನ್ನಲ್ಲಿ ಮಾತನಾಡುವುದಿದೆ, ಒಳಗೆ ಬರಬಹುದೇ ಎಂದು ಕೇಳಿದರು. ನಂದಿನಿ ಮೌನವಾಗಿ ಸಮ್ಮತಿಸಿದಳು. ಸೊಸೆಯ ಜೀವಹೀನ ಮುಖ ನೋಡಿದಾಗ ಕರುಳು ಕಿವುಚಿದಂತಾದರೂ ಆಚಾರ್ಯರು ನಿಯಂತ್ರಿಸಿಕೊಂಡು ನಂದಿನಿಯಲ್ಲಿ, ಮಗು, ನನಗೆ ತಿಳಿದಿದೆ, ನಿನ್ನ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳಿವೆ, ನಿನ್ನ ಮನಸ್ಸಿಗೆ ನೋವಾಗಿದೆ. ನಾನು ನನ್ನ ಒಬ್ಬನೇ ಮಗ ಆದಿತ್ಯನ ಮದುವೆ ಏಕೆ ನಿನ್ನೊಂದಿಗೆ ಇಷ್ಟಪಟ್ಟು ಮಾಡಿದೆ ಎಂದು ಹೇಳ್ತೇನೆ ಸಮಾಧಾನದಿಂದ. ನಂದಿನಿಗೆ ಈಗ ಕೆಲವೇ ಕ್ಷಣಗಳಲ್ಲಿ ತನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದರಲ್ಲಿತ್ತು. ಆದಿತ್ಯ ಈ ಮನೆಯ ಮುದ್ದಿನ ಮಗ. ನಮಗೆ ಮದುವೆಯಾಗಿ 8 ವರ್ಷಗಳ ಬಳಿಕ ಜನಿಸಿತ್ತು. ಅವನು ಅಷ್ಟೇ ಒಬ್ಬನೇ ಮಗನೆಂದು ಬಹಳ ಮುದ್ದಾಗಿ ಸಾಕಿದರೂ ದರ್ಪದಿಂದ ಬೆಳೆಯಲಿಲ್ಲ. ಓದಿನಲ್ಲೂ ಯಾವಾಗಲೂ ಅಗ್ರಸ್ಥಾನ. ಅವನ ಹೇಳಿಕೆಯನ್ನು ಎಲ್ಲರೊಂದಿಗೆ ತೋರುತ್ತಿದ್ದ ವಿನಯ, ಗೌರವ ಕಂಡು ನನಗೆ ಅವನಲ್ಲಿ ಎಲ್ಲಿಲ್ಲದ ಅಭಿಮಾನ. ತಡವಾಗಿಯಾದರೂ ಅವನಂಥ ಮಗನನ್ನು ಪಡೆದುದಕ್ಕೆ ಹೆಮ್ಮೆ ಪಟ್ಟೆ. ಅವನು ಕಾಲೇಜ್ MBA ಮುಗಿಸಿಕೊಂಡು
ನಮ್ಮದೇ ಕಂಪನಿಯಾದ ಆದಿತ್ಯ ಆ್ಯಂಡ್ ಸನ್ನಲ್ಲಿ ಸೇರಿಕೊಂಡ. ಆದಿತ್ಯ ಕಂಪನಿ ಸೇರಿದ ಒಂದೇ ವರ್ಷದಲ್ಲಿ ನಮ್ಮ ಕಂಪನಿಯನ್ನು ಹೊಸ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದನು. ಮಗನ ಹೇಳಿಕೆಯನ್ನು ಕಂಡು ನಿರಳನಾದ ನನಗೆ ಅವನ ಮದುವೆಯನ್ನು ಮುಗಿಸಿ ತಂದೆಯ ಕರ್ತವ್ಯವನ್ನು ಪೂರೈಸುವ ಆಸೆ. ಹೀಗಾಗಿ ಒಂದು ದಿನ ಆದಿತ್ಯ ಮನೆಯಲ್ಲಿದ್ದಾಗ ನಾನು ಅವನಲ್ಲಿ ಅವನ ಮದುವೆಯ ವಿಷಯವಾಗಿ ಮಾತನಾಡಿದೆ. ಅವನು ನಾಚಿಕೊಂಡದ್ದನ್ನು ನೋಡಿದಾಗ ಅವನು ಯಾರನ್ನೋ ಇಷ್ಟಪಟ್ಟಿರುವುದು ನನಗೆ ತಿಳಿಯಿತು. ಆಗ ನಾನೇ ಅವನಲ್ಲಿ ಹೇಳಿದೆ, ಯಾರು ಆ ಹುಡುಗಿ? ನಮ್ಮ ಆದಿತ್ಯನ ಹೃದಯ ಗೆದ್ದವಳು. ಸದ್ಯ ಈ ಹುಡುಗಿ ಅನ್ವೇಷಣೆಯಿಂದ ನಿನ್ನಮ್ಮನ್ನು ಪಾರು ಮಾಡಿದೆ ಎಂದು ನಗುತ್ತಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ನೀನು ಒಳ್ಳೆಯ ಹುಡುಗಿಯನ್ನೇ ಆಯ್ಕೆ ಮಾಡಿರುವೆ ಎಂದು. ಹುಡುಗಿ ಯಾರು? ಏನು ಮಾಡುತ್ತಿದ್ದಾಳೆ? ಎಲ್ಲಿ ಅವಳು? ಅವಳ ಹೆಸರೇನು ಎಂದು ಪ್ರಶ್ನೆಗಳ ಸುರಿಮಳೆಗೆ ಇಳಿದರು. ಆದಿತ್ಯನು ಅವಳ ಹೆಸರು ದೀಪಾಲಿ ಎಂದು, ಅವಳೊಬ್ಬ ಅನಾಥಳೆಂದು, ವೃತ್ತಿಯಲ್ಲಿ ರೂಪದರ್ಶಿ ಎಂದು ತಿಳಿಯಿತು. ರೂಪದರ್ಶಿ ಎಂದು ನನಗೆ ಸವಿತಾ ಹಾಗೂ ನಮ್ಮ ತಾಯಿಯವರಿಗೆ ಸ್ವಲ್ಪ ಕಸಬಿಸಿಯಾದರೂ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ವ್ಯಕ್ತಿ ಯಾವುದಾದರೇನು, ಗುಣಲಕ್ಷಣಗಳು ಮುಖ್ಯ. ನಾನಾಗಲಿ ನಮ್ಮ ಮನೆಯವರಾಗಲಿ ಯಾವತ್ತೂ ಸಿರಿತನದ ಹುಡುಗಿಗೆ ಹಂಬಲಿಸಲಿಲ್ಲ. ನಮ್ಮ ಆದಿತ್ಯನ ಸುಖ ದುಃಖಕ್ಕೆ ಈ ಮನೆಯ ಮಗಳಂತಾಗಿರುವ ಹುಡುಗಿಯನ್ನು ಬಯಸುತ್ತಿದ್ದೆವು ಅಷ್ಟೇ. ನಮಗೆ ಆದಿತ್ಯನ ಸಂತೋಷ ಮುಖ್ಯ. ಅದಕ್ಕೆ ನಾವೆಲ್ಲರೂ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿತ್ತು. ಅವಳನ್ನು ಮನೆಗೆ ಕರೆದುಕೊಂಡು ಬರುವಂತೆ ನಾನು ಅವನಿಗೆ ಸೂಚಿಸಿದೆ. ಮರುದಿನ ಆದಿತ್ಯ ದೀಪಾಲಿಯನ್ನು ಮನೆಗೆ ಕರೆತಂದು ನಮ್ಮೆಲ್ಲರಿಗೂ ಪರಿಚಯಿಸಿದಳು. ಬೆಳ್ಳಗೆ ತೆಲ್ಲಗಿದ್ದ ದೀಪಾಲಿಯ ಮಾತು, ವಯ್ಯಾರ ಮುಖ, ತುಂಬ ಬೆಳೆದುಕೊಂಡಿದ್ದ ಅತಿಯಾದ ಮೇಕಪ್ ನನಗೆ ಯಾಕೋ ಇಡಿಸಲಿಲ್ಲ. ಎಲ್ಲ ಕೃತಕವೆನಿಸಿತು. ಆದರೂ ಆದಿತ್ಯನ ಆಯ್ಕೆಯ ಹುಡುಗಿ ಎಂದು ಸುಮ್ಮನಾದೆ. ನೀನು ಅಂದುಕೊಳ್ಬಹುದು ನಂದಿನಿ, ಈಗಿನ ಕಾಲದಲ್ಲಿ ಕೇವಲ ಬಾಹ್ಯಂತರದ ದೀಪಾಲಿಯ ವ್ಯಕ್ತಿತ್ವ ನೋಡಿ ಅವಳನ್ನು ಹಳೆದದ್ದು ಎಷ್ಟು ಸರಿ ಎಂದೂ ಇಲ್ಲ ನಂದಿನಿ. ನಾನು ಮೊದಲೇ ತಿಳಿಸಿದಂತೆ ಅವಳ ಮಾತು ನಡೆ ನನಗೆ ಇಡಿಸಲಿಲ್ಲ. ನಾನು ಸವಿತಾ ನಮ್ಮ ತಾಯಿಯವರ ಮುಂದಿನ ಆಸನದಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿತಳು. ಆದಿತ್ಯನೇ ಇದ್ದರಿಂದ ದಂಗಾಗಿ ದೀಪಾಲಿಗೆ ಕಣ್ಸನ್ನೆಯಲ್ಲಿ ಸರಿ ಕೂರುವಂತೆ ಸೂಚಿಸಿದಾಗ ಅದು ಅವಳಿಗೆ ಇಷ್ಟವಾಗಲಿಲ್ಲವೆಂದು ನಮಗೆ ಅವಳ ಹಾವಭಾವದಿಂದಲೇ ತಿಳಿಯಿತು. ಮಗು ನಂದಿನಿ, ನಾನು ಕೂಡ ದೇಶ ವಿದೇಶಗಳು ಸುತ್ತಿದವನು. ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಹಾಗಂತ ನಾವು ಮಾಡರ್ನ್ ಅನ್ನುವ ಹೆಸರಲ್ಲಿ ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು. ಮನೆಯಲ್ಲಿ ನಾನಿರಲಿ, ನನ್ನ ಹೆಂಡತಿ ಇರಲಿ, ಹೋಗಲಿ ಆದಿತ್ಯನೇ ಇರಲಿ, ಇಲ್ಲಿಯವರೆಗೆ ನಮ್ಮ ತಾಯಿಯವರ ಮುಂದೆ ಈ ಥರ ಕೂರಿರಲಿಲ್ಲ. ನನಗೆ ನಿರಾಸೆಯಾದರೂ ಆದಿತ್ಯನಿಗಾಗಿ ಸುಮ್ಮನಾದೆ. ಅವರ ಸಂಬಂಧಕ್ಕೆ ಒಪ್ಪಿಗೆ ನೀಡಿದೆವು. ಕಾರಣ ಅದುವೇ ಆದಿತ್ಯನಿಗೆ ದೀಪಾಲಿಯ ಮೇಲಿದ್ದ ಗಾಢವಾದ ನಿಷ್ಕಲ್ಮಶ ಪ್ರೀತಿ. ಅವಳನ್ನು ಮಗುವಿನಂತೆ ಕಾಣುತ್ತಿದ್ದ. ಅವಳ ಕೈಗೆ ಸ್ವಲ್ಪ ಏಟಾದರೂ ತಡೆದುಕೊಳ್ಳುತ್ತಿರಲಿಲ್ಲ, ಅಷ್ಟು ಪ್ರೀತಿ ಅವಳ ಮೇಲೆ. ಆದರೆ ಅವಳು ಆದಿತ್ಯನ ಮೇಲೆ ತೋರಿಸ್ತಿದ್ದ ಪ್ರೀತಿ, ಕಾಳಜಿ ಎಲ್ಲವೂ ನನಗೇಕೋ ನಿಜವೆನಿಸಲಿಲ್ಲ. ನಾನೇ ಏಕೆ? ಈ ಮನೆಯ ಹಿರಿಜೀವ ನಮ್ಮ ತಾಯಿಯವರಿಗೂ ದೀಪಾಲಿ ಹಿಡಿಸಲಿಲ್ಲ. ಆದರೂ ಸುಮ್ಮನಾದೆವು. ಹೀಗೆ ಒಂದು ದಿನ ಮಾತನಾಡುತ್ತಾ ನಾನು ಆದಿತ್ಯ ಮತ್ತು ದೀಪಾಲಿಯಲ್ಲಿ ಮದುವೆಯ ದಿನಾಂಕ ಯಾವಾಗ ನಿಗದಿಪಡಿಸೋಣ? ನಮಗೂ ನಮ್ಮ ಮಗನ ಮದುವೆಯನ್ನು ಮಾಡಿ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಆಸೆ. ಹೀಗಾಗಿ ನೀವಿಬ್ಬರೂ ಚರ್ಚಿಸಿ ನಮಗೆ ತಿಳಿಸಿ ಎಂದು ಹೇಳಿದೆವು. ಆಗ ದೀಪಾಲಿಯು, ನೋ ವೇಸ್ ಅಂಕಲ್, ಇವಾಗ ನನ್ನ ಮದುವೆ ಸಾಧ್ಯವಿಲ್ಲ. ನಾನೀಗಷ್ಟೇ ಫ್ಯಾಷನ್ ಜಗತ್ತಿನಲ್ಲಿ ಹೆಸರು ಮಾಡುತ್ತಿದ್ದೇನೆ. ಈಗ ಮದುವೆಯಾದರೆ ನನ್ನ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಮದುವೆ 5 ವರ್ಷ ಅಸಾಧ್ಯ ಎಂದು ಕಡ್ಡಿ ಮುರಿದಂತೆ ಹೇಳಿದಾಗ ನಾನು, ನೋಡಮ್ಮ ದೀಪಾಲಿ, ನಮಗಿರೋದು ಒಬ್ಬನೇ ಮಗ. ನಾವು ಸಾಯುವ ಮುನ್ನ ಅವನ ಮದುವೆ ನೋಡುವ ಆಸೆ. ಸಮಯ ವಯಸ್ಸು ಯಾರಿಗೋ ನಿಲ್ಲೋದಿಲ್ಲ. ಅದು ಅಲ್ಲದೆ ನೀನು ಮದುವೆಯಾದ ಮೇಲೂ ನಿನ್ನ ವೃತ್ತಿಯನ್ನು ಮುಂದುವರಿಸಬಹುದಲ್ವಾ? ಯಾರೂ ನಿನ್ನನ್ನು ತಡೆಯುವುದಿಲ್ಲ ಎಂದು ಹೇಳಿದಾಗ ದೀಪಾಲಿಯು ಸಿಟ್ಟಿನಿಂದ, ಅಂಕಲ್, ನನ್ನ ನಿರ್ಧಾರವನ್ನು ನಿಮಗೆ ತಿಳಿಸಿದ್ದೇನೆ. ಅದಕ್ಕೂ ಮಿಗಿಲಾಗಿ ಇದು ನನ್ನ ಆಗುವ ಆದಿತ್ಯನ ವೈಯಕ್ತಿಕ ವಿಚಾರ. ನೀವಿದಕ್ಕೆ ತಲೆ ಹಾಕಬೇಡಿ ಎಂದು ಹೇಳಿದಾಗ ಆದಿತ್ಯ ಸಿಟ್ಟಿನಿಂದ, ದೀಪಾಲಿ, ವಾಟ್ ನಾನ್ಸೆನ್ಸ್ ಇಸ್ ದಿಸ್? ನಮ್ಮ ತಂದೆಯವರಲ್ಲಿ ಗೌರವದಿಂದ ಮಾತನಾಡಲು ಎಷ್ಟು ಧೈರ್ಯ ನಿಮಗೆ? ನಾನು ನೋಡ್ತಾ ಇದ್ದೇನೆ. ನಾಳೆಗೆ ಮೇಲೆ ನಿಗಾ ಇರಲಿ. ನನ್ನ ತಂದೆಯವರಿಗಿಂತ ನೀನು ಹೆಚ್ಚಲ್ಲ ನನಗೆ. ನನ್ನ ಪಾಲಿನ ದೇವರು ಅವರು. ನಿನಗೆ ನಿನ್ನ ವೃತ್ತಿಯೇ ದೊಡ್ಡದಾದರೆ ಹೋಗಿ ನಿನ್ನ ವೃತ್ತಿಯನ್ನು ರೂಪಿಸಿಕೊ, ನನ್ನನ್ನು ಮರೆತು ಬಿಡು ಎಂದು ಹೇಳಿದಾಗ ದೀಪಾಲಿಯು ಆದಿತ್ಯನನ್ನು ಕಳೆದುಕೊಳ್ಳುವ ಭಯದಿಂದ ನನ್ನಲ್ಲಿ ಕ್ಷಮೆ ಕೇಳಿದಳು. ನಾನು ದೊಡ್ಡ ಮನಸ್ಸು ಮಾಡಿ ಆದಿತ್ಯನಿಗಾಗಿ ಅವಳನ್ನು ಕ್ಷಮಿಸಿದೆನು. ಅದೇ ನಾನು ಮಾಡಿದ ತಪ್ಪಾಯಿತು. ಒಂದು ದಿನ ನಾನು ಎಂದಿನಂತೆ ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ದಿನಪತ್ರಿಕೆ ಓದುತ್ತಾ ಅದರಲ್ಲಿ ಒಂದು ಜಾಹೀರಾತನ್ನು ನೋಡಿ ಆಘಾತಗೊಳಗಾದೆ.
ಕಾರಣ ಆ ಜಾಹೀರಾತಿನ ರೂಪದರ್ಶಿ ಇನ್ಯಾರೂ ಆಗಿರಲಿಲ್ಲ. ಅದರಲ್ಲಿದ್ದದ್ದು ದೀಪಾಲಿ. ಅವಳು ಯಾವುದೋ ಒಳಹುಡುಪುಗಳ ಕಂಪನಿಯ ಜಾಹೀರಾತಿಗಾಗಿ ಅರೆಬೆತ್ತಲಾಗಿ ಫೋಸ್ ಕೊಟ್ಟಿದ್ದಳು. ನನಗಂತೂ ಅದನ್ನು ನೋಡಿ ತುಂಬ ಅಸಹ್ಯವೆನಿಸಿ ಸಿಟ್ಟಿನಿಂದ ಆದಿತ್ಯನನ್ನು ಜೋರಾಗಿ ಕರೆದೆ. ಅವನು ಬಂದಾಗ ದಿನಪತ್ರಿಕೆಯನ್ನು ಅವನತ್ತ ಎಸೆಯುತ್ತಾ, ಏನೋ ಇದು ಅವತಾರ, ನಮ್ಮ ಮನೆ ಸೊಸೆಯಾಗಿ ಬರುವವಳ ಅವತಾರ ನೋಡಿಲಿ. ನಮ್ಮ ಮನೆ ಮರ್ಯಾದೆ ಏನಾಗಬೇಡ. ಇವಳಿಗೆ ನಮ್ಮ ಮನೆ ಗೌರವದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಇದಿದ್ರೆ ಈ ರೀತಿ ಕೆಲಸ ಮಾಡೋ ಮೊದಲು 100 ಬಾರಿ ಯೋಚಿಸ್ತಿದ್ಲು. ನನಗಂತೂ ಇದನ್ನೆಲ್ಲ ಸಹಿಸಿಕೊಳ್ಳಲಾಗುವುದಿಲ್ಲ. ನಮ್ಮ ಮನೆತನದ ಗೌರವದ ವಿಚಾರ ಬಂದಾಗ ನಾನು ನನ್ನ ಮಗನ ಮುಖವೂ ನೋಡುವುದಿಲ್ಲ. ನೆನಪಿರಲಿ ಎಂದು ಆದಿತ್ಯನ ಮೇಲೆ ಕೂಗಾಡುತ್ತಿದ್ದಾಗ ಅಡುಗೆ ಮನೆಯಿಂದ ಓಡಿ ಬಂದ ಸವಿತಾ ನನ್ನಲ್ಲಿ, ಯಾಕೆ ಮಗನನ್ನು ಬೈತಿದ್ದೀರಾ, ಅವನೇನು ಮಾಡಿದ ಎಂದು ಕೇಳಿದಾಗ ಅಲ್ಲೇ ಇದ್ದ ದಿನಪತ್ರಿಕೆಯನ್ನು ಅವಳತ್ತ ಎಸೆಯುತ್ತಾ, ನೋಡು ಈ ಮನೆ ಸೊಸೆಯಾಗುವವಳ ಅವತಾರವನ್ನು ಎಂದು ಪತ್ನಿಗೆ ತೋರಿಸಿದಾಗ ಅವಳು, ರಾಮರಾಮ, ಆದಿತ್ಯ ಏನು ಇದು ಪ್ರಾರಬ್ಧ ಅನ್ನುತ್ತಿರುವಾಗಲೇ ಆದಿತ್ಯ ಸಿಟ್ಟಿನಿಂದ ದೀಪಾಲಿಗೆ ಫೋನ್ ಮಾಡಿ ಈ ಕೂಡಲೇ ಮನೆಗೆ ಬರುವಂತೆ ಹೇಳಿದನು. ದೀಪಾಲಿ ಬಂದಾಗ ಆದಿತ್ಯ ರೋಷದಿಂದ ದಿನಪತ್ರಿಕೆ ಅವಳತ್ತ ಎಸೆಯುತ್ತಾ, ವಾಟ್ ನಾನ್ಸೆನ್ಸ್ ಇಸ್ ದಿಸ್, ಯಾಕಾಗಿ ಈ ಥರ ಕೆಲಸ ಮಾಡಿದೆ, ಇದರ ಅಗತ್ಯವಾದರೂ ಏನಿತ್ತು, ಹೋಗಲಿ, ಇದನ್ನು ಮಾಡುವಾಗ ನನ್ನ ಗಣತಿಯ ಬಗ್ಗೆ ಒಂದು ಬಾರಿಯಾದರೂ ವಿಚಾರ ಮಾಡಿದೆಯಾ. ಆಗ ದೀಪಾಲಿಯು, ಏನಾಗಿದೆ ನಿಂಗೆ, ಯಾಕೆ ಹಳ್ಳಿಗ ಮಾರನಂತೆ ಮಾತನಾಡುತ್ತಿದ್ಯಾ, ಫ್ಯಾಷನ್ ಜಗತ್ತಿನಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ. ಅದು ಅಲ್ಲದೆ ಈ ಜಾಹೀರಾತಿಗಾಗಿ ನನಗೆ ಕಂಪನಿಯು ದೊಡ್ಡ ಮೊತ್ತವನ್ನು ಪಾವತಿಸಿದೆ. ನಾನು ಇಂತಹ ಅವಕಾಶವನ್ನು ಕೈಬಿಡುವ ಮಾತೇ ಇರಲಿಲ್ಲ. ನನ್ನ ವೃತ್ತಿಯ ವಿಷಯವಾಗಿ ನಾನು ಯಾಕೆ ನಿನ್ನಲ್ಲಿ ಚರ್ಚಿಸಬೇಕು, ನೀನು ನನ್ನ ವೃತ್ತಿ ಜೀವನದಲ್ಲಿ ತಲೆ ಹಾಕಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿದಾಗ ಆದಿತ್ಯನು, ಓ ಐಸಿ, ಇದೇ ನಿನ್ನ ಕಡೆಯ ಮಾತಾದರೆ ಇನ್ನು ನನ್ನ ಜೀವನದಲ್ಲಿ ನಿಂಗೆ ಜಾಗವಿಲ್ಲ. ನೀನು ನನ್ನ ಹಾಗೂ ನನ್ನ ಮನೆತನದ ಗೌರವಕ್ಕೆ ಧಕ್ಕೆ ತರುವಂಥ ಯಾವುದೇ ಕೆಲಸ ಮಾಡಿದ್ರೂ ನಾನು ಸಹಿಸಿಕೊಳ್ಳಲು ಸಿದ್ಧನಿಲ್ಲ. ಅದರಿಂದ ನಾನು ನಿನ್ನೊಂದಿಗೆ ಸಂಬಂಧವನ್ನು ಕಡಿದುಕೊಳ್ಳುತ್ತಿದ್ದೇನೆ. ಇನ್ನು ಯಾವತ್ತೂ ನನ್ನನ್ನು ಸಂಪರ್ಕಿಸಲು ಪ್ರಯತ್ನಿಸಬೇಡ್ವಾ ಎಂದು ಹೇಳಿದಾಗ ದೀಪಾಲಿಯು, ನನಗೂ ಈ ಸಂಬಂಧ ಬೆಳೆಸಲು ಇಷ್ಟವಿಲ್ಲ. ಥ್ಯಾಂಕ್ಸ್ ಗಾಡ್, ಮದುವೆಗೂ ಮುಂಚೆ ನಿನ್ನ ಸಣ್ಣ ಮನಸ್ಸಿನ ಬಗ್ಗೆ ತಿಳಿಯಿತು. ಗುಡ್ ಬಾಯ್ ಎಂದು ಹೇಳಿದವಳೆ ಬರಬರನೇ ಅಲ್ಲಿಂದ ಹೊರಟು ಹೋದಳು. ಇದಾಗಿ ಒಂದೇ ವಾರಕ್ಕೆ ಆದಿತ್ಯ ತುಂಬ ಕುಗ್ಗಿ ಹೋದನು. ಯಾರ ಜೊತೆಯೂ ಮಾತಿಲ್ಲ, ಕತೆ ಇಲ್ಲ. ನಮ್ಮ ಮನೆಗೆ ತುಂಬ ಸಲ ದೀಪಾಲಿ ಅವನನ್ನು ಸಂಪರ್ಕಿಸಲು ಪ್ರಯತ್ನಿಸ್ತಿದ್ದಳು. ಆದರೂ ಆದಿತ್ಯ ಇವಳಿಗೆ ಬಗ್ಗಲಿಲ್ಲ. ಆದರೆ ನಮಗೆ ಗೊತ್ತಿತ್ತು, ಅವನು ಒಳಗೊಳಗೆ ನೋವು ಅನುಭವಿಸ್ತಿದ್ದನು. ನನಗೆ ಅವನ ಪಾಡು ನೋಡಲಾಗದೆ ದೀಪಾಲಿಗೆ ಕರೆ ಮಾಡಿ ಅವಳಿಗೆ ನಮ್ಮ ಮನೆಗೆ ಆದಿತ್ಯ ಇಲ್ಲದಿರುವಾಗ ಬರಲು ಹೇಳಿದೆ. ದೀಪಾಲಿ ಬಂದವಳೆ, ಅಂಕಲ್, ನಾನು ಕ್ಷಮಿಸಿಬಿಡಿ, ನಾನು ಆ ಜಾಹೀರಾತು ಮಾಡಿ ತಪ್ಪು ಮಾಡಿದೆ. ನನಗೆ ಆದಿತ್ಯ ಬೇಕು, ದಯವಿಟ್ಟು ಅವನಲ್ಲಿ ನನ್ನನ್ನು ಮನ್ನಿಸಲು ಹೇಳಿದಾಗ ನಾನು ದೀಪಾಲಿಯಲ್ಲಿ, ನೋಡಮ್ಮ ದೀಪಾಲಿ, ನೀನು ಕೆಲಸ ಮಾಡುವುದರಲ್ಲಿ ನಮಗೇನು ಅಭ್ಯಂತರವಿಲ್ಲ. ಆದರೆ ನೀನು ಯಾವತ್ತಿಗೂ ಹಣಕ್ಕಾಗಿ ನಮಗೆ ಅಗೌರವ ತರುವ ಕೆಲಸ ಮಾಡಬಾರ್ದು. ನಿನಗೆ ಹಣ ಬೇಕಾದರೆ ಆದಿತ್ಯನಲ್ಲಿ ಕೇಳು, ರೂಪದರ್ಶಿಯಾಗಿ ಗೌರವಾರ್ಥ ಕೆಲಸಗಳನ್ನು ಮಾಡು. ನನ್ನ ಮಗ ನಿನ್ನಲ್ಲಿ ತನ್ನ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾನೆ, ಅವನ ಮನಸ್ಸಿಗೆ ನೋವುಂಟು ಮಾಡಬೇಡ ಎಂದು ತಾಕೀತು ಹೇಳಿ ಅವರಿಬ್ಬರನ್ನು ಒಂದು ಮಾಡಿದೆ. ಆದಿತ್ಯನು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ಥ್ಯಾಂಕ್ಸ್ ಅಪ್ಪ, ನಿಮ್ಮಂಥ ಅಪ್ಪನನ್ನು ಪಡೆಯಲು ನಾನು ಪುಣ್ಯ ಮಾಡಿದೆ ಎಂದು ಹೇಳಿದಾಗ ನನ್ನ ಹೃದಯ ತುಂಬಿ ಬಂತು. ಈ ಘಟನೆಯಾಗಿ ಸ್ವಲ್ಪವೇ ದಿನಗಳಲ್ಲಿ ಒಂದು ದಿನ ರಾತ್ರಿ ನಾವೆಲ್ಲರೂ ಮನೆಯಲ್ಲಿ ಇದ್ದಾಗ ಪೊಲೀಸ್ ಸ್ಟೇಷನ್ನಿಂದ ನಮಗೆ ಫೋನ್ ಬಂದಿತ್ತು. ದೀಪಾಲಿಯು ಯಾವುದೋ ಪಾರ್ಟಿಯಲ್ಲಿ ಕಂಠ ಪೂರ್ತಿ ಮದ್ಯಪಾನ ಮಾಡಿ ಯಾವುದೋ ಗಾಡಿಗೆ ತನ್ನ ಕಾರು ಚಲಾಯಿಸ್ತಾ ಡಿಕ್ಕಿ ಹೊಡೆದು ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಳು. ಆದಿತ್ಯನಿಗೆ ಆಘಾತವಾಗಿತ್ತು. ಅವನಿಗೆ ಇನ್ನೂ ಸಹಿಸಿಕೊಳ್ಳಲು ಆಗಲಿಲ್ಲ. ಅವಳನ್ನು ಪ್ರೀತಿಸಿದ ಕರ್ಮಕ್ಕೆ ಅವಳನ್ನು ಪೊಲೀಸ್ ಠಾಣೆಗೆ ಹೋಗಿ ಬಿಡಿಸಿಕೊಂಡು ಅವಳನ್ನು ಮನೆಗೆ ಬಿಟ್ಟು ಬಂದನು. ಅದೇ ಕೊನೆ ಅವನು ದೀಪಾಲಿಯನ್ನು ಭೇಟಿಯಾಗಿತ್ತು. ಆಮೇಲೆ ಸ್ವಲ್ಪ ದಿನದಲ್ಲಿ ಅವಳು ಯಾರಿಗೂ ಹೇಳದೆ ದೂರದ ಪ್ಯಾರಿಸ್ ದೇಶಕ್ಕೆ ಹಾರಿ ಹೋದಳು ಎಂದು ತಿಳಿಯಿತು. ಆದಿತ್ಯ ದಿನೇ ದಿನೇ ದೀಪಾಲಿಯ ಕೊರಗಿನಲ್ಲಿ ಇದ್ದನು. ಅವನಿಗೆ ಜಿಗುಪ್ಸೆ ಉಂಟಾಗಿತ್ತು. ಕೆಲಸಕ್ಕೂ ಹೋಗದೆ ಮನೆಯಲ್ಲೇ ತನ್ನ ಕೋಣೆಯಲ್ಲಿ ಬಂದಿಯಾಗಿ ಉಳಿದನು. ನಾವೆಷ್ಟೇ ತಿಳಿಸಿ ಹೇಳಿದರೂ ಪ್ರಯೋಜನವಾಗಲಿಲ್ಲ. ನನಗೆ ಅದೇ ನೋವಲ್ಲಿ
ಲಘು ಹೃದಯಾಘಾತವಾದಾಗ ಆದಿತ್ಯ ಭಯದಿಂದ, ಅಪ್ಪ, ನನ್ನ ಬಿಟ್ಟು ಹೋಗಬೇಡಿ, ನಿಮಗೋಸ್ಕರ ನಾನು ಏನು ಮಾಡಲು ಸಿದ್ಧ ಎಂದು ಹೇಳಿದನು. ಆಗ ನಾನು, ಮಗು, ನಿನ್ನ ಸ್ಥಿತಿಯನ್ನು ನಮಗೆ ನೋಡಲಾಗುತ್ತಿಲ್ಲ. ನೀನು ಹಳೆಯದನ್ನೆಲ್ಲ ಮರೆತು ಮದುವೆಯಾಗಿ ಸುಖವಾಗಿರಬೇಕು. ನೀನು ಹೀಗೆ ಒಂಟಿಯಾಗಿ ಬದುಕುವುದು ನಮ್ಮ ಕೈಯಲ್ಲಿ ನೋಡಲಾಗ್ತಿಲ್ಲ ಎಂದು ಹೇಳಿದಾಗ ಆದಿತ್ಯನು, ಸರಿಯಪ್ಪ, ನಿಮ್ಮಿಷ್ಟನೇ ನನ್ನಿಷ್ಟ. ನೀವು ಆರಿಸಿದ ಹುಡುಗಿಯನ್ನು ಮದುವೆ ಆಗ್ತೇನೆ ಎಂದು ನನಗೆ ಮಾತು ಕೊಟ್ಟಾಗ ನನಗೆ ನಿರಾಳವೆನಿಸಿತು. ನಾನು ಆದಿತ್ಯನಿಗೆ ಹುಡುಗಿ ನೋಡ್ತಿರುವಾಗಲೇ ನೀನು ನನ್ನ ಕಣ್ಣಿಗೆ ಬಿದ್ದದ್ದು. ಶೇಷಾದ್ರಿಯವರ ಮಗಳ ಮದುವೆಯಲ್ಲಿ ಮೊದಲ ಬಾರಿ ನಿನ್ನನ್ನು ನೋಡಿದಾಗ ನನಗೆ ತುಂಬ ಇಷ್ಟವಾಯಿತು. ನಿನ್ನ ನಯ, ವಿನಯ, ದೊಡ್ಡವರಲ್ಲಿ ತೋರಿಸ್ತಿದ್ದ ಗೌರವ, ವಿದಯ, ಉಡುಗೆ ತೊಡುಗೆ ಎಲ್ಲವೂ ಇಷ್ಟವಾಯಿತು. ನಾನು ನನ್ನ ಮನೆತನದ ಸೊಸೆಯಲ್ಲಿ ಕಾಣ ಬಯಸುತ್ತಿದ್ದ ಎಲ್ಲ ಗುಣಗಳು ನಿನ್ನಲ್ಲಿ ಕಂಡವು. ಅದೇನೋ ಗೊತ್ತಿಲ್ಲ, ನನಗೆ ಒಬ್ಬ ಮಗಳು ಇರುತ್ತಿದ್ದರೆ ಅವಳು ನಿನ್ನಂತೆ ಇರುತ್ತಿದ್ದಳೇನೋ ಅಂತ ಅನಿಸಿದ್ದು ಸುಳ್ಳಲ್ಲ ನಂದಿನಿ. ಹೀಗಾಗಿ ಶೇಷಾದ್ರಿ ಅವರಲ್ಲಿ ನಿನ್ನ ವಿಚಾರವಾಗಿ ಕೇಳಿದಾಗ ಅವರು, ನೀನು ಚಿನ್ನದಂಥ ಹುಡುಗಿ, ನಿನ್ನ ಪೋಷಕರು ಅವರಿಗೆ 20 ವರ್ಷದಿಂದ ಚೆನ್ನಾಗಿ ಗೊತ್ತೆಂದು, ಈಗಿನ ಕಾಲದಲ್ಲಿ ನಿನ್ನಂತಹ ಹುಡುಗಿ ಸಿಗುವುದು ಅಪರೂಪ, ತಡ ಮಾಡದೆ ಬೇಗ ನಿಮ್ಮ ಮನೆಗೆ ಹೋಗಿ ಎಂದು ಹೇಳಿದರು. ಹಾಗಾಗಿ ನಾನು ಪರಿವಾರ ಸಮೇತರಾಗಿ ನಿನ್ನ ಮನೆಗೆ ಬಂದೆವು. ಆದಿತ್ಯನು ಒಪ್ಪಿಗೆ ನೀಡಿದ್ದರಿಂದ ಮದುವೆ ಮಾಡಿದೆವು. ನನ್ನ ನಂಬು ನಂದಿನಿ, ಅವನು ಮದುವೆಯಾದ ಮೇಲೆ ಈ ರೀತಿ ವ್ಯವಹರಿಸುತ್ತಾನೆಂತ ನನಗೆ ಸ್ವಲ್ಪ ಗೊತ್ತಿರುತ್ತಿದ್ದರೂ ನಿನ್ನನ್ನು ಅವನಿಗೆ ವರಿಸುತ್ತಿರಲಿಲ್ಲ. ಅವನು ಹಳೆಯದ್ದನ್ನೆಲ್ಲ ಮರೆತು ನಿನ್ನೊಂದಿಗೆ ಸುಖವಾಗಿ ಹೊಸ ಜೀವನ ನಡೆಸುತ್ತಾನೆಂಬ ನಂಬಿಕೆಯಿಂದ ನಿಮಗೆ ಮದುವೆ ಮಾಡಿದೆ. ಅವನು ಈ ರೀತಿ ನಂಬಿಕೆ ದ್ರೋಹವನ್ನು ಮಾಡುತ್ತಾನೆಂದು ನಾನು ನನ್ನ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಏನೂ ತಪ್ಪೇ ಮಾಡದ ನಿನಗೆ ನಮ್ಮಿಂದ ಅನ್ಯಾಯವಾಗಿದೆ. ನಿನ್ನ ಬಾಳು ಹಾಳು ಮಾಡಿದೆ ಎಂಬ ಪಾಪ ಪ್ರಜ್ಞೆ ನನ್ನ ನೆನ್ನೆಯಿಂದ ಕಾಡುತ್ತಿದೆ. ನಿನಗೆ ಮುಖ ಕೊಟ್ಟು ಮಾತನಾಡಲು ನನಗೆ ನಾಚಿಕೆ ಆಗ್ತಿದೆ. ಅದರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಿನಗೆ ತಾಳ್ಮೆಯಿಂದ ಆದಿತ್ಯನ ಮನಸ್ಸು ಹಾಗೂ ಪ್ರೀತಿ ಗೆಲ್ಲಬಹುದೆಂಬ ನಂಬಿಕೆ ಇದ್ದರೆ, ಅವನ ಹೆಂಡತಿಯಾಗಿ ಇರಬೇಕೆಂಬ ಇಚ್ಛೆ ಇದ್ದರೆ, ನೀನು ಇಲ್ಲೇ ನಮ್ಮೆಲ್ಲರೊಂದಿಗೆ ಸಂತೋಷವಾಗಿ ಇರ್ಬೋದು. ನಾವು ನಿನಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇವೆ. ಆದರೆ ಇಲ್ಲ, ನಾನು ಇಲ್ಲಿರಲು ಸಾಧ್ಯವೇ ಇಲ್ಲವೆಂದಾದರೆ ನಾನೇ ಖುದ್ದಾಗಿ ನಾನು ಮಾಡಿದ ತಪ್ಪಿಗೆ ಹೊಣೆಗಾರಿಕೆಯನ್ನು ಹೊತ್ತು ನೀನು ಮುಂದೆ ಏನು ಮಾಡಬೇಕೆಂದು ಯೋಚಿಸ್ತೀಯೋ ಅದಕ್ಕೆ ನಾನು ನಿನಗೆ ಪೂರ್ಣ ಬೆಂಬಲವನ್ನು ಕೊಡುವೆ. ನೀನು ನಾನು ಮಾಡಿದ ತಪ್ಪಿಗೆ ಶಿಕ್ಷಿಸಿದರೂ ನಾನು ಅದನ್ನು ಸ್ವೀಕರಿಸಿ ನನ್ನ ಪಾಪದ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ನಂದಿನಿ, ನಿನ್ನ ತಂದೆ ತಾಯಿಯವರಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೋರ್ತೇನೆ. ನೀನು ಸಮಾಜದ ಚಿಂತೆ ಮಾಡಬೇಡ. ನಿನ್ನ ಭವಿಷ್ಯದ ಜವಾಬ್ದಾರಿ ನನ್ನದು. ನನಗೆ ಒಬ್ಬ ಮಗಳಿದ್ದು ಅವಳ ಜೀವನವು ಹೀಗಾಗುತ್ತಿದ್ದರೆ ನನ್ನ ಮಗಳಿಗೂ ನಾನು ಇದೇ ಮಾತನ್ನು ಹಾಡುತ್ತಿದ್ದೆ. ಯೋಚನೆ ಮಾಡಿ ನನಗೆ ನಿನ್ನ ನಿರ್ಧಾರವನ್ನು ತಿಳಿಸು ಎಂದು ನೋವಿನಿಂದ ಹೇಳಿ ಆಚಾರ್ಯರು ಅಲ್ಲಿಂದ ಹೊರಟು ಹೋದರು. ಇದೆಲ್ಲವನ್ನು ಕೇಳಿದ ನಂದಿನಿ ಯೋಚನಾ ಮಗ್ನಳಾಗಿದ್ದಳು. ಆಚಾರ್ಯರು ಬೇಕಂತಲೇ ಗೊತ್ತಿದ್ದು ಈ ಮದುವೆ ಆದಿತ್ಯನ ಇಷ್ಟದ ವಿರುದ್ಧ ಮಾಡಿರಲು ಸಾಧ್ಯವೇ ಇಲ್ಲ. ಒಂದು ಹೆಣ್ಣಿನ ಜೀವನ ಹಾಳು ಮಾಡುವಂಥ ನೀಚ ಅಲ್ಲ ಅವರು. ಅಷ್ಟೊಂದು ನಂಬಿಕೆ ಇದೆ ನಂದಿನಿಗೆ ಅವರಲ್ಲಿ. ಕಾರಣ ಅದುವೇ ಅವರು ಅವಳಲ್ಲಿ ತೋರುತ್ತಿದ್ದ ನಿಷ್ಕಲ್ಮಶ ಪಿತೃವಾತ್ಸಲ್ಯ. ಈ ಮನೆಗೆ ಬಂದಾಗಿನಿಂದಲೂ ಆಚಾರ್ಯರು ಹಾಗೂ ಅತ್ತೆ ಸವಿತಾ, ಅಜ್ಜಿ ಲೀಲಾವತಿಯವರು ಅವಳನ್ನು ತುಂಬ ಪ್ರೀತಿ, ವಾತ್ಸಲ್ಯ, ಗೌರವದಿಂದ ನೋಡುತ್ತಿದ್ದರು. ಅಷ್ಟೇ ಯಾಕೆ ನಂದಿನಿಗಾಗಿ ತಮ್ಮ ಒಬ್ಬನೇ ಮುದ್ದಿನ ಮಗನ ಮೇಲೂ ಕೂಗಾಡಿದ್ದರು. ನನಗೆ ಆದಿತ್ಯನ ತಿರಸ್ಕಾರ ನೋವನ್ನು ತಂದಿದೆ. ಆದರೆ ಏಕೋ ಅವನನ್ನು ಬಿಟ್ಟು ಹೋಗಲು ಮನಸ್ಸು ಕೇಳುತ್ತಿಲ್ಲ. ಅವನಿಗೆ ನಾನು ಮನಸ್ಸು ಸೋತಿರುವೆ. ಆದಿತ್ಯನೇ ನನ್ನ ಗಂಡ ಎಂದು ನಾನು ಯಾವತ್ತೂ ಒಪ್ಪಿಗೆಯಾಗಿದೆ. ನಾನು ಇಲ್ಲೇ ಇದ್ದು ಆದಿತ್ಯನ ಮನಸ್ಸು ಹಾಗೂ ಪ್ರೀತಿ ಗೆಲ್ಲಲು ಒಂದು ಕಡೆಯ ಪ್ರಯತ್ನ ಮಾಡುತ್ತೇನೆ. ಮಿಕ್ಕಿದು ಆ ದೇವರಿಗೆ ಬಿಟ್ಟದ್ದು ಎಂದು ದೀರ್ಘಾಲೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾಳೆ ನಂದಿನಿ. ತನ್ನ ನಿರ್ಧಾರವನ್ನು ಮರುದಿನ ನಂದಿನಿ ಆಚಾರ್ಯರಲ್ಲಿ ತಿಳಿಸಿದಾಗ ಅವರು, ಮಗು ನಂದಿನಿ, ನಿನ್ನ ನಿರ್ಧಾರಕ್ಕೆ ನಮ್ಮ ಪೂರ್ಣ ಬೆಂಬಲವಿದೆ. ಆ ದೇವರು ಎಲ್ಲ ಒಳ್ಳೆಯದು ಮಾಡಲಿ ಎಂದು ಆಶೀರ್ವಾದಿಸುತ್ತೇನೆ.
ನಿರ್ಧಾರವೇನೋ ಮಾಡಿಯಾಗಿದೆ. ಆದರೆ ಆದಿತ್ಯನ ಹೃದಯ ಗೆಲ್ಲಲು ಅಷ್ಟು ಸುಲಭವೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇದಾದ ನಂತರ ಆದಿತ್ಯನಲ್ಲಿ ಮನೆಯವರು ಮಾಮೂಲಿನಂತೆ ವ್ಯವಹರಿಸುತ್ತಿದ್ದರು. ಕಾರಣ ಅವನಿಗೆ ಹಾಗೂ ನಂದಿನಿಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮನೆಯ ವಾತಾವರಣ ಬದಲಾಗದಿರಲಿ ಎಂಬ ಉದ್ದೇಶದಿಂದ. ಆಚಾರ್ಯರಿಗೆ ಮಗನಲ್ಲಿ ಸಿಟ್ಟು, ಬೇಜಾರಿದ್ದರೂ ತಮ್ಮನ್ನು ತುಂಬ ಕಷ್ಟಪಟ್ಟು ನಿಯಂತ್ರಿಸಿಕೊಂಡಿದ್ದರು. ನಂದಿನಿ ಆದಿತ್ಯನು ಎದುರು ಬಂದಾಗಲೆಲ್ಲ ಅವನ ಗಮನ ತನ್ನಲ್ಲಿ ಸೆಳೆಯಲು ಹರಸಾಹಸ ಮಾಡುತ್ತಿದ್ದಳು. ಆದರೆ ಆದಿತ್ಯ ಇವಳನ್ನು ಮುಖವೆತ್ತಿ ಸಹ ನೋಡುತ್ತಿರಲಿಲ್ಲ. ಬೆಳಿಗ್ಗೆ ಅವನು ಆಫೀಸ್ಗೆ ಹೋಗಲು ಅವನ ಪ್ಯಾಂಟ್ ಶರ್ಟ್ ರೆಡಿ ಮಾಡಿಟ್ಟರೆ ಅದನ್ನು ಯಾವ ಕಾರಣಕ್ಕೂ ಮುಟ್ಟುತ್ತಿರಲಿಲ್ಲ ಆದಿತ್ಯ. ತಾನೇ ಯಾವುದಾದರೊಂದು ಬಟ್ಟೆಯನ್ನು ಹುಟ್ಟು ಹೋಗುತ್ತಿದ್ದನು. ಇವಳು ಏನಾದರೂ ಮಾತನಾಡಿಸಲು ಹೋದರೆ ಕಿವುಡನಂತೆ ಇದ್ದು ಬಿಡುತ್ತಿದ್ದನು. ಅವನಿಗೆ ಇಷ್ಟವಾದ ತಿಂಡಿ ತಯಾರಿಸಿ ಡೈನಿಂಗ್ ಟೇಬಲ್ ಬಳಿ ಇವನಿಗೆ ಬಡಿಸಲು ಉತ್ಸಾಹದಿಂದ ಕಾದು ನಿಂತರೆ ತಿಂಡಿ ತಿನ್ನಲು ಬರುವ ಆದಿತ್ಯ ದೂರದಿಂದಲೇ ನಂದಿನಿಯನ್ನು ನೋಡಿ ಸಿಡಿಮಿಡಿಗೊಂಡು ಅಲ್ಲಿಂದ ತಿಂಡಿ ತಿನ್ನದೆ ಆಫೀಸ್ಗೆ ಹೋಗಿಬಿಡುತ್ತಿದ್ದನು. ಅದಕ್ಕೆ ನಂದಿನಿ ಈಗ ಊಟ ತಿಂಡಿಯ ಸಮಯದಲ್ಲಿ ಕೋಣೆಯಿಂದ ಹೊರಬರುತ್ತಿರಲಿಲ್ಲ. ಆಗ ಆದಿತ್ಯ ತಿಂಡಿ ತಿಂದು ಹೋಗುತ್ತಿದ್ದನು. ಹೆತ್ತವರೊಂದಿಗೆ ಮಾತ್ರ ಮಾತು. ಇವಳು ಮಾತನಾಡಿಸಲು ಪ್ರಯತ್ನಿಸಿದರೂ ಅವನು ಪ್ರತಿಕ್ರಿಯಿಸುತ್ತಿರಲಿಲ್ಲ. ಅವನು ಮಂಚದಲ್ಲಿ ಮಲಗಿದರೆ ಅವಳು ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದಳು. ಅವಳು ಎಲ್ಲೆಲ್ಲಿ ಅವನ ಕಣ್ಣಿಗೆ ಕಾಣಿಸ್ತಿದ್ದಳೋ ಆದಿತ್ಯ ಅಲ್ಲಿಂದ ದೂರ ಇದ್ದು ಬಿಡುತ್ತಿದ್ದನು. ಅವಳಿಗೆ ಆದಿತ್ಯನ ನಡವಳಿಕೆಯಿಂದ ಬೇಜಾರಾದರೂ ಒಂದಲ್ಲ ಒಂದು ದಿನ ಗಂಡನನ್ನು ಪ್ರೀತಿಯಿಂದ ಗೆದ್ದೇ ಗೆಲ್ತೇನೆ ಎಂದು ಆತ್ಮವಿಶ್ವಾಸದಿಂದ ಇದ್ದಳು. ಆದರೆ ಇದನ್ನೆಲ್ಲ ನೋಡಲು ಆಚಾರ್ಯ ದಂಪತಿಗಳಿಂದ ಆಗುತ್ತಿರಲಿಲ್ಲ. ನಂದಿನಿ ಛಲ ಬಿಡದೆ ಆದಿತ್ಯನನ್ನು ಗೆಲ್ಲಲು ಪ್ರತಿದಿನ ತಮ್ಮ ಕಣ್ಣ ಮುಂದೆಯೇ ಪಡುತ್ತಿದ್ದ ಕಷ್ಟ, ಆದಿತ್ಯ ಇವಳೊಂದಿಗೆ ನಡೆದುಕೊಳ್ಳುತ್ತಿದ್ದ ಪರಿ ಇವರ ಮನಕುಲುಕುತ್ತಿತ್ತು. ಆಚಾರ್ಯರು ಎಷ್ಟೋ ಬಾರಿ ಸಂಯಮ ತಪ್ಪಿ ಆದಿತ್ಯನ ಮೇಲೆ ಕೂಗಾಡಲು ಹೋದಾಗಲೆಲ್ಲ ನಂದಿನಿಯೇ ಅವರನ್ನು ತಡೆದು ಸಮಾಧಾನಿಸುತ್ತಿದ್ದಳು. ಆಗ ಅವಳು, ಅಪ್ಪಾಜಿ, ನಾನೇ ಇಷ್ಟೊಂದು ಸಂಯಮದಿಂದ ಇರುವಾಗ ನೀವೇ ಸಂಯಮ ಕಳೆದುಕೊಳ್ಳುತ್ತಿರುವುದು ಸರಿಯಲ್ಲ. ಅವರ ಮನಸ್ಸಿಗೆ ದೀಪಾಲಿ ಕೊಟ್ಟ ನೋವು ತುಂಬ ಆಳವಾಗಿದೆ. ಅವರಿಗೆ ಆ ನೋವಿನಿಂದ ಹೊರಬರಲು ನನ್ನನ್ನು ಪತ್ನಿಯಾಗಿ ಸ್ವೀಕರಿಸಲು ಸಮಯ ಬೇಕು. ನಾನು ಆ ದಿನಕ್ಕಾಗಿ ಕಾಯಲು ಸಿದ್ಧಳಿದ್ದೇನೆ. ನೀವು ತಾಳ್ಮೆಯಿಂದ ಇರಿ ಎಂದು ತಮಗೆ ತಿಳಿ ಹೇಳಿದಾಗ ಸವಿತಾರವರು ಕಣ್ ತುಂಬಿಕೊಂಡು ನಂದಿನಿಯನ್ನು ತಬ್ಬಿಕೊಂಡು, ಅಮ್ಮ ನಂದಿನಿ, ಯಾವ ಜನ್ಮದ ಪುಣ್ಯವೋ ನೀನು ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿರುವೆ. ನಮ್ಮ ಮಗಳೇ ಆಗಿರುವ ನೀನು ಈಗ ಪಡುತ್ತಿರುವ ಅವಸ್ಥೆ ನೋಡಿದರೆ ನನಗೆ ಕರುಳೇ ಇಸುಕಿದಂತೆ ಭಾಸವಾಗ್ತಿದೆ. ಆದಿತ್ಯನಿಗೆ ಅದು ಯಾವಾಗ ಬುದ್ಧಿ ಬರ್ತದೋ ಆ ದೇವರೇ ಬಲ್ಲ. ಆಚಾರ್ಯರು ಸಹ, ನಂದಿನಿ, ನಿನ್ನನ್ನು ಈ ಸ್ಥಿತಿಗೆ ತಂದ ನಾನು ಒಳಗೊಳಗೆ ಇಂಚಿಂಚಾಗಿ ಪ್ರತಿ ಕ್ಷಣ ಸಾಯುತ್ತಿದ್ದೇನೆ. ಮದುವೆಯಾಗಿ ಗಂಡನೊಂದಿಗೆ ಎಷ್ಟೊಂದು ಆಯಾಗಿರಬೇಕಾಗಿದ್ದ ನಿನ್ನನ್ನು ಈ ಸ್ಥಿತಿಗೆ ತಂದ ಪಾಪಿಕಣಮ ನಾನು ಎಂದು ಅಳಲು ಶುರು ಮಾಡಿದಾಗ ನಂದಿನಿ ಅವರಲ್ಲಿ, ಇದೇನಾ ಅಮ್ಮ ಅಪ್ಪಾಜಿ ನೀವು ನನಗೆ ಸಹಕರಿಸುತ್ತೇನೆಂದು ಹೇಳಿದ್ದು? ಈ ರೀತಿಯಾದರೆ ದೇವರೇ ಗತಿ ಎಂದು ಹುಸಿಮಿನಿಸು ತೋರಿದಾಗ ಆಚಾರ್ಯ ದಂಪತಿಗಳು ನಕ್ಕು ಅವಳ ಕೆನ್ನೆಯನ್ನು ಸವರಿದಾಗ ನಂದಿನಿಯು ಕಣ್ತುಂಬಿಕೊಂಡು, ಅಮ್ಮ ಅಪ್ಪಾಜಿ, ನನಗೆ ನೀವು ಮತ್ತು ನಿಮ್ಮ ಪ್ರೀತಿ ಬೇಕು. ನಾನು ನನ್ನ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ನನಗೆ ನಿಮ್ಮಂತಹ ಅತ್ತೆ ಮಾವ ಸಿಗುವರೆಂದು. ನನಗೆ ಆದಿತ್ಯ ಎಷ್ಟು ಮುಖ್ಯವೋ ನೀವಿಬ್ಬರೂ ಅಷ್ಟೇ ಮುಖ್ಯ. ನಿಮ್ಮ ಪ್ರೀತಿಯ ಬೆಂಬಲವೇ ನನಗೆ ಆದಿತ್ಯನನ್ನು ಒಲಿಸಿಕೊಳ್ಳಲು ಪ್ರತಿದಿನ ಶಕ್ತಿ, ಧೈರ್ಯ ಕೊಡುವುದು. ಮುಂದೆಂದು ಈ ರೀತಿಯಾಗಿ ಮಾತನಾಡಬೇಡಿ ಎಂದು ಹೇಳಿದಾಗ, ಹಾಗೇ ಆಗಲಿ ತಾಯಿ ಎಂದು ಆಚಾರ್ಯ ದಂಪತಿಗಳೆಂದರು. ಆದಿತ್ಯನ ಮನಗೆಲ್ಲುವ ಪ್ರಯತ್ನಗಳು ನಡೆಯುತ್ತಲೇ ಇದ್ದವು. ಆದರೆ ಅವನಲ್ಲಿ ಯಾವ ಬದಲಾವಣೆಯೂ ಕಂಡು ಬಂದಿರಲಿಲ್ಲ. ಇತ್ತ ಆಚಾರ್ಯ ದಂಪತಿಗಳು ಹಾಗೂ ನಂದಿನಿ ತುಂಬ ಹತ್ತಿರವಾದರೂ ಅವರಿಗೆ ಅವಳನ್ನು ಒಂದು ಕ್ಷಣವೂ ಬಿಟ್ಟಿರಲು ಆಗುತ್ತಿರಲಿಲ್ಲ. ಸವಿತಾರವರು ಅವಳ ತಲೆಗೆ ಎಣ್ಣೆ ಹಾಕುವುದು, ದೇವಸ್ಥಾನಕ್ಕೆ ಹೋಗುವುದು,
ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ತಮ್ಮ ಕೈಯಾರೆ ತಿನ್ನಬಡಿಸುವುದು, ಮಾಡಿದರೆ ಆಚಾರ್ಯರು ಇವಳೊಂದಿಗೆ ಕ್ಯಾರಮ್, ಚೆಸ್ ಆಟ ಆಡುವುದು, ಟಿವಿ ನೋಡುವುದು, ತಮ್ಮ ಜೀವನದ ಕತೆ ಹೇಳುವುದು ಮಾಡುತ್ತಿದ್ದರು. ಅಜ್ಜಿ ಲೀಲಾವತಿಯವರು ಇವರ ಜೀವನ ಹಸನವಾಗಲಿ ಎಂಬ ಉದ್ದೇಶದಿಂದ ತೀರ್ಥಯಾತ್ರೆಗೆ ತಮ್ಮ ದೂರದ ಸಂಬಂಧಿಯೊಂದಿಗೆ ಹೋಗಿದ್ದರು. ನಂದಿನಿಯ ಪೋಷಕರು ಮಗಳ ಮದುವೆಯ ನಂತರ ಅವರ ಹಳ್ಳಿಯಲ್ಲಿರುವ ಒಬ್ಬರೇ ಇರುವ ಸೋದರತ್ತೆಗೆ ಹುಷಾರಿಲ್ಲದ ಕಾರಣ ಅವರ ನೋಡಿಕೊಳ್ಳುವ ಸಲುವಾಗಿ ಅಲ್ಲಿಗೆ ಹೋಗಿದ್ದರು. ಅದೊಂದು ದಿನ ನಂದಿನಿ ಮೆಟ್ಟಿಲುಗಳನ್ನು ಇಳಿದುಕೊಂಡು ಬರುವಾಗ ಇನ್ನೇನೋ ಕಾಲು ಜಾರಿ ಬೀಳಬೇಕೆಂದಾಗ ಎದುರು ಬರುತ್ತಿದ್ದ ಆದಿತ್ಯ ಸರಿಯಾದ ಸಮಯದಲ್ಲಿ ಅವಳನ್ನು ಬಂದು ಹಿಡಿದುಕೊಳ್ಳುತ್ತಾನೆ. ಅವಳು ಗಾಬರಿಯಿಂದ ಆದಿತ್ಯ ತನ್ನನ್ನು ಆಯ ತಪ್ಪಿ ಬೀಳುವುದರಿಂದ ಪಾರು ಮಾಡಿದ್ದಕ್ಕೆ ಧನ್ಯವಾದ ಹೇಳಿದಾಗ ಆದಿತ್ಯನು ಮೊದಲ ಬಾರಿ ಅವಳಲ್ಲಿ ಇಟ್ ಈಸ್ ಓಕೆ ಎಂದು ಹೇಳಿ ಹೋಗುತ್ತಿರುವವನನ್ನು ನೋಡಿಕೊಂಡೇ ನಿಂತು ಬಿಟ್ಟಳು ನಂದಿನಿ. ಅವಳಿಗೆ ಆದಿತ್ಯ ಮೊದಲ ಬಾರಿಗೆ ಅವಳನ್ನು ಹಿಡಿದಿದ್ದು ಮಾತನಾಡಿತು ಇದು ಕನಸೋ ನನಸೋ ಒಂದೂ ತಿಳಿಯಲಿಲ್ಲ. ಆ ದಿನ ನಂದಿನಿ ತುಂಬ ಸಂತೋಷದಿಂದಿದ್ದಳು. ಅದನ್ನು ಆಚಾರ್ಯ ದಂಪತಿಗಳು ಗಮನಿಸದೇ ಇರಲಿಲ್ಲ. ಆ ದಿನ ಆಚಾರ್ಯರ ಮನೆಯಲ್ಲಿ ಕರಡಯಾನ್ ನೊಂಬು ವ್ರತ ಆಚರಿಸಲು ನಿಗದಿಯಾಗಿತ್ತು. ಈ ವ್ರತ ವಂಶದ ಮುತ್ತೈದೆಯರು ತಮ್ಮ ಪತಿಯ ಆರೋಗ್ಯ ಹೇಳಿಕೆಗಾಗಿ ಮಾಡುವಂಥದ್ದು. ದಿನವಿಡೀ ಉಪವಾಸವಿರಬೇಕು. ಸಾಯಂಕಾಲ ಗಂಡ ಮೊದಲ ತುತ್ತು ಊಟ ಮಾಡಿದ ಮೇಲೆ ಹೆಂಡತಿ ತನ್ನ ಉಪವಾಸ ಮುರಿಯಬಹುದಿತ್ತು. ನಂದಿನಿ ಈ ತನಕ ತನ್ನ ಜೀವಮಾನದಲ್ಲಿ ಇಲ್ಲಿಯವರೆಗೆ ಒಂದು ಹೊತ್ತು ಸಹ ಉಪವಾಸ ಹಿಡಿದಿದ್ದಿಲ್ಲ. ಅಂಥವಳು ಇಂದು ಆದಿತ್ಯನಿಗಾಗಿ ಉಪವಾಸ ಹಿಡಿದಿದ್ದಳು. ಕಾರಣ ಅದುವೆ, ಆದಿತ್ಯನ ಮೇಲಿದ್ದ ವಿಪರೀತ ಒಲವು. ದಿನೇ ದಿನೇ ಅವನು ಅವಳನ್ನು ತುಂಬ ಆವರಿಸಿಕೊಳ್ಳುತ್ತಿದ್ದಾನೆ. ಅವನ ಪ್ರೀತಿಯನ್ನು ಪಡೆಯಲು ಶಬರಿಯಂತೆ ಅವನನ್ನು ಪ್ರತಿಕ್ಷಣ ಕಾಯುತ್ತಿದ್ದಾಳೆ. ಅವಳು ಬೆಳಿಗ್ಗೆಯಿಂದ ಆದಿತ್ಯನ ಬೆಂಬಿಡದೆ ರಾತ್ರಿ ಕೆಲಸ ಮುಗಿಸಿ ಊಟಕ್ಕೆ ಬೇಗ ಬರುವಂತೆ ಕೋರುತ್ತಿದ್ದಾಳೆ. ಆದಿತ್ಯನು ವಿಧಿಯಿಲ್ಲದೆ ಹೂ ಎಂದು ಹೋಗುತ್ತಾನೆ. ಆದರೆ ಈ ದಿನವೂ ರಾತ್ರಿ 8 ಆದರೂ ಅವನ ಸುಳಿವೇ ಇಲ್ಲ. ಬೆಳಿಗ್ಗೆಯಿಂದ ಹೊಟ್ಟೆಗೆ ಅನ್ನ ನೀರಿಲ್ಲದೆ ನಂದಿನಿಗೆ ಸುಸ್ತಾಗಿದೆ. ರಾತ್ರಿ 11 ಗಂಟೆಗೆ ಅವನು ಬಂದಾಗ ಆಚಾರ್ಯರು ಸಿಡಿದೆದ್ದು ಹೋಗಿ ಅವನ ಕಪಾಲಕ್ಕೆ ಜೋರಾಗಿ ಬಾರಿಸಿ, ಕತ್ತೆ ಬಡವ, ಯಾಕೋ ನಮ್ಮ ಹೊಟ್ಟೆ ಉರಿಸ್ತಿದ್ಯಾ? ಈ ಹುಡುಗಿಗೇಕೆ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಿದ್ಯಾ? ನಿನ್ನಲ್ಲಿ ಮನುಷ್ಯತ್ವ ಎಂಬುದೇ ಇಲ್ವಾ? ನೀನು ನನ್ನ ಮಗನಾಗಿರಲು ಸಾಧ್ಯವೇ ಇಲ್ಲ. ನನಗೆ ತಿಳಿದಂತೆ ನನ್ನ ಮಗ ಆದಿತ್ಯ ಇಷ್ಟು ಕಲ್ಲು ಹೃದಯದವನಾಗಿರಲು ಸಾಧ್ಯವೇ ಇಲ್ಲ. ಪಾಪ ನಂದಿನಿ, ನಿನಗಾಗಿ ನಿನ್ನ ಒಲವಿಗಾಗಿ ದಿನವಿಡೀ ಉಪವಾಸವಿದ್ದಳು. ನಿನಗೆ ತಿಳಿದು ತಿಳಿದು ನೀನು ಈ ರೀತಿ ಮಾಡಿದ ಸರಿಯೇ? ಯಾವುದೋ ಹುಡುಗಿ ನಿನಗೆ ಮಾಡಿದ ದ್ರೋಹಕ್ಕೆ ಇವಳಿಗೆ ನೀನು ಶಿಕ್ಷೆ ಕೊಡುವುದು ಯಾವ ನ್ಯಾಯ ಆದಿತ್ಯ? ಬೊಗಳೋ ನಾಚಿಗೆಟ್ಟವನೇ ಎಂದು ಅಬ್ಬರಿಸಿದಾಗ ಆದಿತ್ಯನು ಸಿಟ್ಟಿನಿಂದ, ನನಗೋಸ್ಕರ ಉಪವಾಸವಿರುವೆಂದು ನಾನು ಯಾರಲ್ಲಿಯೂ ಕೇಳಿಲ್ಲಲ್ವೇ? ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ರೋಷದಿಂದ ತಂದೆಗೆ ಎದುರು ಮಾತನಾಡಿ ತನ್ನ ಕೋಣೆಗೆ ಹೋದನು. ಆಚಾರ್ಯರು ಅಲ್ಲಿಯೇ ಕುಸಿದು ಕೂತರು. ಅಲ್ಲೇ ಇದ್ದ ನಂದಿನಿ ಇನ್ನು ಸಹಿಸಿಕೊಳ್ಳಲು ಶಕ್ತಿ ಇಲ್ಲದೆ ಉದ್ವೇಗದಿಂದ ಬರಬರನೆ ನೇರವಾಗಿ ಆದಿತ್ಯನ ಕೋಣೆಗೆ ಹೋಗಿ, ಮಾತು ಮಾತಿಗೂ ನನ್ನನ್ನು ಇವಳು ಅವಳು ಅಂತ ಸಂಬೋಧಿಸುವ ನೀವು ನನ್ನನ್ನು ಹೆಂಡತಿ ಎಂದು ಸ್ವೀಕರಿಸಲು ಸಾಧ್ಯವೇ ಇಲ್ವೇ? ಯಾಕೆ ನನ್ನಲ್ಲಿ ಇಷ್ಟೊಂದು ದ್ವೇಷ? ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೇನೆ? ನಿಮ್ಮನ್ನು ಹೋಲಿಸಲು ಪ್ರತಿದಿನ ಹರಸಾಹಸ ಪಡುತ್ತಿದ್ದೇನೆ. ನಾನು ನಿಮ್ಮ ಸಂತೋಷಕ್ಕಾಗಿ ಏನು ಮಾಡಬೇಕು ದಯವಿಟ್ಟು ತಿಳಿಸಿ. ನಾನು ನಿಮಗೋಸ್ಕರ ಏನು ಮಾಡಬೇಕು ಪ್ಲೀಸ್ ಪ್ಲೀಸ್ ಹೇಳಿ ಎಂದು ಅವನಲ್ಲಿ ಗೋಗರೆಯುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಿದ್ದ ಆಚಾರ್ಯರು ಮತ್ತು ಸವಿತಾರಿಗೆ ಎದೆ ಹೊಡೆಯುವಂತಾಗಿತ್ತು. ಆದಿತ್ಯನು, ನಿನ್ನನ್ನು ನಾನು ಹೆಂಡತಿ ಎಂದು ಸ್ವೀಕರಿಸಲು ಸಾಧ್ಯವೇ ಇಲ್ಲ. ನೀ ನನ್ನ ಕಣ್ಣ ಮುಂದೆ ಬಂದಾಗಲೆಲ್ಲ ನನಗೆ ಮೈಯೆಲ್ಲ ಹುರಿದಂತಾಗುತ್ತದೆ. ನಿನಗೆ ನನ್ನ ಸಂತೋಷ ಮುಖ್ಯವೆಂಬುದು ನಿಜವೇ ಆದರೆ ನನಗೆ ವಿಚ್ಛೇದನ ಕೊಟ್ಟು ಈ ಬೇಡದ ಸಂಬಂಧದಿಂದ ಬಿಡುಗಡೆಗೊಳಿಸು ಎಂದು ಯಾವುದೇ ಭಾವನೆಗಳಿಲ್ಲದೆ ಹೇಳಿದಾಗ ಗರಬಡಿದಂತೆ ನಿಂತು ಬಿಟ್ಟಳು ನಂದಿನಿ. ಅವರೆಲ್ಲರ ಸಂಭಾಷಣೆಯನ್ನು ಕೇಳಿಸಿಕೊಂಡ ಆಚಾರ್ಯ ದಂಪತಿಗಳು ಒಂದು ಕಠಿಣವಾದ ನಿರ್ಧಾರಕ್ಕೆ ಬರುತ್ತಾರೆ. ಅದೇನೆಂದರೆ ತಾವಿಬ್ಬರು ಕೆಲವು ತಿಂಗಳುಗಳ ಕಾಲ ತಮ್ಮ ಊರಾದ ಗಂಗಾವತಿಯಲ್ಲಿ ಹೋಗಿ ನೆಲೆಸುವುದು. ಮನೆಯಲ್ಲಿ ಇವರಿಬ್ಬರೇ ಇರಲು ಬಿಟ್ಟರೆ ಆದಿತ್ಯ ನಾವಿಲ್ಲದಿರುವುದರಿಂದ ನಂದಿನಿಯ ಮೇಲೆ ಅವಲಂಬಿತನಾಗಿ ಅವಳಿಗೆ ಹತ್ತಿರವಾಗಬಹುದೇನೋ ಎಂಬ ಕೊನೆಯ ಆಸೆ. ಪಾಪ ಅವರಿಗೆ ನಂದಿನಿ ಎಷ್ಟೇ ತಡೆದರೂ ಕೇಳದೆ ತಮ್ಮ ಊರಿಗೆ ಹೊರಟೇ ಬಿಟ್ಟರು ಆಚಾರ್ಯ ದಂಪತಿಗಳು. ನಂದಿನಿಗೆ ಆದಿತ್ಯ ವಿಚ್ಛೇದನ ಕೇಳಿದಾಗಿನಿಂದ ಅವನಲ್ಲಿ ತಾನಾಗಿಯೇ ಮಾತನಾಡಿಸುವುದನ್ನು ನಿಲ್ಲಿಸಿಬಿಟ್ಟು ಬಿಟ್ಟಿದ್ದಳು. ತನ್ನ ಪಾಡಿಗೆ ತಾನಿದ್ದು ಬಿಡುತ್ತಿದ್ದಳು. ಆದಿತ್ಯನನ್ನು ಇನ್ನು ಹರಸಿ ಹೋಗುವುದರಿಂದ ಏನು ಉಪಯೋಗವಿಲ್ಲವೆಂದವಳಿಗೆ ಅನಿಸತೊಡಗಿದೆ. ಮುಂದೇನೆಂದು ಅವಳು ಆಗಾಗ ಚಿಂತಿಸುತ್ತಿರುತ್ತಾಳೆ. ಆದಿತ್ಯನನ್ನು ಅಷ್ಟೊಂದು ಗಾಢವಾಗಿ ಪ್ರೀತಿಸಿದ್ದರು ನನಗೆ ನೀವು ಕೊಡುತ್ತಿರುವ ನೋವೇ
ನನ್ನ ಕಣ್ಣಲ್ಲಿ ನಿಮಗೆ ಅರ್ಥ ಆಗ್ತಿಲ್ಲ. ಇನ್ನು ಮನಸ್ಸಿನಲ್ಲಿರುವ ನಿಮ್ಮ ಮೇಲಿರುವ ಅಗಾಧ ಪ್ರೀತಿ ಹೇಗೆ ಅರ್ಥ ಆಗಬೇಕು ಹೇಳಿ? ನನ್ನ ಮನಸ್ಸು ನೋಯಿಸುವ ಮುನ್ನ ನನಗೂ ಒಂದು ಪುಟ್ಟ ಮನಸ್ಸಿದೆ ಎಂದು ಏಕೆ ಯೋಚಿಸ್ತಿಲ್ಲ ನೀವು? ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸವೆಂದರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ನಮ್ಮ ಸಮಯವನ್ನು ಮೀಸಲಿಡುವುದು. ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ನಿಮ್ಮನ್ನು ಹೊಲಿಸಲು ನಾನು 100% ಪ್ರಯತ್ನಿಸಿ ಸೋತಿದ್ದೇನೆ. ಆದರೂ ನಿಮ್ಮ ವ್ಯವಹಾರವು ನನ್ನಲ್ಲಿ ಬದಲಾಗಿಲ್ಲ. ನಿಮ್ಮ ಮೇಲೆ ನನಗೆ ಪ್ರೀತಿ ಇರುವುದೇ ನಿಜ. ಆದರೆ ನಾನು ನನ್ನ ಆತ್ಮಗೌರವವನ್ನು ಕಳೆದುಕೊಳ್ಳಲು ಸಿದ್ಧಳಿಲ್ಲ. ಅದು ಅಲ್ಲದೆ ಇನ್ನು ಈ ಒತ್ತಾಯಪೂರ್ವಕವಾದ ಸಂಬಂಧದಲ್ಲಿರುವುದು ಸರಿಯಲ್ಲ. ಅತ್ತೆ ಮಾವ ಬಂದಮೇಲೆ ನನ್ನ ನಿರ್ಧಾರವನ್ನು ಅವರಿಗೆ ತಿಳಿಸಿಬಿಡುವುದು ಉತ್ತಮ ಎಂದು ನಿರ್ಧಾರಕ್ಕೆ ಬರುತ್ತಾಳೆ ನಂದಿನಿ. ಅವಳ ಮನಸ್ಸು ಒಡೆದು ಹೋಗಿತ್ತು. ಆದಿತ್ಯನು ನಂದಿನಿ ತನ್ನನ್ನು ನಿರ್ಲಕ್ಷಿಸುವುದನ್ನು ಗಮನಿಸದೇ ಇರಲಿಲ್ಲ. ತನಗೆ ಯಾಕೆ ಇದರಿಂದ ಪರಿಣಾಮ ಬೀರಬೇಕೆಂದುಕೊಂಡು ಸುಮ್ಮನಾದನು. ಆಚಾರ್ಯ ದಂಪತಿಗಳು ಪ್ರತಿದಿನ ಅವಳಿಗೆ ಕರೆ ಮಾಡಿ ನಂದಿನಿಯ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಹೀಗೆ ಒಂದು ದಿನ ಆದಿತ್ಯನು ಎಂದಿನಂತೆ ತನ್ನ ಕೊಠಡಿಯಲ್ಲಿ ಆಫೀಸ್ ಕೆಲಸ ಮಾಡ್ತಿರ್ಬೇಕಾದ್ರೆ ಮತ್ತು ನಂದಿನಿ ಹಾಲ್ನಲ್ಲಿ ಟಿವಿ ನೋಡ್ತಿರ್ಬೇಕಾದ್ರೆ ಕರೆಗಂಟೆಯ ಶಬ್ದವಾಗುತ್ತದೆ. ನಂದಿನಿ ಹೋಗಿ ಬಾಗಿಲು ತೆರೆದಾಗ ಹೊರಗೆ ಒಬ್ಬಳು ಸುಂದರ ತರುಣಿಯನ್ನು ನೋಡಿ, ಯಾರು ನೀವು, ಏನಾಗಬೇಕಾಗಿತ್ತು ಎಂದು ಕೇಳಿದಾಗ ಆ ತರುಣಿ, ಆದಿತ್ಯ ಇದ್ದಾರಾ ಮನೆಯಲ್ಲಿ ಎಂದು ಕೇಳಿದಾಗ ನಂದಿನಿ, ಇದ್ದಾರೆ, ನಿಮ್ಮ ಹೆಸರು ಎಂದಾಗ ಬಂದಂಥ ಉತ್ತರ ದೀಪಾಲಿ. ನೀನು ಯಾಕೆ ಬಂದೆ ಇಲ್ಲಿ? ನಾನು ಸತ್ತಿದ್ದೇನೋ ಬದುಕಿದ್ದೇನೋ ಅಂತ ನೋಡಲು ಬಂದೆಯಾ? 2 ವರ್ಷಗಳ ಮೇಲೆ ನಿನಗೆ ನನ್ನ ನೆನಪಾಯ್ತೇ ಎಂದು ಆದಿತ್ಯ ಉದ್ವೇಗದಿಂದ ಕೇಳಿದಾಗ ದೀಪಾಲಿಯು, ಹಾಗೆ ಅನ್ಬೇಡ ಆದಿತ್ಯ, ನೀನಿಲ್ಲದೆ ಈ 2 ವರ್ಷಗಳನ್ನು ಹೇಗೆ ಕಳೆದಿದ್ದೇನೆಂದು ಅದು ನನಗೆ ಮಾತ್ರ ತಿಳಿದಿದೆ. ನನ್ನ ನಂಬು ಆದಿ ಎಂದು ಹೇಳಿದಾಗ ಆದಿತ್ಯನೇ, ಸಾಕು ಮಾಡು ನಿನ್ನ ಈ ನಾಟಕವನ್ನು. ಇದೇನು ನನಗೆ ಹೊಸದಲ್ಲ. ನೀನು ನನ್ನ ನಿಜವಾಗಿಯೂ ಪ್ರೀತಿಸಿದ್ದು ನಿಜವಾದರೆ ಹೇಳದೆ ಕೇಳದೆ ನೀನು ಈ ದೇಶ ಬಿಟ್ಟು ಹೋಗುತ್ತಿರಲಿಲ್ಲ. ಈಗ ಬಂದಿರುವ ಕಾರಣ ತಿಳಿಸು ಎಂದು ಹೇಳಿದಾಗ ದೀಪಾಲಿಯು, ಇಲ್ಲ ಆದಿತ್ಯ, ನೀನು ನನ್ನ ತಪ್ಪು ತಿಳಿದಿರುವೆ. ಆ ದಿನ ನಡೆದದ್ದೇ ಬೇರೆ. ಆ ದಿನ ಜಾಹೀರಾತಿನ ಶೂಟಿಂಗ್ ಮುಗಿದ ಮೇಲೆ ಸಾಯಂಕಾಲ ಪಾರ್ಟಿ ಆಯೋಜಿಸಲಾಗಿತ್ತು. ಆ ಕಂಪನಿಯ ಮುಖ್ಯ ರೂಪದರ್ಶಿಯಾದ ಕಾರಣಕ್ಕೆ ನಾನು ಹೋಗಲೇಬೇಕಾಯಿತು. ನಾನು ಮದ್ಯ ಸೇವನೆ ಮಾಡಲಿಲ್ಲ. ಯಾರೋ ನನ್ನ ಗ್ಲಾಸ್ನಲ್ಲಿ ನನಗೆ ತಿಳಿಯದಂತೆ ಏನೋ ಮಿಶ್ರಣ ಮಾಡಿ ಕುಡಿಸಿದ್ರು. ನನಗೆ ತಲೆ ಸುತ್ತಿದಂತಾದಾಗ ನನ್ನನ್ನು ಮನೆಗೆ ಬಿಡುತ್ತೇನೆಂದು ಸ್ನೇಹಿತನೊಬ್ಬ ಹೇಳಿದಾಗ ನಾನು ಒಪ್ಪಿ ಅವನ ಜೊತೆ ಹೋದೆ. ಅದುವೇ ನಾನು ಮಾಡಿದ ದೊಡ್ಡ ತಪ್ಪು. ಅವನು ಕುಡಿದಿದ್ದ ವಾಹನ ಚಲಾಯಿಸುತ್ತಿದ್ದಾಗ ಸ್ವಾಧೀನ ತಪ್ಪಿ ಇನ್ನೊಂದು ಗಾಡಿಗೆ ಗುದ್ದಿ ರಸ್ತೆ ಅಪಘಾತವಾಯಿತು. ಮುಂದಿನದು ನಿಮಗೆ ತಿಳಿದೇ ಇದೆ. ನೀನು ನನ್ನನ್ನು ಪೊಲೀಸ್ ಸ್ಟೇಷನ್ನಿಂದ ಬಿಡಿಸಿ ಮನೆಗೆ ಬಿಟ್ಟು ಹೋದೆ. ಮರುದಿನ ನನಗೆ ಎಚ್ಚರವಾದಾಗ ಹಿಂದಿನ ದಿನದ ಘಟನೆ ನೆನೆದು ನನಗೆ ನನ್ನ ಮೇಲೆಯೇ ಜಿಗುಪ್ಸೆಯಾಯಿತು. ನಿನಗೆ ಈ ಹಿಂದೆಯೂ ತುಂಬ ನೋವು ಕೊಟ್ಟಿದ್ದೇನೆ. ನಾನು ನಿರಪರಾಧಿ ಎಂದು ನನ್ನ ನಂಬ್ತೀಯ ಅಂತ ನನಗೆ ನಂಬಿಕೆ ಇರಲಿಲ್ಲ. ಅದಕ್ಕೆ ಇನ್ನು ಇಲ್ಲೇ ಇದ್ದರೆ ನಿನ್ನ ನೆನಪುಗಳಲ್ಲೇ ಹುಚ್ಚಿಯಾಗಿ ಬಿಡುತ್ತೇನೆಂದು ಕೆಲಸದ ನೆಪದಲ್ಲಿ ದೂರದ ಪ್ಯಾರಿಸ್ ದೇಶಕ್ಕೆ ಹೋದೆ. ಅಲ್ಲಿಂದ ಲಂಡನ್, ಇಟಲಿ, ಅಮೆರಿಕ ಇತ್ಯಾದಿ. ಆದರೂ ನನಗೆ ನಿನ್ನನ್ನು ಮರೆಯಲಾಗಲಿಲ್ಲ. ಇವತ್ತು ಭಾರತಕ್ಕೆ ಬಂದು ನಾನು ನೇರವಾಗಿ ನಿನ್ನಲ್ಲಿ ಬಂದಿದ್ದೇನೆ. ಆದಿತ್ಯ, ನಿನಗೆ ಸತ್ಯ ಹಾಗೂ ನನ್ನ ಮನಸ್ಥಿತಿಯನ್ನು ತಿಳಿಸುವ ಉದ್ದೇಶದಿಂದ ಬಂದಿದ್ದೇನೆ. ನೀನು ನನ್ನನ್ನು ನಂಬುವುದಿಲ್ಲವೆಂದು ಗೊತ್ತಿದ್ದರೂ ಬಂದಿದ್ದೇನೆ. ಈಗ ನನ್ನ ಮನಸ್ಸು ಹಗುರವಾಯಿತು. ನಾನಿನ್ನು ಹೊರಡುತ್ತೇನೆ. ಬಾಗಿಲ ಹತ್ತಿರ ಒಬ್ಬಳು ನಿಂತಿದ್ದಾಳಲ್ಲ, ಯಾರವಳು ಎಂದು ಕೇಳಿದಾಗ ಆದಿತ್ಯ ಏನು ಹೇಳದೆ ತಲೆ ತಗ್ಗಿಸಿದಾಗ ದೀಪಾಳಿಗೆ ಅವಳ್ಯಾರೆಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಆಗ ಅವಳು ಕಣ್ಣು ತುಂಬಿಕೊಂಡು ದುಃಖದಿಂದ, ಗೊತ್ತಾಯ್ತು ಬಿಡು ಆದಿ, ನಾನು ಮಾಡಿದ ತಪ್ಪಿಗೆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಸುಖವಾಗಿರು. ಆ ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿ ಇಟ್ಟಿರಲಿ. ನಾನು ನಿನ್ನ ನೆನಪುಗಳಲ್ಲೇ ಈ ಜೀವನವನ್ನು ಕಳೆಯುತ್ತೇನೆ. ನಾನು ಬಂದ ಕೆಲಸ ಮುಗಿಯಿತು ಎಂದು ಹೇಳಿದವಳೆ ಅವನ ಕೋಣೆಯಿಂದ ಹೊರಗೆ ಓಡಿ ಬಂದಳು. ಆದಿತ್ಯ ದೀಪಾಲಿ ಹೇಳಿದನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಿದ್ದನು. ಇಲ್ಲ, ದೀಪಾಲಿ ನಿರಪರಾಧಿ. ನಾನು ಅವಳನ್ನು ಅರಸಿ ಹೋಗಬೇಕಾಗಿತ್ತು. ನಾನು ಆಗ ತಪ್ಪು ಮಾಡಿದೆ. ನಾನು ಅವಳನ್ನು ಈ ಬಾರಿ ಕಳೆದುಕೊಳ್ಳಲಾರೆಂದು ಯೋಚಿಸಿದವನೇ ದೀಪಾಲಿ ದೀಪಾಲಿ ಎಂದು ಕೆಳಗಿಳಿದು ಓಡಿ ಬಂದನು. ಅಲ್ಲಿ ಅವಳು ಕಾಣಿಸದಾಗ ಮನೆಯ ಹೊರಗೆ ಓಡಿದನು. ಇದನ್ನು ಅಲ್ಲೇ ನಿಂತು ನೋಡ್ತಿದ್ದ ನಂದಿನಿ ದಂಗಾಗುತ್ತಾಳೆ. ಆದಿತ್ಯನ ಕಣ್ಣಲ್ಲಿದ್ದ ಹೊಳಪು, ಉತ್ಸಾಹ ಅವಳು ನೋಡ್ತಿರುವುದು ಇದೇ ಮೊದಲು. ಆದಿತ್ಯ ದೀಪಾಲಿಯನ್ನು ಅರಸಿಕೊಂಡು ಅವಳ ಬಳಿ, ನನ್ನ ಕ್ಷಮಿಸಿಬಿಡು ದೀಪಾಲಿ, ನೀನು ನನಗೆ ಮೋಸ ಮಾಡಿ ನಿನ್ನ ಸ್ವಾರ್ಥಕ್ಕಾಗಿ ನನ್ನಿಂದ ದೂರವಾದಿ ಎಂದು ಇಷ್ಟು ದಿನ ತಿಳಿದಿದ್ದೆ. ನಾನಿನ್ನ ಕೊರಗಿನಲ್ಲಿ ಇದ್ದಾಗ, ನೀನಿಲ್ಲದೆ ಹುಚ್ಚನಂತೆ ಬದುಕುತ್ತಿದ್ದಾಗ, ನಮ್ಮ ತಂದೆಯವರ ಆರೋಗ್ಯದಲ್ಲಿ ಏರ್ಪೇರಾದಾಗ
ಅವರ ಆಸೆಯಂತೆ ಮದುವೆಯಾದೆ. ನನ್ನನ್ನು ನಂಬು ದೀಪಾಲಿ, ಅವಳನ್ನು ಒಂದು ದಿನವೂ ಹೆಂಡತಿಯಿಂದ ಸ್ವೀಕರಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಈಗಲೂ ಅಷ್ಟೇ, ನಾನು ನಿನ್ನವನು. ಇನ್ನು ನನ್ನಿಂದ ದೂರ ಹೋಗಬೇಡ ಪ್ಲೀಸ್, ಐ ಬೆಗ್ ಯು ಎಂದು ಹೇಳಿದನು. ಆಗ ದೀಪಾಲಿಯು, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ ಆದಿತ್ಯ, ಅದರಿಂದಲೇ ನಿನ್ನ ಬಳಿ ಎಲ್ಲ ಹೇಳಲು ಬಂದಿದ್ದೆ. ಆದರೆ ನಿನಗೆ ಮದುವೆಯಾಗಿದೆ ಎಂದು ನನಗೆ ಗೊತ್ತಿರಲಿಲ್ಲ. ಗೊತ್ತಿರ್ತಿದ್ರೆ ಖಂಡಿತವಾಗಿಯೂ ನಿನ್ನಲ್ಲಿಗೆ ಬರ್ತಿರಲಿಲ್ಲ. ಒಂದು ಹೆಣ್ಣಿನ ಜೀವನ ಹಾಳು ಮಾಡಲು ನನಗಿಷ್ಟವಿಲ್ಲ. ನೀವಿಬ್ಬರು ಸುಖವಾಗಿರಿ, ನಾನು ನಿನ್ನ ನೆನಪುಗಳಲ್ಲೇ ಈ ಜೀವನವನ್ನು ಕಳೆಯುತ್ತೇನೆ ಎಂದು ಹೇಳಿದಾಗ ಆದಿತ್ಯನು ಅವಳನ್ನು ತಡೆದು, ನೋ ವೇಸ್ ದೀಪಾಲಿ, ನನಗೆ ನೀನು ಬೇಕು. ನೀನಿಲ್ಲದೆ ನಾನು ಬೇರೆಯವಳನ್ನು ಹೆಂಡತಿ ಎಂದು ಸ್ವೀಕರಿಸ್ತೇನೆಂದು ನಿನಗೆ ಅನಿಸಿದರೆ ಅದು ನಿನ್ನ ತಪ್ಪು ಕಲ್ಪನೆ. ನೀನೇ ಯೋಚನೆ ಮಾಡು. 3 ಜೀವನಗಳು ಹಾಳಾಗಬೇಕೇ ಅಥವಾ 2 ಜೀವಗಳು ಹೊಂದಾಗಬೇಕೇ? ನನ್ನಿಂದ ವಿಚ್ಛೇದನ ಪಡೆದು ಅವಳು ಕೂಡ ಬೇರೆ ಜೀವನ ರೂಪಿಸ್ಕೊಳ್ಬಹುದು. ಅದಕ್ಕೆ ಬೇಕಾದ ಸಹಾಯವನ್ನು ನಾವು ಅವಳಿಗೆ ಮಾಡೋಣ ಎಂದು ಹೇಳಿದಾಗ ದೀಪಾಲಿಯು, ಓ ಆದಿತ್ಯ, ನೀನೆಷ್ಟು ಒಳ್ಳೆಯವನು, ನಿನ್ನನ್ನು ಪಡೆಯಲು ನಾನು ತುಂಬ ಲಕ್ಕಿ ಮಾಡಿದ್ದೇನೆ ಎಂದು ಹೇಳುತ್ತಾ ಇಬ್ಬರು ಒಬ್ಬರನ್ನೊಬ್ಬರು ತಪ್ಪಿಕೊಂಡರು. ಇಲ್ಲಿ ನಂದಿನಿ ದುಃಖದ ಮಡಿಲಲ್ಲಿ ತುಂಬಿದಳು. ಎಲ್ಲ ಮುಗಿದು ಹೋಯಿತು. ಆದಿತ್ಯ ಇನ್ನು ನನಗೆ ಹೊಲಿಯಲು ಸಾಧ್ಯವೇ ಇಲ್ಲ. ಅವನ ಹೃದಯದರಸಿ ಯಾವತ್ತಿದ್ದರೂ ದೀಪಾಲಿ, ಅವಳು ಕೂಡ ವಾಪಸ್ ಬಂದಾಗಿದೆ. ನಾನು ಇನ್ನು ಈ ಬಲವಂತದ ಮದುವೆಯಲ್ಲಿರಲು ಅರ್ಥವಿಲ್ಲ. ಆದಷ್ಟು ಬೇಗನೆ ಈ ಮನೆಯಿಂದ ಹೋಗಬೇಕು. ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಬೇಕು. ಇನ್ನು ವಿಷಯ ಮುಚ್ಚಿಟ್ಟು ಪ್ರಯೋಜನವಿಲ್ಲ. ಆದರೆ ಮೊದಲು ಅತ್ತೆ ಮಾವ ಊರಿನಿಂದ ಬರಲಿ. ಫೋನ್ನಲ್ಲಿ ವಿಷಯ ತಿಳಿಸುವುದು ಸರಿಯಲ್ಲ, ಮುಖಾಂತರ ಹೇಳುವುದೇ ಒಳ್ಳೆಯದು. ಆದಿತ್ಯನನ್ನು ನನಗೆ ಗೊತ್ತಿಲ್ಲದಂತೆ ಎಷ್ಟೊಂದು ಗಾಢವಾಗಿ ಪ್ರೀತಿಸಿದೆ. ಅವನನ್ನು ತುಂಬ ಹಚ್ಚಿಕೊಂಡೆ. ಅದಕ್ಕೆ ಇರಬೇಕು, ಅವನೆಷ್ಟೇ ನೋವಿಸಿದರೂ ಚುಚ್ಚು ಮಾತನಾಡಿದರೂ ಅವರನ್ನು ಈಗಲೂ ದ್ವೇಷಿಸಲು ಆಗುತ್ತಿಲ್ಲ. ಅವರನ್ನು ಬಿಟ್ಟು ಹೋಗಬೇಕು. ಅವರು ಈ ಜೀವಮಾನದಲ್ಲಿ ನನ್ನವರಾಗುವುದಿಲ್ಲವೆಂದು ನೆನೆದಾಗ ನನ್ನ ಹೃದಯಕ್ಕೆ ಚೂರಿರಿದಂತೆ ಆಗುತ್ತದೆ. ಆದರೆ ಇಂದು ಅವರ ಮುಖದಲ್ಲಾದ ಬದಲಾವಣೆ, ಕಣ್ಣಲ್ಲಿದ್ದ ಹೊಳಪು ನೋಡಿದ್ದು ಇದೇ ಮೊದಲು. ಅವರು ಯಾವಾಗಲೂ ಇದೇ ರೀತಿ ಇರಬೇಕು. ಅದಕ್ಕೆ ಮೊದಲು ನಾನು ಈ ಮನೆಯಿಂದ ಹೋಗಬೇಕು. ಅತ್ತೆ ಮಾವನನ್ನು ಬಿಟ್ಟಿರಬೇಕೆಂದು ನೆನೆದು ಸಂಕಟವಾದರೂ ಇದು ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ತೀರ್ಮಾನಿಸುತ್ತಾಳೆ ನಂದಿನಿ. ಆದಿತ್ಯ ಮತ್ತು ದೀಪಾಲಿ ಯಾವಾಗಲೂ ಜೊತೆಯಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದರು. ನಂದಿನಿ ತನ್ನ ಪಾಡಿಗೆ ತಾನಿರುತ್ತಿದ್ದಳು. ಅವರು ಮನೆಯಲ್ಲಿದ್ದಾಗ ಅವರ ಮುಂದೆಯೇ ಬರುತ್ತಿರಲಿಲ್ಲ. ತನ್ನ ಗಂಡ ಬೇರೆ ಹುಡುಗಿಯೊಂದಿಗೆ ಆಯಾಗಿರುವುದನ್ನು ನೋಡಲು ಅವಳಿಂದಾಗುತ್ತಿರಲಿಲ್ಲ. ಅತ್ತೆ ಮಾವ ಫೋನ್ ಮಾಡಿದಾಗಲೆಲ್ಲ ದೀಪಾಲಿ ಮತ್ತೆ ಬಂದಿರುವುದು ತಿಳಿಸಿರಲಿಲ್ಲ. ಆದರೂ ಅಲ್ಲಿಯ ವಾತಾವರಣ ಸುಧಾರಿಸಿಲ್ಲವೆಂದು ಅವರ ಮಾತಿನಿಂದಲೇ ತಿಳಿಯಬೇಕಿತ್ತು ಆಚಾರ್ಯ ದಂಪತಿಗಳಿಗೆ. ಅದೊಂದಿನ ಅವಳು ಹಾಲಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾಗ ನೇರವಾಗಿ ಅವಳ ಬಳಿಗೆ ಬಂದ ದೀಪಾಲಿ ದರ್ಪದಿಂದ, ನಿನಗೆ ಮಾನ ಮರ್ಯಾದೆ ಎಂಬುದು ಏನಾದರೊಂದು ಇದೆಯಾ? ಆದಿತ್ಯ ನನ್ನನ್ನು ಪ್ರೀತಿಸ್ತಾನೆಂದು ಗೊತ್ತಿದ್ದರೂ ಇಲ್ಲೇ ಜಾಂಡ ಹೂಡಿರುವೆಯಲ್ಲ, ಛೇ, ನಾಚಿಕೆ ಆಗೋದಿಲ್ಲವೇ ನಿಂಗೆ ಎಂದು ಕೇಳಿದಾಗ ನಂದಿನಿಯು, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ನನಗೂ ನಿಮ್ಮಿಬ್ಬರ ಮಧ್ಯೆ ಇಲ್ಲಿರಲು ಇಷ್ಟವಿಲ್ಲ. ನಾನು ನೇಮನಿಗೆ ಕರೆದುಕೊಂಡು ಬಂದಿದ್ದು ನಮ್ಮ ಮಾವನವರು. ಅವರು ಬಂದ ತಕ್ಷಣವೇ ನಾನಿಲ್ಲಿಂದ ಹೊರಟು ಹೋಗ್ತೇನೆ. ನೀವು ನಿಶ್ಚಿಂತೆಯಿಂದಿರಿ ಎಂದು ಹೇಳಿದಾಗ ದೀಪಾಲಿಯು ವ್ಯಂಗ್ಯವಾಗಿ ನಗುತ್ತಾ, ಓ ಐ ಸಿ, ಇದು ಆ ಮುದಿಯನ ಕೆಲಸವೇ? ಅದೇ ನಾನು ಯೋಚಿಸ್ತಿದ್ದೆ. ನಿನ್ನಂಥ ಲೋ ಕ್ಲಾಸ್ ಹಲ್ಲಿಗಮಾರ್ ಆದಿತ್ಯನಿಗೆ ಎಲ್ಲಿ ಸಿಕ್ಕಿದಳೆಂದು. ನಿನ್ನಂತಹ ಗುಗ್ಗು ಆದಿತ್ಯನ ಆಯ್ಕೆಯಾಗಿರಲು ಸಾಧ್ಯವೇ ಇಲ್ಲ. ಇದೆಲ್ಲ ಆ ಮುದುಕನ ಕಿತಾಪತಿ. ನೋಡಿಲಿ, ಆ ಮುದುಕ ಬಂದು ನಿನ್ನನ್ನು ಆದಿತ್ಯನನ್ನು ಒಂದು ಮಾಡ್ತೇನೆಂದು ನಿನಗನಿಸಿದ್ರೆ ಅದು ನಿನ್ನ ಮೂರ್ಖತನ. ಆದಿತ್ಯ ನನ್ನವನು, ಈ ಮನೆಯ ಹೊಡತಿ. ಯಾವತ್ತಿದ್ರೂ ನಾನೇ. ಆದಿತ್ಯನ ಆಸೆಯನ್ನು ಬಿಟ್ಟು ಈ ಮನೆ ಬಿಟ್ಟು ತೊಲಗಾಚೆ ಎಂದಾಗ ಆಗ ನಂದಿನಿಯು ರೋಷದಿಂದ, ಮಿಸ್ ದೀಪಾಲಿ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನನ್ನ ಬಗ್ಗೆ ಏನಾದರೂ ಹೇಳಿ, ಆದರೆ ನನ್ನ ಅತ್ತೆ ಮಾವನಿಗೆ ಏನಾದರೂ ಹೇಳಿದರೆ ನಾನು ಸುಮ್ಮನಿರಲ್ಲ. ಈಗಲೂ ಈ ಮನೆಗೆ ಸೊಸೆ ನಾನೇ, ನೀನು ಹೊರಗಿನವಳು, ನೆನಪಿರಲಿ ಎಂದು ಹೇಳುತ್ತಿದ್ದಾಗಲೇ ಅಲ್ಲಿಗೆ ಬಂದ ಆದಿತ್ಯ, ಏನು ನಡೆಯುತ್ತಿದೆ ಇಲ್ಲಿ ಎಂದು ಕೇಳಿದಾಗ ದೀಪಾಲಿಯು ಬೇಗನೆ, ನನ್ನ ಪಾಡಿಗೆ ನಾನು ನಿಂಗೆ ಇಲ್ಲಿ ಕಾಯುತ್ತಿದ್ದಾಗ ಇವಳು ನನ್ನಲ್ಲಿ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾಳೆ. ನಾನು ಹೊರಗಿನವಳಂತೆ. ನಿನ್ನ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ನಮ್ಮನ್ನು ಒಂದಾಗಲು ಬಿಡುವುದಿಲ್ಲವಂತೆ. ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ಹೋಗ್ಬೇಕಂತೆ. ಈ ಮನೆ ಆಸ್ತಿ ಎಲ್ಲ ಇವಳದಂತೆ. ಅಷ್ಟರಲ್ಲಿ ನೀನು ಬಂದೆ ಆದಿತ್ಯ ಎಂದು ಅಳುತ್ತಾ ಹೇಳಿದಾಗ ಆದಿತ್ಯನು ನಂದಿನಿಯನ್ನು ತನ್ನ ಕೈಯಿಂದ ದೂರ ತಳ್ಳುತ್ತಾ, ಹೌ ಡೇರ್ ಯು, ದೀಪಾಲಿಯಲ್ಲಿ ಈ ರೀತಿ ಮಾತನಾಡಿಸಲು ನೀನು? ಅದು ನನ್ನ ಹೆಂಡತಿ. ನಿನ್ನಂಥವಳನ್ನು ನನ್ನ ಮನೆ ಕೆಲಸದವಳನ್ನಾಗಿ ಇಡುವುದಿಲ್ಲ. ನಾನು ನಿನ್ನನ್ನು ನೋಡಿದರೆ ನನಗೆ ಅಸಹ್ಯ ಆಗುತ್ತದೆ. ನನ್ನ ಹಾಗೂ ಮುಖ್ಯವಾಗಿ ದೀಪಾವಳಿಯಿಂದ ದೂರವಿರು ಎಂದು ಹೇಳಿದವನೇ ದೀಪಾಲಿಯ ಕೈಯನ್ನು ಹಿಡಿದುಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ನಂದಿನಿಗೆ ಆದಿತ್ಯನ ಮಾತುಗಳು ನೇರವಾಗಿ ಅವಳ ಹೃದಯಕ್ಕೆ ನಾಟುತ್ತವೆ. ಅವನ ಬಾಯಿಂದ ಬಂದ ಪ್ರತಿಯೊಂದು ಶಬ್ದಗಳು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ರಿಂಗನಿಸ್ತದೆ. ಅವಳಿಗೆ
ಮಾಸದಂತಹ ನೋವನ್ನು ಕೊಟ್ಟಿದ್ದಾನೆ ಆದಿತ್ಯ. ನನ್ನನ್ನು ಎಷ್ಟೊಂದು ಕೀಳಾಗಿ ನೋಡ್ತಾನೆ. ಅವಳಿಗೆ ಅಲ್ಲಿರಲು ಇನ್ನೂ ಇಷ್ಟವೇ ಇರಲಿಲ್ಲ. ಇನ್ನು ಆದಷ್ಟು ಬೇಗ ಆದಿತ್ಯನಿಗೆ ಬಿಡುಗಡೆಯನ್ನು ಕೊಟ್ಟು ಇಲ್ಲಿಂದ ಹೋಗಬೇಕು. ಹೌದು, ಹಿಂದೆ ಮಾವನವರಲ್ಲಿ ಮಾತನಾಡಬೇಕೆಂದು ಯೋಚಿಸ್ತಿರುವಾಗಲೇ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗ್ತದೆ. ಅವಳು ಫೋನನ್ನು ಎತ್ತಿಕೊಂಡು ಹಲೋ ಎಂದಾಗ ಆ ಕಡೆಯಿಂದ ಒಂದು ಆಘಾತಕಾರವಾದ ಸಂದೇಶ. ಆದಿತ್ಯನಿಗೆ ಕಾರ್ ಆಕ್ಸಿಡೆಂಟ್ ಆಗಿದೆ ಎಂದು ಆಸ್ಪತ್ರೆಯಿಂದ ಫೋನ್ ಬಂದಿತ್ತು. ನಂದಿನಿಗೆ ತಲೆ ಸುತ್ತಿದಂತಾಗಿ ಒಂದು ಕ್ಷಣ ಕೈಕಾಲುಗಳೇ ಓಡದಂತಾದರೂ ತನ್ನಂತ ನಿಯಂತ್ರಿಸಿಕೊಂಡು ಹುಟ್ಟ ಬಟ್ಟೆಯಲ್ಲಿ ಆಸ್ಪತ್ರೆಗೆ ದೌಡಾಯಿಸಿದಳು. ದಾರಿಯುದ್ದಕ್ಕೂ ಅವಳು ದೇವರಲ್ಲಿ ಪ್ರಾರ್ಥಿಸಿದ್ದು ಒಂದೇ, ಆದಿತ್ಯನಿಗೆ ಏನೂ ಆಗದಿರಲೆಂದು. ಅವಳನ್ನು ಅಷ್ಟು ಹೀನಾಯವಾಗಿ ಅವಮಾನಿಸಿದ್ದರು. ನಂದಿನಿ ಆದಿತ್ಯನಿಗೆ ಒಲಿತನ್ನೇ ಬಯಸುತ್ತಿದ್ದಳು. ಕಾರಣ ಅದುವೇ ಅವಳಿಗಿದ್ದ ಅವನಲ್ಲಿದ್ದ ನಿಷ್ಕಲ್ಮಶ ಪ್ರೀತಿ. ಆಸ್ಪತ್ರೆಯಲ್ಲಿ ರಿಸೆಪ್ಷನಿಸ್ಟ್ನಲ್ಲಿ ಆದಿತ್ಯನ ಬಗ್ಗೆ ವಿಚಾರಿಸಿದಾಗ ಅವನ ಎಮರ್ಜೆನ್ಸಿ ರೂಮ್ನಲ್ಲಿರುವುದರ ಮಾಹಿತಿ ಪಡೆದು ನೇರವಾಗಿ ಅಲ್ಲಿಗೆ ಹೋದಾಗ ಅವನನ್ನು ಅಟೆಂಡ್ ಮಾಡುತ್ತಿದ್ದ ಡಾಕ್ಟರ್ ತುಂಬ ರಕ್ತಸ್ರಾವವಾಗಿದೆ, ಬೇಗ ಓ ಪಾಸಿಟಿವ್ ಬ್ಲಡ್ ಬೇಕೆಂದು ಆಸ್ಪತ್ರೆಯಲ್ಲಿ ಆ ಗ್ರೂಪಿನ ಬ್ಲಡ್ ಖಾಲಿಯಾಗಿದೆ ಎಂದು ಹೇಳಿದಾಗ ಅವಳಿಗೆ ದಿಕ್ಕೇ ದೋಚದಂತಾಗುತ್ತದೆ. ಆದಿತ್ಯನ ಬಳಿ ಹೋದಾಗ ಅವನು ಅರಪ್ರಜ್ಞಾವಸ್ಥೆಯಲ್ಲಿದ್ದು ನಂದಿನಿ ಅವನನ್ನು ತನ್ನೆರಡು ಕೈಗಳಿಂದ ಹಿಡಿದುಕೊಂಡು ಆದಿತ್ಯ ಎದ್ದೇಳಿ, ಕಣ್ಮುಚ್ಚಬೇಡಿ, ಯಾವುದೇ ಕಾರಣಕ್ಕೂ ನೀವು ಪ್ರಜ್ಞೆ ಕಳೆದುಕೊಳ್ಬಾರ್ದು, ನಿಮಗೇನೂ ಆಗೋದಿಲ್ಲ, ಆಗಲು ನಾನು ಬಿಡೋದಿಲ್ಲ ಎಂದು ಹೇಳುತ್ತಾ ಕೂಡಲೇ ಅಲ್ಲೇ ಇದ್ದ ಅವನ ಸೆಲ್ ಫೋನ್ ಎತ್ತಿಕೊಂಡು ಕಾಲ್ ಲಿಸ್ಟ್ನಲ್ಲಿದ್ದ ದೀಪಾಲಿಯ ನಂಬರ್ ಹೊತ್ತಿದಳು. ಅವಳು ಫೋನ್ ಎತ್ತುತ್ತಿದ್ದಂತೆ ಅವಳಿಗೆ ಆದಿತ್ಯನ ಅಪಘಾತದ ಬಗ್ಗೆ ತಿಳಿಸಿ ಬ್ಲಡ್ ವ್ಯವಸ್ಥೆ ಮಾಡಬೇಕೆಂದು ಹೇಳಿದಾಗ ದೀಪಾಲಿಯಿಂದ ಬಂದಂಥ ಉತ್ತರ, ಅವನಿಗೇನೂ ಆಗೋದಿಲ್ಲ, ಬ್ಲಡ್ ವ್ಯವಸ್ಥೆ ಆಸ್ಪತ್ರೆಯವರು ಮಾಡ್ತಾರೆ, ನನಗೀಗ ಖ್ಯಾತ ನಟನೊಂದಿಗೆ ಜಾಹೀರಾತಿನ ಶೂಟಿಂಗ್ ಇದೆ, ಇದನ್ನು ಈಗ ಬಿಟ್ಟು ಬಂದರೆ ನನಗೆ ಪುನಃ ಈ ಅವಕಾಶ ಸಿಗೋದಿಲ್ಲ ಎಂದು ಹೇಳಿದವಳೆ ನಂದಿನಿಯ ಉತ್ತರಕ್ಕೂ ಕಾಯದೆ ಫೋನ್ ತುಂಡರಿಸಿದಳು. ನಂದಿನಿಗೆ ದಿಕ್ಕೇ ತೋಚದಂತಾಯಿತು. ಆಗಲೇ ಅವಳಿಗೆ ನೆನಪಾಗಿತ್ತು, ನಂದು ಕೂಡ ಓ ಪಾಸಿಟಿವ್ ಬ್ಲಡ್ ಗ್ರೂಪ್. ಡಾಕ್ಟರ್ ಬಳಿ ತಿಳಿಸಿ ಬೇಗ ನರ್ಸ್ನೊಂದಿಗೆ ಹೋಗಿ ಬ್ಲಡ್ ಡ್ರಾ ಮಾಡಿಸಿದಳು. ಆದಿತ್ಯನ ಚಿಕಿತ್ಸೆ ನಡೆಯಿತು. ಅವನು ಆಪತ್ತಿನಿಂದ ಪಾರಾದಾಗ ಹೋದ ಜೀವ ಮತ್ತೆ ಬಂದಂತಾಯಿತು ನಂದಿನಿಗೆ. ಆದಿತ್ಯ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರೂ ತುಂಬ ನಿತ್ರಾಣವಾಗಿತ್ತು. ಮಂಚದಿಂದ ಹೇಳಲು ಕೂಡ ಶಕ್ತಿ ಇರಲಿಲ್ಲ. ಜ್ವರ ಬೇರೆ ಬಂದಿತ್ತು. ನಂದಿನಿ ರಾತ್ರಿ ಹಗಲು ಎನ್ನದೆ ಆದಿತ್ಯನ ಆರೈಕೆ ಮಾಡಿದಳು. ಇಡೀ ರಾತ್ರಿ ಅವನು ಮಲಗಿದ್ದಾಗ ಹೊದ್ದೆ ಬಟ್ಟೆಯನ್ನು ಅವನಿಗೆ ಹಿಡುತ್ತಿದ್ದಳು. ಅವನಿಗೆ ತಿಂಡಿಯನ್ನು ಅವಳೇ ತಿನ್ನಿಸ್ತಿದ್ದಳು. ಆದರೂ ಆದಿತ್ಯನನ್ನು ಮುಖ ಕೊಟ್ಟು ನೋಡುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ. ಅವಳು ಆಚಾರ್ಯರಿಗೆ ಆದಿತ್ಯನ ಅಪಘಾತದ ವಾರ್ತೆಯನ್ನು ಇಂದಷ್ಟೇ ತಿಳಿಸಿದ್ದಳು. ಅವರು ಕೂಡ ಬ್ಯಾಂಗ್ಳೂರಿಗೆ ಪ್ರಯಾಣ ಬೆಳೆಸಿದರು. ಆದಿತ್ಯನನ್ನು ಪರಿಶೀಲಿಸಲು ಬಂದ ಡಾಕ್ಟರ್ ಆದಿತ್ಯನನ್ನು ಪರಿಶೀಲಿಸ್ತಾ ವೆರಿ ಗುಡ್, ಯು ಆರ್ ಆಲ್ಮೋಸ್ಟ್ ರಿಕವರಿಂಗ್, ಇನ್ನು 1 ವಾರ ವಿಶ್ರಾಂತಿ ತಗೊಳ್ಳಿ ಎಂದಾಗ ಆದಿತ್ಯನು ಥ್ಯಾಂಕ್ಸ್ ಡಾಕ್ಟರ್ ಎಂದಾಗ ಡಾಕ್ಟರ್ ಮೊದಲು ಥ್ಯಾಂಕ್ಸ್ ನಿಮ್ಮ ಹೆಂಡತಿಗೆ ಹೇಳಿ, ಅವರಿಂದಲೇ ನೀವು ಆಪತ್ತಿನಿಂದ ಪಾರಾದದ್ದು. ಅವರು ನಿಮಗೆ ರಕ್ತದಾನ ಮಾಡುತ್ತಿರದಿದ್ದರೆ ನೀವು ಜೀವಂತವಾಗಿರುತ್ತಿರಲಿಲ್ಲ. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನೀವು ಅದೃಷ್ಟ ಮಾಡಿದ್ದೀರಾ ಈಗಿನ ಕಾಲದಲ್ಲಿ ಇಂತಹ ಹೆಂಡತಿಯನ್ನು ಪಡೆಯಲು ಎಂದು ಹೇಳುತ್ತಿದ್ದಾಗಲೇ ನಂದಿನಿ ಡಾಕ್ಟರ್ಗೆ ಕಾಫಿ ತಂದುಕೊಟ್ಟು ಹೊರಗೆ ಹೋದಳು. ಡಾಕ್ಟರ್ ಹೋದ್ಮೇಲೆ ಆದಿತ್ಯ ಯೋಚನಾ ಮಗ್ನನಾಗುತ್ತಾನೆ. ಆ ದಿನ ನಾನು ಆಸ್ಪತ್ರೆಯಲ್ಲಿ ಅರಪ್ರಜ್ಞಾವಸ್ಥೆಯಲ್ಲಿದ್ದಾಗ ನಂದಿನಿ ನನ್ನನ್ನು ಹಿಡಿದುಕೊಂಡು ಆಡಿದ ಮಾತುಗಳು ನೆನಪಾಗುತ್ತವೆ. ಅವಳ ಕಣ್ಣುಗಳು ತುಂಬಿದ್ದವು. ನಾನು ಎಷ್ಟೇ ಅವಮಾನಿಸಿದರೂ ಕೀಳಾಗಿ ಕಂಡರೂ ತನ್ನ ರಕ್ತದಾನ ಮಾಡಿ ನನಗೆ ಜೀವದಾನ ಮಾಡಿದ್ದಾಳೆ. ನಾನು ಮನೆಗೆ ಬಂದ ಮೇಲೂ ಮಗುವಿನಂತೆ ನನ್ನ ಆರೈಕೆ ಮಾಡಿದ್ದಾಳೆ. ನಾನು ಅವಳಲ್ಲಿ ಕ್ಷಮಾಪಣೆ ಕೇಳಬೇಕು. ದೀಪಾಲಿ ಫೋನ್ ಮಾಡಿ ತನ್ನ ನೋಡಲು ಬರುತ್ತೇನೆಂದು ಹೇಳಿದಾಗ ಏನೋ ನೆಪಹೊಡ್ಡಿ ಅವಳ ಭೇಟಿಯನ್ನು ನಾಳೆಗೆ ತಲ್ಲಿ ಮತ್ತೆ ಯೋಚನಾ ಮಗ್ನನಾಗುತ್ತಾನೆ ಆದಿತ್ಯ. ನನ್ನ ಮನಸ್ಸಿಗೆ ನಂದಿನಿ ನನ್ನ ಕಣ್ಣ ಮುಂದಿರದಿದ್ದರೆ ಅವಳ ಬಗ್ಗೆ ಯೋಚಿಸ್ತಿದೆ. ಅವಳು ನನ್ನ ಮುಂದೆ ಬಂದಾಗಲೆಲ್ಲ ನಾನೇಕೆ ಅವಳನ್ನು ಎಡಬಿಡದೆ ನೋಡುತ್ತಿರುತ್ತೇನೆ. ಮನಸ್ಸು ಯಾಕೆ ನಂದಿನಿಯನ್ನು ಮಾತನಾಡಿಸಲು ಹಂಬಲಿಸುತ್ತಿದೆ. ಆಗಲೇ ಅವನ ಬಾಲ್ಯದ ಗೆಳೆಯ ರೋಹಿತ್ ಅವನನ್ನು ನೋಡಲು ಬರುತ್ತಾನೆ. ಹಾಯ್ ಆದಿತ್ಯ, ಇನ್ನು ಅಪಘಾತದ ವಿಚಾರ ತಿಳಿಯಿತು, ಅದಕ್ಕೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದೆ. ಅಲ್ಲ, ನಿನ್ನನ್ನು ಆ ದಿನ ದೀಪಾಲಿಯೊಂದಿಗೆ ನೋಡಿದೆ. ನೀನು ಯಾಕೆ ಇನ್ನೂ ಅವಳ ಸಂಪರ್ಕದಲ್ಲಿದ್ದೀಯಾ? ಅವಳಿಂದ ದೂರವಿರಬೇಕಲ್ವಾ? ಆದಿತ್ಯ, ನಿನ್ನ ವೈವಾಹಿಕ ಜೀವನವನ್ನು ಹಾಳು ಮಾಡಿಕೊಳ್ಬೇಡ, ಅದು ಅವಳಂತ ದನ ಪಿಶಾಚಿಗೆ ಎಂದು ರೋಹಿತ್ ಹೇಳಿದಾಗ ಆದಿತ್ಯನು ಆಶ್ಚರ್ಯದಿಂದ ಪ್ರಶ್ನಾರ್ಥಕವಾಗಿ ಅವನ ನೋಡಿದಾಗ ರೋಹಿತ್, ಗೊತ್ತಾಯ್ತು ಬಿಡು, ನಿಂಗೇನು ತಿಳಿದಿಲ್ಲವೆಂದು. ಅವಳು ಬ್ಯಾಂಗ್ಳೂರು ಬಿಟ್ಟು ಪ್ಯಾರಿಸ್ಗೆ ಹೋಗಿ ಒಬ್ಬ ಹೈ ಪ್ರೊಫೈಲ್ ಬಿಸ್ನೆಸ್
ಮ್ಯಾಗ್ನೆಟ್ ಜೊತೆಯಲ್ಲಿ ಲಿವ್ ಇನ್ ರಿಲೇಷನ್ನಲ್ಲಿದ್ಲು. ಅವನ ಜೊತೆ ಲಂಡನ್, ಅಮೆರಿಕ, ಇಟಲಿ ಎಲ್ಲ ಕಡೆ ಸುತ್ತಿದ್ಲು. ನಾನು ಅಮೆರಿಕದ ಬಿಸ್ನೆಸ್ ಮೀಟಿಂಗ್ನಲ್ಲಿ ಅವಳನ್ನು ಅವನ ಜೊತೆ ಭೇಟಿಯಾಗಿದ್ದೇನೆ. ನಿಮಗೆ ತೋರಿಸಲೆಂದು ಅವರ ಜೊತೆಗಿರುವ ಛಾಯಾಚಿತ್ರಗಳನ್ನು ಇಟ್ಟುಕೊಂಡಿದ್ದೇನೆ. ಆದರೆ ನಾನು ಭಾರತಕ್ಕೆ ಬಂದಾಗ ನಿನಗಾಗಲೇ ಮದುವೆಯಾಗಿತ್ತು. ಅದಕ್ಕೆ ನೀನು ಹಳೆಯದನ್ನೆಲ್ಲ ಮರೆತು ನಿನ್ನ ಜೀವನದಲ್ಲಿ ಮುಂದೆ ಸಾಗಿರುವೆ ಎಂದು ತಿಳಿದು ನಾನು ಸಂತೋಷಪಟ್ಟೆ. ಅದಕ್ಕೆ ನಿನಗೆ ಅವಳ ಬಗ್ಗೆ ತಿಳಿಸಿರಲಿಲ್ಲ. ಆದರೆ ಯಾವಾಗ ನಿನ್ನ ದೀಪಾಲಿಯ ಜೊತೆಯಲ್ಲಿ ನೋಡಿದೆ, ಮನಸ್ಸು ತಡೆಯಲಿಲ್ಲ. ಅದಕ್ಕೆ ನಿನ್ನನ್ನು ಅದೇ ದಿನ ನಿನ್ನ ಮನೆಗೆ ಹುಡುಕಿಕೊಂಡು ಬಂದೆ. ಆಗಲೇ ನಿನಗೆ ಆಕ್ಸಿಡೆಂಟ್ ಆದ ವಿಚಾರ ತಿಳಿಯಿತು. ನೀನು ಚೇತರಿಸಿಕೊಳ್ಳಲಿ ಎಂದು ಕಾಯ್ತಿದ್ದೆ. ಅವಳ ಹಳೆಯ ಪ್ರಿಯಕರನಿಗೆ ವ್ಯವಹಾರದಲ್ಲಿ ನಷ್ಟವಾಯಿತು. ಅದಕ್ಕೆ ಅವಳು ವಾಪಸ್ ನಿನ್ನ ಬಳಿಗೆ ಬಂದಿದ್ದಾಳೆ. ದೀಪಾಲಿಗೆ ನಿನಗೆ ಮದುವೆಯಾಗಿರೋ ವಿಚಾರ ಮುಂಚೆಯೇ ತಿಳಿದಿತ್ತು. ನಿಮ್ಮ ಅಪ್ಪಾಜಿ ಇಲ್ಲಿರುವ ತನಕ ಅವಳು ನಿನ್ನನ್ನು ಭೇಟಿ ಮಾಡುವ ಧೈರ್ಯ ಮಾಡಲಿಲ್ಲ. ಅವರು ಊರಿಗೆ ಹೋದ ಕೂಡಲೇ ನಿನ್ನಲ್ಲಿಗೆ ಬಂದಿದ್ದಾಳೆ. ನನಗೆ ದೀಪಾಲಿಗೆ ನಿನಗೆ ಮದುವೆಯಾಗಿರುವ ವಿಚಾರವಾಗಲಿ ನಿನ್ನ ಮನೆಯ ಚಟುವಟಿಕೆಗಳ ಬಗೆಗಿನ ಮಾಹಿತಿಗಳು ಹೇಗೆ ಎಲ್ಲಿಂದ ದೊರಕುತ್ತದೆಂದು ಗೊತ್ತಿಲ್ಲ. ಆದರೆ ನಾನು ಹೇಳಿದ ಪ್ರತಿಯೊಂದು ಮಾತುಗಳು ಸತ್ಯ. ನೀನೇ ಯೋಚಿಸಿ ನೋಡು ಆದಿತ್ಯ. ನೀನು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಗ ಏಕೆ ಬರಲಿಲ್ಲ ಅವಳು? ಅವಳದು ಬ್ಲಡ್ ಗ್ರೂಪ್ O ಪಾಸಿಟಿವ್. ಇದಕ್ಕಿಂತ ಮಿಗಿಲಾಗಿ ನಾನು ಏನು ಹೇಳಲು ಬಯಸುವುದಿಲ್ಲ. ನಾನೇನು ಹೊರಡುತ್ತೇನೆ ಎಂದು ಹೇಳಿ ಹೋದನು. ಆದಿತ್ಯನಿಗೆ ದೀಪಾಲಿಯ ಕಪಟ ತಿಳಿದು ತನ್ನ ಮೇಲೆ ಅವನಿಗೆ ವಿಪರೀತ ಸಿಟ್ಟು ಬರುತ್ತದೆ. ಆದರೆ ಅವನಿಗೆ ಆ ಕ್ಷಣದಲ್ಲೂ ನೆನಪಾಗಿದ್ದು ನಂದಿನಿ. ಅವನು ಕೂಡಲೇ ಅವಳ ನರೆಸಿಕೊಂಡು ಹೋದಾಗ ಅವಳು ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದಳು. ಆದಿತ್ಯ ಶಬ್ದವಾಗದಂತೆ ನಂದಿನಿಯ ಪಕ್ಕದಲ್ಲಿ ಕುಳಿತು ಅವಳನ್ನೇ ದಿಟ್ಟಿಸ್ತಾ ಮೊದಲ ಬಾರಿಗೆ ನಂದಿನಿಯನ್ನು ಸರಿಯಾಗಿ ನೋಡ್ತಾನೆ. ನಾನೆಷ್ಟು ನೋವು ಕೊಟ್ಟರೂ ತಿರಸ್ಕರಿಸಿದರೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು. ಮದುವೆಯಾದಾಗಿನಿಂದ ಒಂದು ದಿನವೂ ಪ್ರೀತಿಯಿಂದ ಮಾತನಾಡಿಸಲಿಲ್ಲ. ನನಗಾಗಿ ಇಡೀ ದಿನ ಉಪವಾಸವಿದ್ದರೂ ಅಲ್ಲೂ ಅವಳನ್ನು ಅವಮಾನಿಸಿದೆ. ದೀಪಾಲಿ ಪುನಃ ನನ್ನ ಜೀವನದಲ್ಲಿ ಬಂದಾಗಲಂತೂ ನಂದಿನಿಯನ್ನು ಇನ್ನೂ ತುಚ್ಛವಾಗಿ ಕಂಡೆ. ಬೇಡದ ಮಾತುಗಳನ್ನಾಡಿ ನೋಯಿಸಿದೆ. ಅದಕ್ಕೆ ನನಗೆ ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದೆ. ನನ್ನನ್ನು ಕ್ಷಮಿಸಿಬಿಡು ನಂದಿನಿ ಎಂದು ಮನಸ್ಸಿನಲ್ಲೇ ಹೇಳುತ್ತಾನೆ. ಏಕೋ ಗೊತ್ತಿಲ್ಲ, ಅವಳನ್ನೆಷ್ಟು ಸಲ ನೋಡಿದರೂ ಅವಳು ನೋಡ್ತಲೇ ಇರಬೇಕೆಂದು ಅನಿಸ್ತಿದೆ ಆದಿತ್ಯನಿಗೆ. ಇದೆಲ್ಲದರ ಪರಿವೇ ಇಲ್ಲದೆ ಗಾಢವಾದ ನಿದ್ರೆಯಲ್ಲಿದ್ದಳು ನಂದಿನಿ. ಆದಿತ್ಯ ಮಲಗಲು ಹೋಗುವ ಮುಂಚೆ ಅವಳ ಮುಂಗುರುಳನ್ನು ತನ್ನ ಕೈಯಿಂದ ಹಿಂದೆ ಮಾಡಿ ಅವಳಿಗೆ ತನ್ನ ಕೈಯಾರೆ ಕಂಬಳಿ ಹೊದಿಸಿ ಹೋದನು. ನಂದಿನಿಗೆ ಬೆಳಿಗ್ಗೆ ಎಚ್ಚರವಾದಾಗ ತನ್ನ ಮೇಲಿರುವ ಹೊದಿಕೆಯನ್ನು ನೋಡಿದಾಗ ಆಶ್ಚರ್ಯವಾಗುತ್ತದೆ. ನಾನು ರಾತ್ರಿ ಕಂಬಳಿಯನ್ನು ಹೊದ್ದಿ ಮಲಗಿರಲಿಲ್ಲ ಅಲ್ವಾ, ಮತ್ತೆ ಹೇಗೆ ಇದು ನನ್ನ ಮೈ ಮೇಲಿದೆ ಎಂದು ಯೋಚಿಸಿರುವಾಗಲೇ ಕರಗಂಟೆಯ ಶಬ್ದವಾಗುತ್ತದೆ. ಅವಳೋಗಿ ಬಾಗಿಲು ತೆರೆದಾಗ ಎದುರಿಗೆ ಆಚಾರ್ಯ ದಂಪತಿಗಳನ್ನು ನೋಡಿ ಆನಂದದಿಂದ ಅವರಿಬ್ಬರನ್ನು ಅಪ್ಪಿಕೊಂಡು ಜೋರಾಗಿ ಹತ್ತಳು. ಆಗ ಅರವಿಂದ ಆಚಾರ್ಯರೇ ಅವಳನ್ನು ಸಮಾಧಾನಿಸ್ತಾರೆ. ನಂದಿನಿ, ಯಾಕಮ್ಮ, ಏನಾಯ್ತು, ಏಕೆ ಹೇಳುತ್ತಿರುವೆ ಎಂದು ಕೇಳಿದರು. ಆಗ ನಂದಿನಿ, ಅಪ್ಪಾಜಿ, ನೀವಿಲ್ಲದೆ ನನಗಿಲ್ಲಿ ಒಂದೊಂದು ಕ್ಷಣವು ಯುಗದಂತೆ ಕಂಡಿತ್ತು ಎಂದು ಹೇಳಿದಾಗ ಆಚಾರ್ಯ ದಂಪತಿಗೆ ಅವಳ ಮತ್ತು ಆದಿತ್ಯನ ಸಂಬಂಧದಲ್ಲಿ ಏನೂ ಸುಧಾರಣೆಯಾಗಲಿಲ್ಲವೆಂದು ತಿಳಿಯಿತು. ಅವ್ರು ಸ್ನಾನ ಮಾಡಿ ತಿಂಡಿ ತಿಂದಾದ ಮೇಲೆ ಆದಿತ್ಯನು ಇನ್ನೂ ನಿದ್ರೆ ಮಾಡುತ್ತಿದ್ದರಿಂದ ನಂದಿನಿಯಲ್ಲಿ ಖಾಸಗಿ ಅವಳ ಬಳಿ ತಾವಿ ಇಲ್ಲಿ ಇಲ್ಲದಾಗ ನಡೆದ ಘಟನೆಗಳ ಬಗ್ಗೆ ಕೇಳಿದರು. ಆಗ ನಂದಿನಿ ಅವರಲ್ಲಿ ಏನು ಮುಚ್ಚಿಡದೆ ದೀಪಾಲಿ ಪುನಃ ಆದಿತ್ಯನ ಜೀವನದಲ್ಲಿ ಬಂದದ್ದು, ಆದಿತ್ಯ ಅವಳ ಸಂಘವನ್ನು ಮತ್ತೊಮ್ಮೆ ಮಾಡಿದ್ದು, ಅವರಿಬ್ಬರು ಸೇರಿಕೊಂಡು ತನ್ನನ್ನು ತುಚ್ಛವಾಗಿ ಅವಮಾನಿಸಿದ್ದು, ಆದಿತ್ಯ ಸಿಟ್ಟಿನಿಂದ ದೀಪಾಲಿಯೊಂದಿಗೆ ಮನೆಯಿಂದ ಹೊರಗೆ ಹೋಗಿತ್ತು, ಆಮೇಲೆ ಅವನಿಗೆ ಅಪಘಾತವಾಗಿತ್ತು, ಇವೆಲ್ಲವನ್ನು ಕೂಲಂಕುಷವಾಗಿ ತಿಳಿಸಿದಳು. ಆಮೇಲೆ ನಂದಿನಿ ಅವರಲ್ಲಿ, ಅಮ್ಮ, ಅಪ್ಪಾಜಿ, ನನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿ ನನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ಅವರು ನನ್ನ ತಿರಸ್ಕರಿಸಿ ದೀಪಾಲಿಯನ್ನು ಆಯ್ಕೆ ಮಾಡಾಗಿದೆ. ಇನ್ನು ನನಗೆ ಇಲ್ಲಿ ಅವರ ಹೆಂಡತಿಯಾಗಿರಲು ಸಾಧ್ಯವಿಲ್ಲ. ಅಪ್ಪಾಜಿ, ನೀವು ಈ ಕೂಡಲೇ ನಿಮಗೆ ಪರಿಚಯವಿರುವ ವಕೀಲರಲ್ಲಿ ಮಾತನಾಡಿ ನನಗೆ ಈ ಬಲವಂತದ ಮದುವೆಯಿಂದ ಬಂಧನದಿಂದ ಬಿಡುಗಡೆ ಮಾಡಿ ಎಂದು ಕೇಳಿದಳು. ಆಗ ಆಚಾರ್ಯರು, ಆಯಿತು ತಾಯಿ, ನೀನೆಷ್ಟದಂತೆ ಆಗಲಿ. ಇನ್ಮೇಲೆ ನನಗೆ ಒಬ್ಬ ಮಗನಿದ್ದಾನೆಂಬುದನ್ನು ಮರೆತು ಬಿಡ್ತೇವೆ. ನಮ್ಮ ಪಾಲಿಗೆ ನಮ್ಮ ಮಗ ಇಂದಿನಿಂದ ಸತ್ತು ಹೋಗಿದ್ದಾನೆಂದು ಭಾವಿಸುತ್ತಿದ್ದೇವೆ ಎಂದು ಹೇಳುತ್ತಿರುವಾಗಲೇ ನಂದಿನಿ ಅವರನ್ನು ಕೂಡಲೇ ತಡೆದು, ತಪ್ಪು ಅಪ್ಪಾಜಿ, ನಾನು ಆದಿತ್ಯನ ಸಂತೋಷಕ್ಕಾಗಿ ಅವರನ್ನು ಬಿಟ್ಟು ಇಲ್ಲಿಂದ ಹೋಗ್ತಿದ್ದೇನೆ. ಅವರು ಯಾವಾಗಲೂ ಸಂತೋಷವಾಗಿರಬೇಕು. ನೀವು ಅವರೊಂದಿಗೆ ನಿಷ್ಠುರವಾಗಿ ಬಿಟ್ಟರೆ ಅವರು ಖುಷಿಯಿಂದಿರಲು ಸಾಧ್ಯವಿಲ್ಲ. ಅದರಿಂದ ನನಗೆ ನೀವಿಬ್ಬರೂ ಅವರಲ್ಲಿ ಮುಂಚಿನಂತೆ ಇರ್ತಾರೆಂದು ನನಗೆ ಭಾಷೆ ಕೊಡಿ, ಇಲ್ವಾದರೆ ನನ್ನ ಮೇಲೆ ಆಣೆ ಎಂದು ಹೇಳಿದಾಗ ಆಚಾರ್ಯ ದಂಪತಿಗಳು ಕಣ್ತುಂಬಿಕೊಂಡು ಆಗಲಿ ಎಂದು ಭಾಷೆ ಕೊಟ್ಟರು. ಅಜ್ಜಿ ಲೀಲಾವತಿಯವರು ತೀರ್ಥಯಾತ್ರೆ ಮುಗಿಸಿ ವಾಪಸ್ ಬಂದಿದ್ದರು. ಬಂದ ಕೂಡಲೇ ಆದಿತ್ಯನ ಅಪಘಾತದ ವಿಷಯ ತಿಳಿದು ನೇರವಾಗಿ ಅವನ ಕೋಣೆಗೆ ಆರೋಗ್ಯ ವಿಚಾರಿಸಲು ಹೋದರು. ಅವರು ಕೋಣೆಯ ಒಳಗೆ ಬಂದಾಗ ಆದಿತ್ಯನು ಕಿಟಕಿಯ ಹೊರಗೆ
ಏನನ್ನೋ ದೀರ್ಘವಾಗಿ ನೋಡುತ್ತಾ ಮೈಮರೆಯುತ್ತಿದ್ದನು. ಲೀಲಾವತಿಯವರು 2 ಸಲ ಅವನನ್ನು ಆದಿತ್ಯ ಆದಿತ್ಯ ಎಂದು ಕರೆದಾಗ ಅವನು ಹೂಗೊಡಲಿಲ್ಲ. ಆಗ ಅವರೇ ಹೋಗಿ ಅವನ ಹಿಂದೆ ನಿಂತು ಕಿಟಕಿಯ ಹೊರಗೆ ನೋಡಿದಾಗ ಅಲ್ಲಿ ನಂದಿನಿಯು ಗಿಡಕ್ಕೆ ನೀರು ಹಾಕುತ್ತಿರುವುದನ್ನು ನೋಡಿದರು. ಆದಿತ್ಯನು ಜಗತ್ತಿನ ಪರಿವೇ ಇಲ್ಲದೆ ಅವಳನ್ನು ಪ್ರೀತಿಯಿಂದ ನೋಡುತ್ತಾ ಮೈಮರೆಯುತ್ತಿದ್ದನು. ಲೀಲಾವತಿಯವರು ಮನಸ್ಸಿನಲ್ಲಿ ನಗುತ್ತಾ ಆದಿತ್ಯನ ಭುಜ ಹಿಡಿದು ಕರೆದಾಗ ಅವನು ಹಿಂತಿರುಗಿ ನೋಡಿದಾಗ ಅಜ್ಜಿಯನ್ನು ಕಂಡು ನಕ್ಕಾಗ ಅವರು ಆದಿತ್ಯನ ಆರೋಗ್ಯವನ್ನು ವಿಚಾರಿಸಿ ಕೆಳಗೆ ಹಾಲ್ಗೆ ಬಂದರು. ಅಲ್ಲೇ ಇದ್ದ ಆಚಾರ್ಯ ದಂಪತಿಗಳು ಅವರಿಲ್ಲದಾಗ ನಡೆದ ಎಲ್ಲಾ ವಿಷಯಗಳನ್ನು ತಿಳಿಸಿ ನಂದಿನಿ ಆದಿತ್ಯನಿಂದ ವಿಚ್ಛೇದನ ಪಡೆಯಲು ನಿರ್ಧರಿಸುವುದನ್ನು ತಿಳಿಸಿದಾಗ ಅವರು ಏನೂ ಮಾತನಾಡದೆ ತಮ್ಮ ಕೋಣೆಗೆ ವಿಶ್ರಾಂತಿ ಪಡೆಯಲು ಹೊರಟು ಹೋದರು. ಆಚಾರ್ಯರು ತಮಗೆ ಕೆಲವು ವರ್ಷಗಳಿಂದ ಪರಿಚಯವಿರುವ ವಕೀಲರಿಗೆ ನಂದಿನಿ ಮತ್ತು ಆದಿತ್ಯನ ವಿಚ್ಛೇದನದ ಬಗ್ಗೆ ಮಾತನಾಡಿದರು. ಹೇಗೋ ಗಂಡ ಹೆಂಡತಿ ಇಬ್ಬರಿಗೂ ಜೊತೆಯಲ್ಲಿ ಬಾಳಲು ಇಷ್ಟವಿಲ್ಲದ ಕಾರಣ ವಿಚ್ಛೇದನದ ಕಾಗದಗಳು ಇಬ್ಬರಿಗೂ ಸಹಿ ಹಾಕಲು ಇನ್ನೂ 1 ತಿಂಗಳ ಒಳಗೆ ಸಿಗುವುದರಲ್ಲಿತ್ತು. ಆಚಾರ್ಯರು ಇದನ್ನು ನಂದಿನಿಗೆ ತಿಳಿಸಿದರು. ಅವಳು ತನಗೆ ಆದಿತ್ಯ ಹಾಗೂ ಮನೆಯವರನ್ನು ಇನ್ನು ಕೆಲವೇ ದಿನಗಳಲ್ಲಿ ಅಗಲಿ ಹೋಗಬೇಕೆಂದು ನೆನೆದು ದುಃಖವಾಗುತ್ತದೆ. ಆದಿತ್ಯ ದೀಪಾಲಿಯನ್ನು ಆಯ್ಕೆ ಮಾಡಿ ಆಗಿದೆ. ಅವಳು ಆ ದಿನ ಮೊದಲ ಬಾರಿಗೆ ಆದಿತ್ಯನನ್ನು ಅರಸಿಕೊಂಡು ಬಂದಾಗ ಅವಳನ್ನು ಕಂಡ ಆದಿತ್ಯನ ಕಣ್ಣಲ್ಲಿದ್ದ ಹೊಳಪನ್ನು ನಾನು ಯಾವತ್ತಿಗೂ ಮರೆಯಲು ಸಾಧ್ಯವಿಲ್ಲ. ಆಮೇಲೆ ದೀಪಾಲಿಯನ್ನು ಅವನು ಪುನಃ ಮನ್ನಿಸಿ ಸ್ವೀಕರಿಸಿ ಅವಳೊಂದಿಗೆ ನಗುತ್ತಾ ಇದ್ದದನ್ನು ನೋಡಿದ ಮೇಲಂತೂ ಅವಳು ಅವನನ್ನು ಗೆಲ್ಲುವ ಪ್ರಯತ್ನವನ್ನು ಬಿಟ್ಟಿದ್ದಳು. ಮದುವೆಯಾದಾಗಿನಿಂದ ಮುಖವನ್ನು ಯಾವಾಗಲೂ ಗಂಟು ಹಾಕುತ್ತಿದ್ದ ಆದಿತ್ಯನ ನಗು ಮುಖವನ್ನು ನೋಡಿದ್ದು ಅವತ್ತೇ ಮೊದಲು. ಅವನ ಮಗುವಿನಂತಹ ಮುಗ್ಧ ನಗುವನ್ನು ಕಂಡು ಚಕಿತಳಾಗಿದ್ದಳು. ಇವೆಲ್ಲವನ್ನು ಯೋಚಿಸಿರುವಾಗಲೇ ಅವಳಿಗೆ ನೆನಪಾಗಿತ್ತು ಲೀಲಾವತಿಯವರು. ಅವಳಿಗೆ ಮದುವೆಯ ಮೊದಲನೆಯ ದಿನ ಕೊಟ್ಟಿದ್ದ ಚಿನ್ನದ ಬಳೆಗಳು. ನಂದಿನಿಯು ಲೀಲಾವತಿಯವರ ಕೋಣೆಗೆ ಹೋದಾಗ ಅವರು ಮಂಚದಲ್ಲಿ ಕುಳಿತುಕೊಂಡು ಯಾವುದೋ ಪುಸ್ತಕವನ್ನು ಓದುತ್ತಿದ್ದರು. ಅವರು ನಂದಿನಿಯನ್ನು ನೋಡಿ ಮುಗುಳ್ನಗುತ್ತಾ ಪುಸ್ತಕವನ್ನು ಮುಚ್ಚಿ ಅವಳನ್ನು ತನ್ನ ಬಳಿಗೆ ಕರೆದಾಗ ನಂದಿನಿಯು ಅವರಲ್ಲಿ, ಅಜ್ಜಿ, ನಾನು ಆದಿತ್ಯನಿಂದ ಇನ್ನು ಕೆಲವೇ ದಿನಗಳಲ್ಲಿ ವಿಚ್ಛೇದವನ್ನು ಪಡೆದು ಈ ಮನೆಯಿಂದ ದೂರ ಹೋಗ್ತಿದ್ದೇನೆ. ಹಾಗಾಗಿ ನೀವು ನನಗೆ ಕೊಟ್ಟಿದ್ದ ಈ ಮನೆತನದ ಸೊಸೆಗೆ ಸೇರಬೇಕಾದ ಬಳೆಗಳನ್ನು ನಿಮಗೆ ಹಿಂತಿರುಗಿಸಲು ಬಂದಿದ್ದೇನೆ. ಈ ಬಳೆಗಳು ಆದಿತ್ಯನ ಜೀವನ ಸಂಗಾತಿಗೆ ಸೇರಿದ್ದೆಂದು ಹೇಳುತ್ತಾ ಅವಳ ಬಳೆಗಳನ್ನು ಕೊಡಲು ಮುಂದೆ ಬಂದಾಗ ಲೀಲಾವತಿಯವರು ಸಿಟ್ಟಿನಿಂದ ಅವಳನ್ನು ತಡೆದು, ನಂದಿನಿ, ಮದುವೆ ಎಂದರೆ ಮಕ್ಕಳ ಆಟವೆಂದು ತಿಳಿದುಕೊಂಡಿದ್ಯಾ? 100 ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ಆದಿತ್ಯನೊಂದಿಗೆ ವಿಧಿವಿಧಾನಗಳಿಂದ ಅಗ್ನಿಯ ಮುಂದೆ ಸಪ್ತಪದಿ ತುಳಿದು ಅವನಿಂದ ತಾಳಿ ಕಟ್ಟಿಸಿಕೊಂಡಿರುವ ನಿಮ್ಮ ಈ ಮದುವೆಯನ್ನು ಯಾರೂ ರದ್ದು ಮಾಡಲು ಸಾಧ್ಯವಿಲ್ಲ. ಅದು ಒಂದು ಮಾಮೂಲಿ ವಿಚ್ಛೇದನದ ಹಾಳೆಯಂತೂ ತುಂಬ ದೂರದ ಮಾತು. ಯಾರು ಏನೇ ಹೇಳಿದರೂ, ನೀನು ವಿಚ್ಛೇದನ ಪಡೆದು ಈ ಮನೆಯಿಂದ ದೂರ ಹೋದರೂ, ಆದಿತ್ಯ ದೀಪಾಲಿಯನ್ನು ಮುಂದೆ ಮದುವೆಯಾದರೂ ನನ್ನ ಮನೆತನಕ್ಕೆ, ನನ್ನ ಈ ಮನೆಗೆ ಸೊಸೆ ಯಾವತ್ತಿದ್ದರೂ ನೀನೇ. ಈ ಬಳೆಗಳು ನಿನಗೆ ಸೇರಿದ್ದು. ನಾನಿದನ್ನು ವಾಪಸ್ ಪಡೆಯುವ ಮಾತೇ ಇಲ್ಲ ಎಂದು ಖಂಡಿತವಾಗಿ ಹೇಳಿದಾಗ ನಂದಿನಿಯ ಹೃದಯವು ಅಜ್ಜಿಗೆ ತನ್ನ ಮೇಲಿದ್ದ ವಿಶ್ವಾಸವನ್ನು ಕಂಡು ಅವಳ ಹೃದಯ ತುಂಬಿ ಬಂತು. ಆಗ ಲೀಲಾವತಿಯವರೇ ಅವಳಲ್ಲಿ, ನನ್ನ ಒಂದು ಇಚ್ಛೆಯನ್ನು ನಡೆಸಿಕೊಡುವೆಯಾ ಎಂದು ಕೇಳಿದಾಗ ಅವಳು, ಖಂಡಿತವಾಗಿಯೂ ಅಜ್ಜಿ, ಅದೇನೆಂದು ನನಗೆ ತಿಳಿಸಿ ಎಂದು ಹೇಳಿದಳು. ಆಗ ಲೀಲಾವತಿಯವರು, ನಾಳೆ ವಂಶಪಾಡ್ಯಮಿ, ನಮ್ಮ ಪೂರ್ವಜರ ಶಾಂತಿ ಪೂಜೆ ಮತ್ತು ಅನ್ನ ಸಂತರ್ಪಣೆ ಮಾಡುವ ದಿನ. ಈ ಪೂಜೆಯನ್ನು ಇಲ್ಲಿಂದ 3 ಗಂಟೆಗಳ ದೂರವಿರುವ ಶ್ರೀ ಮಹೇಶ್ವರನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಮನೆತನದ ಮಗ ಸೊಸೆ ಮಾಡತಕ್ಕದ್ದು. ನೀನು ಮತ್ತು ಆದಿತ್ಯ ನಾಳೆ ಅಲ್ಲಿಗೆ ಹೋಗಿ ಈ ಪೂಜೆಯನ್ನು ನೆರವೇರಿಸಿಕೊಡುವಿರಾ ಎಂದು ಕೇಳಿದಾಗ ನಂದಿನಿಯು, ಇದು ಆಗದ ಮಾತು ಅಜ್ಜಿ, ಆದಿತ್ಯ ಇದಕ್ಕೆ ಒಪ್ಪುವುದಿಲ್ಲ ಎಂದು ಹೇಳಿದಾಗ ಲೀಲಾವತಿಯವರು, ಹೇಗೆ ಸಾಧ್ಯವಿಲ್ಲ? ಅವನು ನನ್ನ ಮಾತನ್ನು ಧಿಕ್ಕರಿಸಲು ಸಾಧ್ಯವೇ ಇಲ್ಲವೆಂದು ಹೇಳುತ್ತಾ ಆದಿತ್ಯನನ್ನು ಕರೆದಾಗ ಅವನು ಅಲ್ಲಿಗೆ ಬಂದಾಗ ಅಜ್ಜಿಯು ಅವನಲ್ಲಿ ವಂಶಪಾಡ್ಯಮಿಯ ಬಗ್ಗೆ ಅವನಲ್ಲಿ ತಿಳಿಸಿದಾಗ ಅವನ ಅಜ್ಜಿಯಲ್ಲಿ, ನಿಮ್ಮ ಇಚ್ಛೆಯಂತೆ ನಾವು ನಾಳೆ ಬೆಳಿಗ್ಗೆ ಹೋಗಿ ಪೂಜೆಯನ್ನು ನೆರವೇರಿಸಿಕೊಂಡು ಬರುತ್ತೇವೆಂದು ನಗುತ್ತಾ ಹೇಳಿ ಅಲ್ಲಿಂದ ಆಫೀಸ್ಗೆ ಹೊರಟು ಹೋದನು. ನಂದಿನಿ ಆದಿತ್ಯ ಹೋದ ದಾರಿಯನ್ನು ಆಶ್ಚರ್ಯದಿಂದ ನೋಡಿದಳು. ಮರುದಿನ ಮುಂಜಾನೆ 5:30ಕ್ಕೆ ನಂದಿನಿಯು ಹಳದಿ ಬಣ್ಣದ ಸೀರೆಯನ್ನು ಹುಟ್ಟು ತಯಾರಾಗಿ ಕೆಳಗೆ ಹಾಲ್ಗೆ ಬಂದಾಗ ಆಚಾರ್ಯರು, ಸವಿತಾ ಮತ್ತು ಲೀಲಾವತಿಯವರು ಅಲ್ಲಿದ್ದರು. ಅವರ ಬಳಿ ಬಂದಾಗ ಆಚಾರ್ಯರು ಲೀಲಾವತಿಯವರಲ್ಲಿ ಆತಂಕದಿಂದ, ನನಗೆ ನನ್ನ ಮಗಳನ್ನು ಆಯೋಗ್ಯನೊಂದಿಗೆ ಕಳಿಸಲು ಮನಸ್ಸಿಲ್ಲ. ಅವನೇನಾದರೂ ಇದೇ ಒಳ್ಳೆಯ ಅವಕಾಶವೆಂದು ನನ್ನ ಮಗಳು ನಂದಿನಿಯನ್ನು ಗೊತ್ತಿಲ್ಲ ಜಾಗದಲ್ಲಿ ಬಿಟ್ಟು ಬಂದರೆ ಗತಿಯೇನು? ಅಲ್ಲ, ಅವನೊಂದಿಗೆ ನಂದಿನಿ ಹೇಗೆ ಹೋಗಬೇಕು? ನಾನು ಮತ್ತು ಸವಿತಾ ವಂಶಪಾಡ್ಯಮಿಯ ಪೂಜೆಯನ್ನು ನೆರವೇರಿಸಿಕೊಂಡು ಬರುತ್ತೇವೆ. ನನಗಂತೂ ಅವನ ಮೇಲೆ ನಂಬಿಕೆ ಇಲ್ಲ. ನಾನಂತೂ ಇವಳನ್ನು ಅವನ ಜೊತೆ ಕಳಿಸುವುದಿಲ್ಲ. ಅಮ್ಮ ಎಲ್ಲ ಗೊತ್ತಿದ್ದು ಇವಳನ್ನು ಆದಿತ್ಯನ ಜೊತೆಗೆ ಕಳಿಸ್ತಿದ್ರಲ್ಲ ಎಂದು ಆಕ್ಷೇಪಿಸಿದರು. ಆಗ ಲೀಲಾವತಿಯವರು ಆಚಾರ್ಯರಲ್ಲಿ, ನಿಲ್ಲಿಸೋ ನಿನ್ನ ಮಾತನ್ನು, ಅವರಿಬ್ಬರು ಹೋಗ್ತಿದ್ದಾರೆ ಅಷ್ಟೇ. ಇದೇ ನನ್ನ ಕೊನೆ ಮಾತು. ಡ್ರೈವರ್ ಬೇರೆ ಜೊತೆಗಿದ್ದಾನೆ, ನೀನು ನಿಶ್ಚಿಂತೆಯಿಂದಿರು ಎಂದು ಆಚಾರ್ಯರನ್ನು ಸಮಾಧಾನಿಸಿದರು. ನಂದಿನಿ ಕಾರಿನ ಬಳಿ ಬಂದಾಗ ಆದಿತ್ಯ ಆಗಲೇ ಅವಳಿಗಾಗಿ ಕಾತುರದಿಂದ ಕಾಯುತ್ತಾ ಕಾರಿನ ಹಿಂದಿನ ಸೀಟಿನಲ್ಲಿ ಕೂತಿದ್ದನು.
ಅವಳವನ ನೋಡಿದವಳೆ ಕಾರಿನ ಮುಂದಿನ ಸೀಟಲ್ಲಿ ಕೂರಲು ಹೋದಾಗ ಲೀಲಾವತಿಯವರು ಅವಳಿಗೆ ಹಿಂದಿನ ಸೀಟಲ್ಲಿ ಕೂರಲು ಹೇಳಿದರು. ನಂದಿನಿ ವಿಧಿ ಇಲ್ಲದೆ ಹಿಂದಿನ ಸೀಟಿನಲ್ಲಿ ಆದಿತ್ಯನಿಂದ ಆದಷ್ಟು ದೂರ ಕುಳಿತು ಬಿಟ್ಟಳು. ಆದಿತ್ಯನಿಗೆ ನಂದಿನಿಯು ಹಳದಿ ಬಣ್ಣದ ಸೀರೆಯಲ್ಲಿ ಬೊಂಬೆಯಂತೆ ಕಂಡಳು. ಕಾರು ಮುಂದೆ ಚಲಿಸಿತು. ಆಗ ಆಚಾರ್ಯರ ಲೀಲಾವತಿಯವರಲ್ಲಿ, ನಮ್ಮ ನಂದಿನಿಗೇಕೆ ನೀವು ಮುಂದಿನ ಸೀಟ್ನಲ್ಲಿ ಕೂರಲು ಬಿಡದೆ ಆದಿತ್ಯನ ಜೊತೆಗೆ ಹಿಂದಿನ ಸೀಟಿನಲ್ಲಿ ಕೂರಲು ಹೇಳಿದೀರೆಂದು ಕೇಳಿದಾಗ ಲೀಲಾವತಿಯವರು ಸಿಡಿಮಿಡಿಕೊಂಡು, ಈ ಮನೆಯ ಸೊಸೆ ಗಂಡನ ಪಕ್ಕದಲ್ಲಿ ಕೂರುವುದು ಬಿಟ್ಟು ಡ್ರೈವರ್ ಜೊತೆ ಕೂರುವುದಕ್ಕಾಗುತ್ತದೆಯೇ? ಕರ್ಮ ಕರ್ಮ ಎಂದು ಹೇಳುತ್ತಾ ಅವರ ಕೋಣೆಗೆ ಹೋದರು. ಆಗ ಸವಿತಾರವರು ಆಚಾರ್ಯರಲ್ಲಿ, ಅಮ್ಮ ಯಾಕೆ ಇಷ್ಟು ವಿಚಿತ್ರವಾಗಿ ಹಾಡ್ತಿದ್ದಾರೆ? ಅವರನ್ನು ವೈದ್ಯರ ಬಳಿ ವಾಡಿಕೆಯ ತಪಾಸಣೆ, ಅದರ ರೂಟೀನ್ ಚೆಕಪ್ ಮಾಡಿಸಬೇಕೆಂದು ಹೇಳಿದರು. 3 ಗಂಟೆಯ ಹಾದಿಯ ಬಳಿಕ ಆದಿತ್ಯ ಮತ್ತು ನಂದಿನಿ ಶ್ರೀ ಮಹೇಶ್ವರ ದೇವಸ್ಥಾನವನ್ನು ತಲುಪಿದರು. ನಂದಿನಿಯು ಅಂತರವಿಟ್ಟು ಆದಿತ್ಯನ ಬಳಿ ಕೂತಾಗ ಹೆದರು ಕುಳಿತಿದ್ದ ಪೂಜಾರಿಯು ಅವರಿಗೆ ಇನ್ನೂ ಪಕ್ಕದಲ್ಲಿ ಕೂರಲು ಹೇಳಿದರು. ನಂದಿನಿ ವಿಧಿ ಇಲ್ಲದೆ ಅವನ ಸ್ನೇಹದಲ್ಲಿ ಕೂರಬೇಕಾಯಿತು. ಪೂಜೆ ಪ್ರಾರಂಭಿಸುವ ಮೊದಲು ಪೂಜಾರಿಯು ಆದಿತ್ಯನಲ್ಲಿ ನಂದಿನಿಯ ಹಣೆಗೆ ಕುಂಕುಮವನ್ನು ಹಚ್ಚಲು ಹೇಳಿದರು. ಅವನು ಅವಳಿಗೆ ಕುಂಕುಮವನ್ನು ಹಚ್ಚಿದಾಗ ಅವನಿಗೆ ವಿಚಿತ್ರವಾದ ಹಿತಾನುಭವವಾಗುತ್ತದೆ. ನಂತರ ಪೂಜೆಯ ಮಧ್ಯದಲ್ಲಿ ಪೂಜಾರಿಯು ನಂದಿನಿಯಲ್ಲಿ ಆದಿತ್ಯನು ಅಗ್ನಿಗೆ ತೀರ್ಥವನ್ನು ಹಾಕುವ ಕೈಯನ್ನು ಹಿಡಿಯಲು ಹೇಳಿದಾಗ ನಂದಿನಿಯು ಅವನ ಕೈಯನ್ನು ಕೆಳಗಿನಿಂದ ಹಿಡಿಯುತ್ತಾಳೆ. ಆದಿತ್ಯನು ತನಗೆ ಅರಿವಿಲ್ಲದೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವನಿಗೆ ಅವಳ ಕೈಯನ್ನು ಬಿಡಲು ಮನಸ್ಸೇ ಆಗುವುದಿಲ್ಲ. ನಂದಿನಿ ಅವಳ ಕೈಯನ್ನು ಅನ್ನಸಂತರ್ಪಣೆ ವೇಳೆಗೆ ಬಿಡಿಸಿಕೊಳ್ಳಲು ಕೈ ಕೊಸರಿದಾಗಲೇ ಅವನು ಅವಳ ಕೈ ಬಿಟ್ಟಿದ್ದು. ಪೂಜೆ ಮತ್ತು ಅನ್ನಸಂತರ್ಪಣೆ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಿತು. ಕಾರು ವಾಪಸ್ ಬ್ಯಾಂಗ್ಳೂರಿಗೆ ಸಾಗುವಾಗ ನಂದಿನಿ ನಿದ್ದೆಗೆ ಜಾರಿದಳು. ಅವಳಾಗಲು ಆದಿತ್ಯನಿಂದ ದೂರವೇ ಇದ್ದಳು. ಆದರೆ ಗಾಢ ನಿದ್ದೆಗೆ ಜಾರಿದಾಗ ಅವಳು ನಿದ್ದೆಯಲ್ಲಿ ತನಗೆ ಅರಿವಿಲ್ಲದೆ ತನ್ನ ತಲೆಯನ್ನು ಆದಿತ್ಯನ ಹೆಗಲಿನ ಮೇಲಿಟ್ಟು ಮಲಗಿದಳು. ಆದಿತ್ಯನಿಗೆ ಮೊದಲ ಬಾರಿಗೆ ತನ್ನ ಇಡೀ ಪ್ರಪಂಚವೇ ಅವನ ಹೆಗಲ ಮೇಲಿರುವಂತೆ ಅನುಭವವಾಯಿತು. ದೀಪಾಲಿಯೊಂದಿಗೆ ಈ ಥರ ಒಂದು ದಿನವೂ ಆಗಿರಲಿಲ್ಲ. ಅವನು ನಂದಿನಿಗೆ ಎಲ್ಲಿ ಎಚ್ಚರವಾಗುವುದು ಎಂದು ಅಲುಗಾಡದೆ ಅವಳನ್ನೇ ನೋಡುತ್ತಾ ಕೂತಿದ್ದನು. ಅವನಿಗೆ ನಂದಿನಿಯ ಮೇಲಿನ ಗಾಢವಾದ ಪ್ರೀತಿ ಇಂದು ಅರಿವಾಗಿತ್ತು. ಅವಳನ್ನು ಹಗಲಿರಲು ಇನ್ನು ನನ್ನಿಂದ ಸಾಧ್ಯವಿಲ್ಲ. ನಾಳೆಯೇ ಅವಳಲ್ಲಿ ನಾನು ಅವಳಿಗೆ ಇಲ್ಲಿಯವರೆಗೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ ನನ್ನ ಪ್ರೀತಿಯನ್ನು ಅವಳಲ್ಲಿ ನಿವೇದಿಸಬೇಕೆಂದು ನಿರ್ಧರಿಸಿದನು. ಕಾರು ಮನೆಗೆ ತಲುಪಿದಾಗಲೇ ನಂದಿನಿಗೆ ನಿದ್ದೆಯಿಂದ ಎಚ್ಚರವಾಗಿತ್ತು. ತಾನು ಎಚ್ಚರವಾದಾಗ ಆದಿತ್ಯನ ತೋಳಿನಲ್ಲಿ ಹಾಯಾಗಿ ಮಲಗಿದ್ದು ತಿಳಿದು ಕೆಂಪಾಗಿ ನಾಚಿಕೆಯಿಂದ ಗಲಿಬಿಲಿಗೊಂಡು ಆದಿತ್ಯನ ಮುಖವು ನೋಡದೆ ಅವಳು ಸಾರಿ ಎಂದು ಹೇಳಿದವಳೆ ಮನೆಯೊಳಗೆ ತಿರುಗಿಯೂ ನೋಡದೆ ಹೊರಟು ಹೋದಳು. ಆದಿತ್ಯನು ಅವಳು ಹೋದ ದಾರಿಯನ್ನೇ ನೋಡುತ್ತಾ ಸ್ವಲ್ಪ ಸಮಯದ ನಂತರ ಕಾರಿನಿಂದ ಇಳಿದು ಮನೆಯನ್ನು ಪ್ರವೇಶಿಸಿದನು. ಅವರ ದಾರಿಯನ್ನೇ ಕಾಯ್ತಿದ್ದ ಆಚಾರ್ಯ ದಂಪತಿಗಳು ನಂದಿನಿಯನ್ನು ಕಂಡವರೇ ಅವಳ ಕೆಂಪಾದ ಕೆನ್ನೆಯ ನೋಡಿ ಗಾಬರಿಯಿಂದ ಆಚಾರ್ಯರು, ನಂದಿನಿ ಏನಾಯಿತು? ಯಾಕೆ ಸಪ್ಪಗಿದ್ಯಾ? ಇವನು ನಿಂಗೇನಾದರೂ ಅಂದನೆ ಅಥವಾ ನಿನ್ನ ಜೊತೆ ತಪ್ಪಾಗಿ ನಡೆದುಕೊಂಡ ಎಂದು ಕೇಳಿದಾಗ ನಂದಿನಿ ಇಲ್ಲ ಎಂಬಂತೆ ತಲೆಯಾಡಿಸಿ ಸರಸರನೆ ತನ್ನ ಕೋಣೆಗೆ ಓಡಿ ಹೋದಳು. ಇಲ್ಲಿ ಆದಿತ್ಯನ ಕಡೆಗೆ ನೋಡಿದರೆ ಅವನು ತನ್ನಷ್ಟಕ್ಕೆ ತಾನೇ ನಗ್ತಿದ್ದಾನೆ. ಏನಾಗ್ತಾ ಇದೆ ಇಲ್ಲಿ ಎಂದು ಆಚಾರ್ಯರು ತಲೆಕೆಡಿಸ್ತಿರುವಾಗ ಅಲ್ಲಿಗೆ ಬಂದ ಲೀಲಾವತಿಯವರು ಆದಿತ್ಯನಲ್ಲಿ, ಪೂಜೆಯೆಲ್ಲ ಚೆನ್ನಾಗಿ ನೆರವೇರಿತಾ ಎಂದು ಕೇಳಿದಾಗ ಆದಿತ್ಯನು ಹ್ಞೂ ಎಂದು ತಲೆಯಾಡಿಸಿ ಮುಗುಳ್ನಗುತ್ತಾ ತನ್ನ ಕೋಣೆಗೆ ಫ್ರೆಶಪ್ ಆಗಲು ಹೋದನು. ಇದನ್ನೆಲ್ಲ ನೋಡುತ್ತಿದ್ದ ಆಚಾರ್ಯರು, ಸವಿತಾರಲ್ಲಿ ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ಅಯೋಮಯವಾಗಿದೆ ಅಲ್ವಾ? ಈತ ನಂದಿನಿ ತನ್ನ ಕೋಣೆಯಲ್ಲಿ ಕಾರಿನಲ್ಲಿ ತನಗೆ ಎಚ್ಚರವಾದಾಗ ತಾನು ಆದಿತ್ಯನ ತೋಳಿನಲ್ಲಿ ಮಲಗಿದ್ದನ್ನು ನೆನೆದು ಯಾಕಾದರೂ ಅವರ ತೋಳಿನಲ್ಲಿ ಮಲಗಿಬಿಟ್ಟೆನು, ನನ್ನ ಬುದ್ಧಿಗಿಷ್ಟು ಎಂದುಕೊಳ್ಳುತ್ತಾ ತನ್ನ ತಲೆಗೆ ತಾನೇ ಹಲವು ಬಾರಿ ಮೊಟಕಿಕೊಂಡಳು. ಈತ ಆದಿತ್ಯ ತನ್ನ ಕೋಣೆಯಲ್ಲಿ ನಂದಿನಿಯ ಗುಂಗಿನಲ್ಲಿ ಇದ್ದನು. ಏನೇ ಆಗಲಿ ಅವಳು ನನಗೆ ಬೇಕು. ಐ ಆಮ್ ಇನ್ ಲವ್ ವಿತ್ ಹರ್. ಆದರೆ ಅವಳು ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಸ್ವೀಕರಿಸದಿದ್ದರೆ, ಅವಳೇನಾದರೂ ನನ್ನನ್ನು ತಿರಸ್ಕರಿಸಿದರೆ ಅವಳನ್ನು ಬಿಟ್ಟಿರುವ ಶಕ್ತಿ ನನ್ನಲ್ಲಿಲ್ಲ. ಆಚಾರ್ಯರಿಗೇನೋ ಆದಿತ್ಯನ ಮೇಲೆ ಸಂಶಯ. ಅವನು ಯಾವತ್ತೂ ಇಲ್ಲದವನು ನಂದಿನಿ ಹಾಲ್ನಲ್ಲಿರುವಾಗ ಆಗಲಿ ಎಲ್ಲೇ ಇರಲಿ ಓರೆ ಕಣ್ಣಿನಿಂದ ಅವಳನ್ನು ನೋಡುತ್ತಿದ್ದದನ್ನು ಹಲವು ಸಾರಿ ಗಮನಿಸಿದರು. ಮುಂಚೆಯೇ ನಂದಿನಿಯ ಮೇಲೆ ಪ್ರಾಣವನ್ನು ಇಟ್ಟಿರುವ ಆಚಾರ್ಯರು ಆದಿತ್ಯ ಅವಳ ಮುಂದೆ ಇರುವಾಗಲೆಲ್ಲ ಅವಳನ್ನು ಕಾಯುತ್ತಿದ್ದರು. ಪಾಪ ಅವರಿಗೆ ಭಯ. ಇಷ್ಟು ದಿನದಿಂದ ನಂದಿನಿಗೆ ನೋವನ್ನೇ ಕೊಟ್ಟಿದ್ದ ಅವನು ಇನ್ನೇನಾದರೂ ಅನಾಹುತ ಮಾಡಿಬಿಟ್ಟರೆ ಎಂಬ ಭಯ. ನಂದಿನಿಯನ್ನು ಈ ಮನೆಯಿಂದ ಸ್ವಲ್ಪ ದಿನದಲ್ಲಿ ಹೋಗೋಳಿದ್ದಾಳೆ. ಅಲ್ಲಿಯವರೆಗೆ ಅವಳಿಗೆ ಇವನೇನು ತೊಂದರೆ ಕೊಡದಿದ್ರೆ ಸಾಕು. ಆದಿತ್ಯನು ನಂದಿನಿಯಲ್ಲಿ ಒಂಟಿಯಾಗಿ ಮಾತನಾಡಲು ಬಂದಾಗಲೆಲ್ಲ ತಂದೆಯನ್ನು ನೋಡಿ ವಾಪಸ್ ಹೋಗುತ್ತಿದ್ದನು. ಆಚಾರ್ಯರಿಗೇನು ಗೊತ್ತು ಆದಿತ್ಯನ ನಿಜವಾದ ಉದ್ದೇಶ? ವಿಚ್ಛೇದನದ ಅಜ್ಜಿ ತಯಾರಾಗಲು ಇನ್ನು ಕೇವಲ 1 ವಾರ ಉಳಿದಿತ್ತು. ಆಚಾರ್ಯ ದಂಪತಿಗಳಿಗೆ ದಿನಗಳು ಸಮೀಪಿಸುತ್ತಿದ್ದಂತೆ ದುಃಖವಾಯಿತು. ಅದೊಂದಿನ ಆದಿತ್ಯನ ಆಫೀಸ್ಗೆ ಹೋಗಿದ್ದಾಗ ಆಚಾರ್ಯರು ನಂದಿನಿಯಲ್ಲಿ, ನಂದಿನಿ, ನೀನು ನಮ್ಮನ್ನು ಬಿಟ್ಟು ದೂರ ಹೋಗ್ತಿದ್ಯಾ ಅಂತ ನೆನಪಿಸಿಕೊಂಡಾಗಲೆಲ್ಲ ನಮಗೆ ದುಃಖವಾಗ್ತಿದೆ. ನೀನು ಹೋದ್ಮೇಲೆ ನಮ್ಮ ಗತಿಯೇನು? ಆಗ ನಂದಿನಿ ಅವರಲ್ಲಿ, ಅಪ್ಪಾಜಿ ನೀವು ಚಿಂತಿಸದಿರಿ,
ನಾನು ನಿಮಗೆ ಆವಾಗವಾಗ ಫೋನ್ ಮಾಡಿ ಮಾತನಾಡುತ್ತಿರುತ್ತೇನೆಂದು ಹೇಳಿದಳು. ನಂದಿನಿಯು ಆದಿತ್ಯನು ಅವಳಲ್ಲಿ ತನ್ನ ಭಾವನೆಗಳನ್ನು ಹಂಚಿಕೊಳ್ಳಲು ಬರುವಾಗಲೆಲ್ಲ ಅವಳು ಅವನನ್ನು ಇಗ್ನೋರ್ ಮಾಡಿ ಹೋಗುತ್ತಿದ್ದಳು, ಅಥವಾ ತಂದೆಯವರು ಕಾವಲಾಗಿ ಯಾವಾಗಲೂ ಅವನ ಮುಂದಿರುತ್ತಿದ್ದರು. ಅದೊಂದು ದಿನ ಆಚಾರ್ಯರು ಹೊರಗೆ ಹೋಗಿದ್ದಾಗ ನಂದಿನಿ ಒಂಟಿಯಾಗಿ ಮಾತನಾಡಲು ಸಿಕ್ಕಿಬಿಟ್ಟಳು. ಅವನು ಅವಳಲ್ಲಿ, ನಂದಿನಿ, ನಿಮ್ಮಲ್ಲಿ ಸ್ವಲ್ಪ ಮಾತನಾಡುವುದಿದೆ ಎಂದು ಹೇಳಿದಾಗ ನಂದಿನಿ ಆಶ್ಚರ್ಯದಿಂದ, ನನ್ನ ಹತ್ರ ನಿಮಗೆ ಮಾತನಾಡಬೇಕೆ? ನಿಮ್ಮಂಥ ದೊಡ್ಡವರಿಗೆ ನನ್ನಂಥ ಕೀಳು ಮಟ್ಟದ ಕೆಲಸದವಳಲ್ಲಿ ಏನು ಕೆಲಸ? ಅಯ್ಯೋ ಸಾರಿ, ನೀವು ನನ್ನಂಥವಳನ್ನು ಕೆಲಸದವಳನ್ನಾಗಿಯೂ ಆಯ್ಕೆ ಮಾಡುವುದಿಲ್ಲ ಅಂತ ದೀಪಾಲಿಯ ಜೊತೆ ನನಗೆ ಹೇಳಿದ್ರಲ್ಲ, ಸಾರಿ, ನನಗೆ ನಿಮ್ಮ ಜೊತೆ ಮಾತು ಬೇಕಿಲ್ಲ, ಪ್ಲೀಸ್ ಇಲ್ಲಿಂದ ಹೋಗಿ ಎಂದು ಅವನ ಮುಖವನ್ನು ನೋಡದೆ ಹೇಳಿದಳು. ಅವಳಿಗೆ ಅವನ ಮೇಲೆ ಬೇಸರವಿರುವುದರಿಂದ ಅವನ ಮುಖ ನೋಡದೆ ಇರಲಿಲ್ಲ. ಬದಲಾಗಿ ಅವನಿಗೆ ಮುಖ ಕೊಟ್ಟು ಮಾತನಾಡಿದರೆ ಎಲ್ಲಿ ಆದಿತ್ಯನ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗಿ ಬಿಡ್ತದೋ ಎಂಬ ಭಯದಿಂದ. ಆಗ ಆದಿತ್ಯನೇ ಅವಳಲ್ಲಿ, ಇಲ್ಲ ಅದಾಗಲ್ಲ ಎಂದು ಹೇಳುತ್ತಿದ್ದಾಗಲೇ ನಂದಿನಿ, ಗೊತ್ತಾಯಿತು, ದೀಪಾಲಿಯನ್ನು ಈ ಮನೆಗೆ ಕರೆಸಲು ಅಪ್ಪಾಜಿಯ ಪರ್ಮಿಷನ್ ಬೇಕು ತಾನೆ, ನೀವು ಆ ಚಿಂತೆ ಬಿಡಿ, ನಾನು ಅವರಲ್ಲಿ ಆಗಲೇ ವಿಚಾರವಾಗಿ ಮಾತನಾಡಿದ್ದೇನೆ ಎಂದು ಹೇಳಿದಳು. ಆದಿತ್ಯನು, ಚೇಚೆ ಅದು ಅಲ್ಲ ನಂದಿನಿ, ಅದು ಎಂದು ಹೇಳುತ್ತಿರುವಾಗಲೇ ಅಲ್ಲಿಗೆ ಬಂದ ಆಚಾರ್ಯರು, ಏನೋ ಅದು ನಿನ್ನ ಸಮಸ್ಯೆ, ನಂದಿನಿ ಆಗಲೇ ದೀಪಾಲಿ ಅಂತ ಹೇಳಾಗಾಯ್ತಲ್ಲ, ನೀನು ದೀಪಾಲಿ ಜೊತೆ ಹಾಲಾಗಿ ಹೋಗು, ನಮ್ಮದೇನು ಅಭ್ಯಂತರವೂ ಇಲ್ಲ, ಆದರೆ ನಂದಿನಿಗೆ ದಯವಿಟ್ಟು ತೊಂದರೆ ಕೊಡಬೇಡ. ಆಗ ಆದಿತ್ಯ, ಅಪ್ಪ ಅದು ಆಗಲ್ಲ ಎನ್ನುವಾಗಲೇ ಆಚಾರ್ಯರು, ಇಲ್ಲಿಂದ ಹೋಗು, ನನಗೆ ನಿನ್ನ ಯಾವ ಮಾತು ಕೇಳಲು ಆಸಕ್ತಿ ಇಲ್ಲ. ಆದಿತ್ಯ ಇನ್ನೂ ಅಲ್ಲೇ ನಿಂತಾಗ ಆಚಾರ್ಯರು ಜೋರಾಗಿ ಹೋಗೋ ಎಂದಾಗ ಅವನು ಹೋಗಲೇಬೇಕಾಯಿತು. ಅವನು ಮನದಲ್ಲೇ, ಇವತ್ತು ಹೇಗಾದರೂ ಮಾಡಿ ನಂದಿನಿಗೆ ನನ್ನ ಫೀಲಿಂಗ್ ಹೇಳೋಣವೆಂದುಕೊಂಡರೆ ನಮ್ಮಪ್ಪ ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ಬಂದುಬಿಟ್ರಲ್ಲ, ಛೇ. ಆಚಾರ್ಯರು ನಂದಿನಿ, ನಾನು ವಿಚ್ಛೇದನ ಕಾಗದಗಳನ್ನು ತರಲು ಮತ್ತು ನಾಳಿನ ಬೆಳಗಿನ ಊರಿಗೆ ಹೋಗುವ ಟಿಕೆಟನ್ನು ತರಲು ಹೋಗಿದ್ದೆ, ತಗೋ, ಇದಕ್ಕೆ ಸಹಿ ಹಾಕಿ ಬಿಡು. ನಾಳೆ ಆದಿತ್ಯನ ಬಳಿಯು ಇದರಲ್ಲಿ ಸಹಿ ಹಾಕಿಸಿಕೊಂಡು ವಕೀಲರಿಗೆ ಸಬ್ಮಿಟ್ ಮಾಡ್ತೇನೆ. ಮತ್ತೆ ಏನಾದರೂ ಫಾರ್ಮಾಲಿಟೀಸ್ ಬಾಕಿ ಇದ್ದರೆ ನಾನೇ ನಿನ್ನಲ್ಲಿಗೆ ಬರ್ತೇನೆ. ಹೇಗೋ ನಿನ್ನನ್ನು ನೋಡಿದ ಹಾಗೆ ಆಗುತ್ತೆ. ನಿನ್ನ ತಂದೆಯವರಲ್ಲೂ ನಾನು ಖುದ್ದಾಗಿ ಭೇಟಿಯಾಗಿ ಕ್ಷಮಾಪಣೆಯನ್ನು ಹೇಳಬೇಕೆಂದು ಹೇಳಿದಾಗ ನಂದಿನಿ, ಇಲ್ಲ ಅಪ್ಪಾಜಿ, ನೀವು ಯಾವ ತಪ್ಪು ಮಾಡಿಲ್ಲ ಎಂದು ಹೇಳುವಾಗ ಹತ್ತು ಬಿಟ್ಟಳು. ಆಗಲೇ ಏನೋ ನೆನಪಿಸಿಕೊಂಡಂತೆ, ಅಪ್ಪಾಜಿ, ನಾಳೆ ಆದಿತ್ಯನ ಬರ್ತ್ಡೇ ಅಲ್ವಾ, ಅವರ ಬಳಿ ಈ ಕಾಗದಗಳಿಗೆ ನಾನು ಇಲ್ಲಿಂದ ಹೋದ್ಮೇಲೆಯೇ ಸಹಿ ಹಾಕಲು ಕೊಡಿ. ಇಷ್ಟು ದಿನ ನನ್ನಿಂದಾಗಿ ಅವರ ಬಾಳು ಹಾಳಾಗಿದ್ದಕ್ಕೆ ಇದುವೇ ಅವರಿಗೆ ನನ್ನ ಕಡೆಯಿಂದ ಅವರಿಗೆ ಸರ್ಪ್ರೈಸ್ ಬರ್ತ್ಡೇ ಗಿಫ್ಟ್ ಎಂದು ಹೇಳುತ್ತಾ ವಿಚ್ಛೇದನ ಕಾಗದಕ್ಕೆ ಸಹಿ ಹಾಕಿ ಅದನ್ನು ಆಚಾರ್ಯರಿಗೆ ಕೊಟ್ಟು ಕಣ್ಣೊರೆಸಿಕೊಂಡಳು. ಇದ್ಯಾವುದರ ಅರಿವೇ ಆದಿತ್ಯನಿಗೆ ಇರಲಿಲ್ಲ. ಈತ ನಂದಿನಿಗೆ ಆಚಾರ್ಯ ದಂಪತಿಗಳೊಂದಿಗೆ ರಾತ್ರಿ ಊಟ ಮಾಡಿ ತನ್ನ ರೂಮ್ಗೆ ಹೋಗಿ ತನ್ನೆಲ್ಲ ಬಟ್ಟೆ ಬರಗಳನ್ನು ಪ್ಯಾಕ್ ಮಾಡಿ ಮಂಚದ ಮೇಲೆ ಬೋರಲು ಮಲಗಿದಳು. ಎಷ್ಟು ಆಸೆಯಿಂದ ಮದುವೆಯಾಗಿ ಆದಿತ್ಯನ ಜೊತೆಗೆ ಕನಸಿನ ಸಂಸಾರ ಮಾಡಲು ಬಂದಿದ್ದೆ. ಅವರ ಫೋಟೋ ನೋಡಿಯೇ ಅವರ ಮೇಲೆ ಪ್ರೇಮಾಂಕುರವಾಗಿತ್ತು. ದೀಪಾಲಿ ನಿಜಕ್ಕೂ ಲಕ್ಕಿ. ಅದು 2 ಸಲ ತಪ್ಪು ಮಾಡಿದರೂ ಆದಿತ್ಯ ಅವಳನ್ನು ಕ್ಷಮಿಸಿದ್ದಾರೆ. ಅವರ ಜೊತೆ ಜೀವನ ನಡೆಸೋ ಭಾಗ್ಯ ನನಗಿಲ್ಲವೇ? ಅಮ್ಮ, ಅಪ್ಪಾಜಿ ಮತ್ತು ಅಜ್ಜಿಯವರನ್ನು ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾರೆ. ಅವರನ್ನು ಬಿಟ್ಟು ಹೋಗೋಕೆ ಆಗೋಲ್ಲ. ಅಲ್ಲದೆ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಏನು ಹೇಳಿ ನನ್ನ ಮೇಲೆ ಜೀವವೇ ಇಟ್ಟುಕೊಂಡಿರುವ ಅವರು ತಮ್ಮೊಬ್ಬಳೆ ಮಗಳ ಬಾಳು ಹೀಗಾಯ್ತಲ್ಲ ಎಂದು ಕೊರಗಿದರೆ ಏನು ಮಾಡಲಿ ಎಂದು ಮೌನವಾಗಿ ಹತ್ತಳು. ಆದಿತ್ಯನನ್ನು ನಾನು ಈಗಲೂ ಅಷ್ಟೇ ಪ್ರೀತಿಸ್ತೇನೆ. ಆದರೆ ಅವರು ನನ್ನನ್ನು ಒಂದು ಸಾಮಾನ್ಯ ಮನುಷ್ಯನಂತೆ ಕಾಣದೆ ನನ್ನನ್ನು ತುಂಬ ಅವಮಾನಿಸಿದ್ದಾರೆ. ಅವರಾಡಿದ ಮಾತುಗಳನ್ನು ನಾನೆಂದಿಗೂ ಮರೆಯಲು ಸಾಧ್ಯವಿಲ್ಲ. ದೀಪಾಲಿಯ ಮುಂದೆ ನನ್ನನ್ನು ತಳ್ಳಿ ನನ್ನನ್ನು ಕೆಲಸದವಳಿಗಿಂತ ಕೀಳಾಗಿ ಕಂಡಿದ್ದಾರೆ. ನಾನು ಅವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಅವರು ದೀಪಾಲಿಯೊಂದಿಗೆ ಸುಖವಾಗಿರಲಿ. ಆದರೆ ಅವರು ಅಮ್ಮ, ಅಪ್ಪಾಜಿ ಮತ್ತು ಅಜ್ಜಿಯನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ನನಗಷ್ಟೇ ಸಾಕು. ಆ ದೇವರು ದೀಪಾಲಿಗೆ ಒಳ್ಳೆಯ ಬುದ್ಧಿ ಕೊಡಲೆಂದು ಬೇಡುತ್ತಾ ನಿದ್ದೆಗೆ ಜಾರಿದಳು. ಆದಿತ್ಯ ಅವಳಿಗೆ ಎಷ್ಟೇ ಅವಮಾನಿಸಿದರೂ ನಂದಿನಿಗೆ ಅವನ ಮೇಲೆ ಬೇಸರವಿದ್ದರೂ ಅವನಿಗೆ ಒಳಿತನ್ನೇ ಬಯಸಿದ್ದವಳ ಹೃದಯ. ಬೆಳಿಗ್ಗೆ 10 ಗಂಟೆಗೆ ಊರಿನ ಬಸ್ ಇರುವುದರಿಂದ 8 ಗಂಟೆಗೆಲ್ಲ ರೆಡಿಯಾಗಿ ಕೆಳಗೆ ಬಂದಿದ್ದಳು ನಂದಿನಿ. ಆಚಾರ್ಯ ದಂಪತಿಗಳು ಆಗಲೇ ಅವಳಿಗೆ ಹಾಲ್ನಲ್ಲಿ ಕಾಯುತ್ತಿದ್ದರು. ಅವಳ ನೋಡುತ್ತಿದ್ದಂತೆಯೇ ಸವಿತಾರಿಗೆ ಮಗಳನ್ನು ಕಳಿಸಿಕೊಡ್ಬೇಕಲ್ಲ ಎಂದು ದುಃಖ ಒತ್ತರಿಸಿ ಬಂತಾದರೂ ಹಿಂದಿನ ದಿನವೇ ಆಚಾರ್ಯರು ಹೆಂಡತಿಯಲ್ಲಿ ಮಗಳನ್ನು ನಗುನಗುತ್ತಾ ಕಳಿಸಬೇಕೆಂದು ಹೇಳಿದ್ದರಿಂದ ಕಷ್ಟಪಟ್ಟು ತಮ್ಮನ್ನು ನಿಯಂತ್ರಿಸಿಕೊಂಡಿದ್ದರು. ನಂದಿನಿ ಅಜ್ಜಿಯಲ್ಲೆಂದು ಕೇಳಿದಾಗ ಸವಿತಾರವರು ಅವರು ನಿನ್ನೆ ಬೆಳಿಗ್ಗೆ ಮಠಕ್ಕೆ ಹೋಗಿರುವುದಾಗಿ, ಅವರು ಬಂದ ಮೇಲೆಯೇ ನೀನು ಹೋಗಿರುವ ವಿಚಾರವನ್ನು ತಿಳಿಸುತ್ತೇವೆ. ಕೆಲವು ದಿನಗಳಿಂದ ವಿಚಿತ್ರವಾಗಿ ಆಡುತ್ತಿದ್ದಾರೆ. ಅವರಿಗೆ ಅವರು ಇಲ್ಲಿ ಬಂದ ಮೇಲೆ ಈ ವಿಷಯ ತಿಳಿಸುತ್ತೇವೆಂದು ಹೇಳಿದರು. ಅವಳ ಕಣ್ಣುಗಳು ಕಡೆಯದಾಗಿ ಆದಿತ್ಯನನ್ನು ನೋಡಲು ಹುಡುಕಿದಾಗ ಸವಿತಾರವರೇ ಅವನು ಮನೆಯಲ್ಲಿಲ್ಲವೆಂದು ಹೇಳಿದಾಗ ಹೋಗುವ ಮುಂಚೆ ಕೊನೆಯದಾಗಿ ಅವನನ್ನು ನೋಡಲು ಬಯಸಿದ್ದ ಅವಳಿಗೆ ನಿರಾಸೆಯಾಯಿತು. ಇವತ್ತು ಅವನ ಬರ್ತ್ಡೇ ದೀಪಾಲಿಯೊಂದಿಗೆ ಆಚರಿಸಲು ಹೋಗಿರಬೇಕೆಂದುಕೊಂಡಳು. ಆಮೇಲೆ ಅವಳು ಹೊರಡಲು ರೆಡಿಯಾದಾಗ ಆಚಾರ್ಯ ದಂಪತಿಗಳು ಅವಳನ್ನು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತೇವೆಂದು ಹೇಳಿದಾಗ ಅವಳೇ, ಬೇಡ ಅಪ್ಪಾಜಿ, ನನಗೆ ನೀವು ಬಸ್ ಸ್ಟ್ಯಾಂಡ್ಗೆ ಬಂದರೆ ಹೋಗಲು ಕಷ್ಟವಾಗುತ್ತದೆ ಎಂದು ಹೇಳಿ ಕಾರಿನಲ್ಲಿದ್ದ ಡ್ರೈವರ್ ಜೊತೆ ಬಸ್ ಸ್ಟ್ಯಾಂಡ್ಗೆ ಹೋದಳು.
ಕಾರು ಮುಂದೆ ಚಲಿಸಿದ ಕೂಡಲೇ ಸವಿತಾರವರು ಆಚಾರ್ಯರನ್ನು ಹಿಡಿದುಕೊಂಡು ಜೋರಾಗಿ ಹತ್ತರು. ಆದಿತ್ಯ ಬೆಳಿಗ್ಗೆ 4 ಗಂಟೆಗೆ ಅವನ ಬರ್ತ್ಡೇ ದಿನ ನಂದಿನಿಯಲ್ಲಿ ಕ್ಷಮೆ ಕೇಳಿ ತನ್ನ ಫೀಲಿಂಗ್ ಅನ್ನು ಹೇಳಲು ಬ್ಯಾಂಗ್ಳೂರಿನ ಹೊರವಲಯದ ಒಂದು ಮಾರ್ಕೆಟಲ್ಲಿ ಸಿಗುವ ಅಪರೂಪದ ಹೂವನ್ನು ಕೊಂಡು ಹಾಗೆಯೇ ಅವಳನ್ನು ಪ್ರಪೋಸ್ ಮಾಡಲು ಒಂದು ಡೈಮಂಡ್ ನೆಕ್ಲೆಸ್ ಸೆಟ್, ಡೈಮಂಡ್ ರಿಂಗ್, ಹಾರ್ಟ್ ಶೇಪಿನ ಕೇಕ್ ಅನ್ನು ಸ್ಪೆಷಲ್ ಆಗಿ ಬೇಕರಿಯಲ್ಲಿ ಮಾಡಿಸಿ ಅದರಲ್ಲಿ ವಿಲ್ ಯು ಬಿ ಮೈ ಫಾರ್ ಎವರ್ ಎಂದು ಬರೆಸಿ ಇವೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಮನೆಗೆ 12 ಗಂಟೆಗೆ ಬಂದವನೇ ಹಾಲ್ನಲ್ಲಿದ್ದ ಅಪ್ಪ ಅಮ್ಮನ ಬಾಡಿದ ಮುಖವನ್ನು ತುಂಬಿದ ಕಣ್ಣುಗಳನ್ನು ನೋಡುತ್ತಾನೆ. ಅಷ್ಟರಲ್ಲಿ ಹಾಯ್ ಆದಿತ್ಯ, ಹ್ಯಾಪಿ ಬರ್ತ್ಡೇ ಎಂದು ರೆಡ್ ರೋಸ್ಗಳ ಬುಕ್ಕೆ ಹಿಡಿದುಕೊಂಡು ದೀಪಾಲಿ ಹೇಳುತ್ತಾ ಮನೆಯೊಳಗೆ ಬರುವುದನ್ನು ನೋಡುತ್ತಾನೆ. ಆದಿತ್ಯ ಹಿಂದಿನಿಂದ ವಿಶ್ ಮಾಡಿಕೊಂಡು ಬಂದ ದೀಪಾಲಿಯನ್ನು ನೋಡಿದವನೇ ತನ್ನ ಕೈಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಕೆಳಗಿಟ್ಟು, ನೀನು ಯಾಕೆ ಬಂದೆ ಇಲ್ಲಿ ಎಂದು ಕೇಳಿದಾಗ ದೀಪಾಲಿಯು, ನಿನ್ನನ್ನು ನೋಡಲು ಬಂದೆ ಆದಿ. ನಾನು ನಿಂಗೆ ಎಷ್ಟು ಸಲ ಕಾಲ್ ಮಾಡಿದ್ರು ನೀನು ನನ್ನ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ. ನನಗೆ ಗೊತ್ತು ನಿಂಗೆ ಆ ದಿನ ಆಕ್ಸಿಡೆಂಟ್ ಆದಾಗ ನಾನು ನಿನ್ನ ಬಳಿ ಇರಲಿಲ್ಲ ಅಂತ ನಿಂಗೆ ನನ್ನ ಮೇಲೆ ಬೇಜಾರಾಗಿದೆ. ಟ್ರಸ್ಟ್ ಮೀ ಪ್ಲೀಸ್ ಆದಿತ್ಯ. ಆ ಗಮಾರ್ ನಂದಿನಿ ನನಗೆ ಈ ವಿಷಯ ತಿಳಿಸಲೇ ಇಲ್ಲ. ಇಲ್ಲದಿದ್ದರೆ ನಾನು ಓಡೋಡಿ ನಿನ್ನ ಬಳಿ ಬರ್ತಿದ್ದೆ. ನನಗೆ ಅವಳು ವಿಷಯ ತಿಳಿಸಿದ್ದೇ ನಿಂಗೆ ಡಿಸ್ಚಾರ್ಜ್ ಆದಮೇಲೆ. ನೀನು ಬೇರೆ ನನ್ನ ಫೋನ್ ಎತ್ತುತ್ತಿರಲಿಲ್ಲ. ಅದಕ್ಕೆ ನಿನ್ನ ಬರ್ತ್ಡೇ ದಿನ ಎಲ್ಲ ಮಿಸ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ ಮಾಡೋಣ ಅಂತ ಬಂದೆ ಎಂದು ಹೇಳುತ್ತಿರುವಾಗಲೇ ಪಟಾರ್ ಎಂದು ಅವಳ ಕೆನ್ನೆಗೆ ಹೊಡೆದ ಆದಿತ್ಯನನ್ನು ಕಂಡು ಆಶ್ಚರ್ಯದಿಂದ ಹಾದಿ ಎಂದು ನಂಬದವಳಂತೆ ಅವನು ಹೊಡೆದ ಕೆನ್ನೆಯ ಮೇಲೆ ಕೈ ಇಟ್ಟಾಗ ಆದಿತ್ಯನು, ಹೌ ಡೇರ್ ಯು, ನನ್ನ ಹೆಂಡತಿಯನ್ನು ನನ್ನ ಮುಂದೆ ಗಮಾರ್ ಎಂದು ಅವಮಾನಿಸ್ತಿದ್ದೀಯಾ? ಅವಳ ಹೆಸರು ಹೇಳಲು ನಿಂಗೆ ಯೋಗ್ಯತೆ ಇಲ್ಲ. ಇನ್ನೊಂದ್ಸಲ ಅವಳ ಹೆಸರು ನಿನ್ನ ಬಾಯಲ್ಲಿ ಬಂದರೆ ನಾನು ಸುಮ್ಮನಿರಲ್ಲ, ಹುಷಾರ್ ಎಂದು ಹೇಳಿದ. ಆಗ ದೀಪಾಲಿಯು ಏನೋ ಹೇಳಲು ಬಂದಾಗ ಆದಿತ್ಯನೇ ಅವಳನ್ನು ತಡೆದು, ನನ್ನ ಮಾತು ಇನ್ನೂ ಮುಗಿದಿಲ್ಲ. ಏನು ಹೇಳ್ದೆ ನೀನು? ನಂದಿ ನಿಂಗೆ ನನ್ನ ಆಕ್ಸಿಡೆಂಟ್ ಬಗ್ಗೆ ತಿಳಿಸಿರಲಿಲ್ವೇ? ನೋ ವಾಟ್? ನಾನು ಆಸ್ಪತ್ರೆಯಲ್ಲಿದ್ದಾಗ ನಂದಿನಿ ನನ್ನ ಮೊಬೈಲ್ ಎತ್ಕೊಂಡು ನಿನಗೆ ನನ್ನ ಆಕ್ಸಿಡೆಂಟ್ ಬಗ್ಗೆ ತಿಳಿಸಿದ್ಲು. ನನ್ನ ಮೊಬೈಲಲ್ಲಿ ಎಲ್ಲ ಕಾಲ್ಗಳು ಆಟೋಮೆಟಿಕ್ ಆಗಿ ರೆಕಾರ್ಡಿಂಗ್ ಲಿಸ್ಟ್ನಲ್ಲಿ ಸೇವ್ ಆಗಿರುತ್ತೆ ಎಂದು ಹೇಳಿದವನೇ ರೆಕಾರ್ಡಿಂಗ್ ಲಿಸ್ಟ್ನಿಂದ ನಂದಿನಿ ಮತ್ತು ಅವಳ ಆ ದಿನದ ಸಂಭಾಷಣೆಯನ್ನು ಅವಳಿಗೆ ಕೇಳಿಸ್ತಾನೆ. ಈಗ ಹೇಳು ಮಿಸ್ ದೀಪಾಲಿ, ನಿಂಗೆ ನನ್ನ ಆಕ್ಸಿಡೆಂಟ್ ಬಗ್ಗೆ ತಿಳಿದಿರಲಿಲ್ವೇ? ಒಳ್ಳೆದಾಯಿತು, ನನಗೆ ಆಕ್ಸಿಡೆಂಟ್ ಆಗಿತ್ತು. ಇಲ್ಲದಿದ್ದರೆ ನನಗೆ ನಿನ್ನ ಮೋಸದ ಬಗ್ಗೆ ತಿಳಿಯುತ್ತಾನೇ ಇರ್ತಿರ್ಲಿಲ್ಲ. ನನಗೆ ರಕ್ತ ನೀಡಿ ನನಗೆ ಪುನರ್ಜನ್ಮ ಕೊಟ್ಟಿದ್ದೆ ನಂದಿನಿ. ನೀನು ಇಲ್ಲಿಗೆ ಬರುವ ಮುಂಚೆಯೂ ಎಲ್ಲಿ ಯಾರ ಜೊತೆಗಿದ್ದೆ ಎಂದು ಎಲ್ಲ ನನಗೆ ತಿಳಿದಿದೆ. ನಿಂಗೆ ನನ್ನ ಮದುವೆಯ ಬಗ್ಗೆ ಮುಂಚೆಯೇ ಗೊತ್ತಿದ್ದರೂ ಏನೋ ಗೊತ್ತಿಲ್ಲದವಳಂತೆ ನಾಟಕವಾಡಿದೆ. ನೀನು ನಿನ್ನ ಹಳೆಯ ಪ್ರಿಯಕರನೊಂದಿಗೆ ಲಿವ್ ಇನ್ ರಿಲೇಷನ್ನಲ್ಲಿದ್ದು ಅವನಿಗೆ ವ್ಯವಹಾರದಲ್ಲಿ ನಷ್ಟವಾದಾಗ ಪುನಃ ನನ್ನಲ್ಲಿ ನಾಟಕವಾಡ್ತಾ ಬಂದೆ. ಆದರೆ ನನಗೆ ಒಂದು ತಿಳಿಯಲಿಲ್ಲ, ನೀನು ಬ್ಯಾಂಗ್ಳೂರಿಗೆ ಬಂದು ಇಷ್ಟು ಸಮಯವಾದರೂ ಏಕೆ ನನ್ನ ಅಪ್ಪ ಅಮ್ಮ ಇಲ್ಲಿರುವ ತನಕ ನನ್ನನ್ನು ಹುಡುಕಿಕೊಂಡು ಏಕೆ ಬರಲಿಲ್ವೆಂದು ಹೇಳಿದಾಗ, ಅದನ್ನು ನಾನು ಹೇಳ್ತೇನೆ ಎಂದು ಆಚಾರ್ಯರು ಹೇಳಿದಾಗ ಆದಿತ್ಯ ಮತ್ತು ದೀಪಾಲಿಗೆ ಆಶ್ಚರ್ಯವಾಗುತ್ತದೆ. ಊರಿನಿಂದ ಆಚಾರ್ಯ ದಂಪತಿಗಳು ಮರಳಿ ಬಂದಿರೋ ವಿಚಾರ ತಿಳಿಯದ ದೀಪಾಲಿಗೆ ಆಚಾರ್ಯರನ್ನು ನೋಡಿ ಶಾಕ್ ಆಗ್ತದೆ. ಅಂಕಲ್ ನೇವೋ ಯಾವಾಗ ಅದು ಎಂದಾಗ ಆಚಾರ್ಯರು, ಆದಿತ್ಯ ನಿನ್ನ ಬಳಿ ಹೇಳಬಾರ್ದೆಂದು ಅಂದ್ಕೊಂಡಿದ್ದೆ, ಆದರೆ ಹೇಳಲೇಬೇಕಾದ ಸಂದರ್ಭ ಬಂದಿದೆ. ನಿಂಗೆ ಮದುವೆಯಾದ ಮೇಲೂ ನೀನು ದೀಪಾಲಿಯ ಗುಂಗಿನಲ್ಲಿ ಕೊರಗುತ್ತಿರಬೇಕಾದ್ರೆ ಒಂದಿನ ನೀನು ಮೊದಲ ಬಾರಿಗೆ ನಂದಿನಿಯ ಮುಂದೆ ಹೇಳಿದೆಯಲ್ಲ, ನಿನ್ನ ಹೆಂಡತಿ ಯಾವತ್ತಿದ್ದರೂ ದೀಪಾಲಿ ಎಂದು. ಆ ದಿನ ನನಗೆ ಭಯವಾಯಿತು, ಎಲ್ಲಿ ನೀನು ನಂದಿನಿಯನ್ನು ಬಿಟ್ಟು ದೀಪಾಲಿಯ ಹಿಂದೆ ಹೋಗುತ್ತೀಯಂತ. ಆಗ ನಾನು ನನ್ನ ಕಡೆಯವರಿಂದ ದೀಪಾಲಿಯ ಬಗೆಗಿನ ಮಾಹಿತಿಗಳನ್ನು ಪಡೆದುಕೊಂಡೆ. ಆಗ ಅವಳು ಹೊರದೇಶದಲ್ಲಿ ಪ್ರಿಯಕರನೊಂದಿಗೆ ಇದ್ದಿದ್ದು, ಅವನಿಗೆ ಬಿಸ್ನೆಸ್ನಲ್ಲಿ ನಷ್ಟವಾದಾಗ ಹಿಂತಿರುಗಿ ಬ್ಯಾಂಗ್ಳೂರಿಗೆ ಬಂದಿದ್ದು ತಿಳಿಯಿತು. ಅವಳೆಲ್ಲಿ ಮತ್ತೆ ನಿನ್ನ ಜೀವನದಲ್ಲಿ ಬಂದು ನಿನ್ನ ಮತ್ತು ನಂದಿನಿಯ ಬಾಳು ಹಾಳಾಗುತ್ತದೋ ಎಂಬ ಭಯದಿಂದ ದೀಪಾಲಿಯನ್ನು ನಾನು ಭೇಟಿಯಾಗಿ ನಿನ್ನಿಂದ ದೂರವಿರುವಂತೆ ಕೇಳಿಕೊಂಡರೂ ಅದಕ್ಕೆ ಅವಳಿಗೆ ಯಾವ ಸಹಾಯವನ್ನು ಮಾಡಲು ನಾನು ಸಿದ್ಧ ಎಂದಾಗ ಅವಳು ನನಗೆ 50 ಲಕ್ಷ ಕೊಟ್ಟರೆ ನಾನು ಆದಿತ್ಯನನ್ನು ತಿರುಗಿಯೂ ನೋಡಲ್ಲ, ನನಗೆ ಹಣ ಮುಖ್ಯ ಎಂದಾಗ ನಾನು ಅವಳಿಗೆ ಅಷ್ಟು ಹಣವನ್ನು ಪಾವತಿಸಿದೆ. ಆಗ ಆದಿತ್ಯನು, ಅಪ್ಪಾಜಿ ಇಷ್ಟಾದರೂ ನೀವು ಯಾಕೆ ನನ್ನಿಂದ ಇವನ್ನೆಲ್ಲ ಮುಚ್ಚಿಟ್ಟಿರಿ? ಆಗ ಆಚಾರ್ಯರು, ನೀನೇ ಕೇಳು ಈ ನಿನ್ನ ದೀಪಾಲಿಯನ್ನು. ಅವನು ಅವಳತ್ತ ತಿರುಗಿದಾಗ ಅವಳು ತಲೆ ತಗ್ಗಿಸಿ ನಿಂತಿದ್ದಳು. ಆಗ ಆಚಾರ್ಯರೇ ಮುಂದುವರಿದು, ಇವಳೆ 50 ಲಕ್ಷದ ಜೊತೆಗೆ ಒಂದು ಷರತ್ತು ಹೇರಿದ್ದು, ನಿಂಗೆ ನಾನು ಅವಳು ವಾಪಸ್ ಬಂದಿರುವುದು ಮತ್ತು ಹಣ ತಗೊಂಡಿರುವ ವಿಚಾರ ತಿಳಿಸುತ್ತಿರುವುದು. ನಾನು ಅವಳು ಯಾಕೆ ಹಾಗೆ ಹೇಳಿದಳೆಂದು ಹೆಚ್ಚು ತಲೆಕೆಡಿಸಿಕೊಳ್ಳದೆ ಕಡೆಗೂ ಅವಳಿಂದ ಮುಕ್ತಿ ಸಿಕ್ಕಿತ್ತಲ್ಲ ಎಂದು ಸುಮ್ಮನಾದೆ. ಆದರೆ ಇವಳು ಹಣವು ತಕ್ಕೊಂಡು ನಾವಿಲ್ಲದಿರುವ ಸಮಯ ನೋಡಿ ನಿನ್ನ ಜೀವನದಲ್ಲಿ ಮತ್ತೆ ಬಂದಿದ್ದಾಳೆ. ಆಗ ದೀಪಾಲಿಯು, ಅದೇ ಐ ಆಮ್ ಸಾರಿ, ಪ್ಲೀಸ್ ಒಂದು ಲಾಸ್ಟ್ ಚಾನ್ಸ್ ಕೊಡು ಎಂದಾಗ ಆದಿತ್ಯ ಅವಳಲ್ಲಿ ಜಸ್ಟ್ ಶಟ್ ಅಪ್
ಆ್ಯಂಡ್ ಗೆಟ್ ಲಾಸ್ಟ್. ನಿಂಗೇನು ನನ್ನ ಜೀವನದಲ್ಲಿ ಪ್ರವೇಶವಿಲ್ಲ. ನಿಂಗೆ ಯಾಕೆ? ನಂದಿನಿಯನ್ನು ಬಿಟ್ಟು ಇನ್ನು ಯಾವ ಹುಡುಗಿಗೂ ನನ್ನ ಜೀವನದಲ್ಲಿ ಪ್ರವೇಶವಿಲ್ಲ. ಪ್ರೀತಿ ಎಂದ್ರೇನು, ಅದರ ಅರ್ಥ ತಿಳಿದಿದ್ದೆ ಅವಳಿಂದ ಎಂದು ಹೇಳುತ್ತಿರಬೇಕಾದರೆ ಮಠದಿಂದ ಹಿಂತಿರುಗಿ ಬಂದ ಲೀಲಾವತಿ ಅವರು ಆದಿತ್ಯನ ಮಾತು ಕೇಳಿ ಸಂತೋಷದಿಂದ, ಕಡೆಗೂ ಆ ದೇವರು ನಿಂಗೆ ಒಳ್ಳೆಯ ಬುದ್ಧಿ ಕೊಟ್ನಲ್ಲ. ಆಮೇಲೆ ದೀಪಾಲಿತ ತಿರುಗಿ, ಹೇ ಹುಡುಗಿ, ಇನ್ನೇ ಯಾಕೆ ಇಲ್ಲೇ ನಿಂತಿದ್ಯಾ? ಹೊರಡು, ಇನ್ನೊಂದ್ಸಲ ಈ ಕಡೆ ತಲೆ ಹಾಕಿದ್ರೆ ಕೈಕಾಲು ಮುರಿದು ಹಾಕ್ತೀನಿ ಎಂದಾಗ ದೀಪಾಲಿ ನಿರಾಸೆಯಿಂದ ಬಂದ ದಾರಿಗೆ ಸುಖವಿಲ್ಲವೆಂದುಕೊಂಡು ಹೋದಳು. ಆಗ ಲೀಲಾವತಿಯವರು, ಸದ್ಯ ಪೀಡೆ ತೊಲಗಿತು. ಸವಿತಾ, ಕರಿ ನಮ್ಮ ನಂದಿನಿಯನ್ನು, ನಮ್ಮ ಮುಂದೆ ಆದಿತ್ಯ ಅವಳಲ್ಲಿ ಕ್ಷಮೆ ಕೇಳಬೇಕೆಂದು ಹೇಳಿದಾಗ ಸವಿತಾರವರು ಕಣ್ಣು ತುಂಬಿಕೊಂಡು ಹತ್ತಾಗ ಲೀಲಾವತಿಯವರು ಏನೂ ಅರ್ಥವಾಗದೆ ಆಚಾರ್ಯರ ಕಡೆಗೆ ತಿರುಗಿದಾಗ ಅವರು ಮೌನವಾಗಿರುವುದನ್ನು ನೋಡಿ, ಏನಾಯ್ತು, ಯಾಕೆ ಇಬ್ಬರು ಹೀಗಿದ್ದೀರಾ? ಕರೆಯೋ ನಂದಿನಿನಾ ಎಂದಾಗ ಆದಿತ್ಯನು, ಹಿರಿಯ ಅಜ್ಜಿ, ನಾನೇ ಕರ್ಕೊಂಡು ಬರ್ತೀನಿ ಎಂದು ಅವಳನ್ನು ಹುಡುಕಿಕೊಂಡು ಹೋದಾಗ ಸವಿತಾರವರು ಅವನನ್ನು ತಡೆದು, ಇನ್ನೆಲ್ಲಿಂದ ಬರ್ತಾಳೆ ನಂದಿನಿ? ಅವಳಮ್ಮನ್ನೆಲ್ಲ ಬಿಟ್ಟು ಈ ಮನೆಯಿಂದ ಹೋಗಿ ಆಯ್ತು. ಆದಿತ್ಯ, ಇದೇ ದಿನಕ್ಕಾಗಿ ತಾನೆ ನೀನು ಅವಳಿಗೆ ಇಷ್ಟು ದಿನ ನೋವು ಕೊಟ್ಟಿದ್ದು. ಈಗ ನಿಂಗೆ ತೃಪ್ತಿಯಾಗಿರ್ಬೇಕಲ್ವಾ ಎಂದು ಹೇಳಿ ಜೋರಾಗಿ ಹತ್ತಾಗ ಆದಿತ್ಯ ನಂಬದವನಂತೆ, ಅಮ್ಮ ಏನು ಹೇಳ್ತಿದ್ದೀರಾ? ನಂದಿನಿ ನನ್ನ ಬಿಟ್ಟು ಹೋದಳೆ, ನಾನಿದನ್ನು ನಂಬೋದಿಲ್ಲ ಎಂದಾಗ ಆಚಾರ್ಯರು ಉದ್ವೇಗದಿಂದ ವಿಚ್ಛೇದನದ ಕಾಗದಗಳನ್ನು ಅವನ ಮುಂದಿಸಿದು. ತಗೋ, ಇದು ನಂದಿನಿಯ ಕಡೆಯಿಂದ ನಿಂಗೆ ನಿನ್ನ ಬರ್ತ್ಡೇ ಗಿಫ್ಟ್, ಹೋಗು ಇದೇ ಖುಷಿಯಲ್ಲಿ ಪಾರ್ಟಿ ಮಾಡು ಎಂದಾಗ ಆ ಕಾಗದಗಳು ವಿಚ್ಛೇದನ ಕಾಗದಗಳೆಂದು ತಿಳಿದು ಅದರಲ್ಲಿ ನಂದಿನಿಯ ಸಹಿಯನ್ನು ನೋಡಿ ಗರಬಡಿದವನಂತೆ ನಿಂತು ಬಿಟ್ಟನು. ಆಚಾರ್ಯರು ಸಿಟ್ಟಿನಿಂದ ಕಣ್ಣು ತುಂಬಿಕೊಂಡು ಅವನಲ್ಲಿ, ತಗೋ ಪೆನ್, ನೀನು ಇದಕ್ಕೆ ಸಹಿ ಹಾಕಿಕೊಡು, ಅವಳಿಗೆ ನಿನ್ನ ಅವಳ ಸಂಬಂಧ ಶಾಶ್ವತವಾಗಿ ಮುರಿದಂತೆ. ಆಗ ಆದಿತ್ಯ, ನೋ, ಇಂಪಾಸಿಬಲ್, ನನಗೆ ನಂದಿನಿ ಬೇಕು, ನಾನು ಸತ್ತರೂ ಈ ಕಾಗದಗಳಿಗೆ ಸಹಿ ಹಾಕುವುದಿಲ್ಲ ಎಂದು ಹೇಳಿದವನೇ ಆ ವಿಚ್ಛೇದ ಪತ್ರಗಳನ್ನು ಹರಿದು ಚೂರು ಚೂರು ಮಾಡಿದನು. ನಾನು ಈಗಲೇ ಹೋಗಿ ನಂದಿನಿಯನ್ನು ಕರೆದುಕೊಂಡು ಬರ್ತೇನೆ ಎಂದು ಹೇಳುತ್ತಾ ಹೊರಡಲು ಸಿದ್ಧನಾದ ಅವನನ್ನು, ನಿಂತ್ಕೋ ಎಂದು ಆಚಾರ್ಯರು ಕರೆದು ನಿಲ್ಲಿಸಿದರು. ನೀನು ನಂದಿನಿಯನ್ನು ಹೋಗಿ ಕರೆಯಬಾರದು. ನೀನು ಬೇಕು ಎಂದು ಬರಲು, ಬೇಡ ಎನ್ನುವಾಗ ಹೋಗಲು ನೀನು ಅವಳನ್ನು ಏನೆಂದು ಅಂದುಕೊಂಡಿರುವೆ? ಪಾಪ, ಆ ಮಗು ಎಷ್ಟು ನೋವು ಅನುಭವಿಸ್ತಾಳು ಇಲ್ಲಿ. ನಿನ್ನಿಂದ ಒಂದು ದಿನವೂ ಸುಖ ಪಡಲಿಲ್ಲ. ನಿನ್ನ ಪ್ರೀತಿಗೆ ಅವಳು ಪಟ್ಟ ಕಷ್ಟ ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಪ್ರತಿ ಕ್ಷಣ ನಿನಗಾಗಿ ಹಾತೊರೆಯುತ್ತಿದ್ದಳು. ಈಗ ತಡವಾಗಿದೆ, ಇನ್ನಾದರೂ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಬಿಡು. ಆಗ ಆದಿತ್ಯನ ಮಗುವಿನಂದು ಹೇಳುತ್ತಾ, ಇಲ್ಲ ಅಪ್ಪ, ನನ್ನನ್ನು ಕ್ಷಮಿಸಿ, ನನಗೆ ನಂದಿನಿ ಬೇಕು, ಪ್ಲೀಸ್. ಆದಿತ್ಯ ಈವರೆಗೂ ದೀಪಾಲಿಗೂ ಸಹ ಈ ಥರ ಹತ್ತಿರಲಿಲ್ಲ. ಆಗ ಲೀಲಾವತಿಯವರು ಆಚಾರ್ಯರಲ್ಲಿ, ಮಗ ತಪ್ಪು ಮಾಡಿದ ನಿಜ, ಅವನಿಗೊಂದೇ ಒಂದು ಅವಕಾಶವನ್ನು ಕೊಟ್ಟು ನೋಡು. ಸವಿತಾರವರು ಆಸೆಯಿಂದ ಅವರ ಕಡೆ ನೋಡಿದಾಗ ಆಚಾರ್ಯರು, ಸರಿ, ಆದರೆ ನಂದಿನಿ ಒಪ್ಪಿಗೆ ನೀಡಿದರೆ ಮಾತ್ರ, ಯಾರು ಅವಳಿಗೆ ಬಲವಂತಪಡಿಸುವಂತಿಲ್ಲ ಎಂದು ಹೇಳಿದಾಗ ಆದಿತ್ಯನು, ಸರಿ ಅಪ್ಪಾಜಿ ಎಂದಾಗ ಆಚಾರ್ಯರ ಫೋನ್ ರಿಂಗ್ ಆಗುತ್ತದೆ. ಫೋನ್ ಎತ್ತಿ ಹಲೋ ಎಂದವರಿಗೆ ಆ ಕಡೆಯಿಂದ ಮಾತು ಕೇಳಿ ಸಿಡಿಲು ಬಡಿದಂತಾಗುತ್ತದೆ. ನಂದಿನಿಯು ಪ್ರಯಾಣಿಸಿದ್ದ ಬಸ್ ಬ್ಯಾಂಗ್ಳೂರಿನ ಸ್ವಲ್ಪ ದೂರದಲ್ಲಿ ಲಾರಿಗೆ ಡಿಕ್ಕಿ ಹೊಡೆದಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಂದಿನಿಯು ಅದೇ ಆಸ್ಪತ್ರೆಯಲ್ಲಿರುವುದು ತಿಳಿದು ಆದಿತ್ಯ ಕಾರಲ್ಲಿ ಆಸ್ಪತ್ರೆಗೆ ಧಾವಿಸಿದನು. ಅವನ ಹಿಂದೆ ಆಚಾರ್ಯರು, ಸವಿತಾ, ಲೀಲಾವತಿಯವರು ಇನ್ನೊಂದು ಕಾರಲ್ಲಿ ಡ್ರೈವರ್ನೊಂದಿಗೆ ಆದಿತ್ಯನ ಕಾರನ್ನು ಹಿಂಬಾಲಿಸಿದರು. ಆದಿತ್ಯ ಕಾರನ್ನು ಪಾರ್ಕ್ ಮಾಡಿ ಆಸ್ಪತ್ರೆಯ ರಿಸೆಪ್ಷನಿಸ್ಟ್ ಬಳಿ ಧಾವಿಸಿದನು. ಅಲ್ಲಿ ನಂದಿನಿಯ ಬಗ್ಗೆ ವಿಚಾರಿಸಿದನು. ರಿಸೆಪ್ಷನಿಸ್ಟ್ನಲ್ಲಿ ಆದಿತ್ಯ ನಂದಿನಿಯ ಬಗ್ಗೆ ವಿಚಾರಿಸಿದ್ದಾಗ ಅವಳಿರುವ ವಾರ್ಡ್ ನಂಬರ್ ಅವನಿಗೆ ತಿಳಿಸಿದರು. ಅವನು ಅವಳ ವಾರ್ಡಿನತ್ತ ಧಾವಿಸಿದನು. ಆಗ ತಾನೇ ಅಲ್ಲಿ ಅವಳನ್ನು ಪರಿಶೀಲಿಸಲು ಬಂದ ಡಾಕ್ಟರ್ ಆದಿತ್ಯನನ್ನು ನೋಡಿ ಅವನಲ್ಲಿ, ನೀವು ಪೇಷಂಟ್ಗೆ ಏನಾಗಬೇಕು ಎಂದು ಕೇಳಿದರು. ಅವನು ನಂದಿನಿಯ ಹಸ್ಬೆಂಡ್ ಎಂದು ಹೇಳಿದನು. ನಂದಿನಿ ಪ್ರಜ್ಞಾಹೀನಲಾಗಿದ್ದಳು. ಆದಿತ್ಯನು ಡಾಕ್ಟರ್, ನಂದಿನಿಗೆ ಏನೂ ಆಗಿಲ್ಲ ತಾನೆ ಎಂದು ಕೇಳಿದನು. ಡಾಕ್ಟರ್, ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ, ಶಾಕ್ನಿಂದ ಪ್ರಜ್ಞಾಹೀನ ಆಗಿದ್ದಾರೆ ಅಷ್ಟೇ, ಭಯಪಡುವಂಥದ್ದು ಏನೂ ಇಲ್ಲ ಎಂದು ಹೇಳಿದರು. ಆಗ ಆದಿತ್ಯನೇ ಅವರ ಬಳಿ, ನಾನು ನಂದಿನಿಯನ್ನು ನೋಡ್ಬೋದೇ ಡಾಕ್ಟರ್ ಎಂದು ಕೇಳಿದನು. ಆಗ ಅವರು, ಶ್ಯೂರ್, ಖಂಡಿತವಾಗಿ. ಆದಿತ್ಯ ನಂದಿನಿಯ ಬಳಿ ಹೋದಾಗ ಅವಳಿನ್ನೂ ಮಲಗಿದ್ದಳು. ಅವನು ಅವಳ ಕೈಯನ್ನು ಹಿಡಿದುಕೊಂಡು ಜೋರಾಗಿ ಹತ್ತನು. ನಂದಿನಿ, ಯಾಕೆ ನೀನು ನನಗೆ ಹೇಳದೆ ಕೇಳದೆ ನನ್ನನ್ನು ಬಿಟ್ಟು ಹೋದೆ? ನನಗೆ ಗೊತ್ತು ನಿನಗೆ ನಾನು ತುಂಬ ನೋವನ್ನು ಕೊಟ್ಟಿದ್ದೇನೆ, ಆದರೆ ನನಗೆ ಒಂದೇ ಒಂದು ಕಡೆ ಅವಕಾಶವನ್ನು ಕೊಡು ನಂದಿನಿ. ಪ್ರೀತಿ ಎಂದರೇನು, ಅದರ ಅರ್ಥ ಏನು, ಇವೆಲ್ಲವನ್ನು ನನಗೆ ತಿಳಿಸಿಕೊಟ್ಟವಳು ನೀನು. ನನಗೆ ನೀನು ಬೇಕು, ಪ್ಲೀಸ್ ನನ್ನ ಬಿಟ್ಟು ಎಲ್ಲೂ ಹೋಗಬೇಡ. ನೀನಿಲ್ಲದೆ ಈ ಜೀವನವನ್ನು ನೆನೆಸಿಕೊಳ್ಳಲು ನನಗೆ ಸಾಧ್ಯವಿಲ್ಲ ನಂದಿನಿ ಎಂದು ಜೋರಾಗಿ ಅಳುತ್ತಿದ್ದವನ ಎಲ್ಲ ಮಾತುಗಳನ್ನು ಹಿಂದಿನಿಂದ ಆಚಾರ್ಯ ದಂಪತಿಗಳು ಮತ್ತು ಲೀಲಾವತಿಯವರು ಕೇಳಿಸಿಕೊಂಡರು. ಆಚಾರ್ಯರು ಮಗನ ಬಳಿ ಬಂದು ಅವನ ಹೆಗಲ ಮೇಲೆ ಕೈಯಿಟ್ಟು, ಆದಿತ್ಯ, ಚಿಂತಿಸಬೇಡ, ನಮ್ಮ ನಂದಿನಿಗೆ ಏನೂ ಆಗಿಲ್ಲ, ಅವಳು ಬೇಗ ಹುಷಾರಾಗ್ತಾಳೆ. ಆಗ ಆದಿತ್ಯ, ಅಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನನಗೆ ನಂದಿನಿನ ಬಿಟ್ಟಿರುವ ಶಕ್ತಿ ಇಲ್ಲ, ನನ್ನನ್ನು ಅವಳಿಂದ ದೂರ ಮಾಡಿಬೇಡಿ ಎಂದು ಗೋಗರಿದನು. ಆಗ ಆಚಾರ್ಯರೇ ಕಣ್ತಂಬಿಕೊಂಡು, ಮಗು ಆದಿತ್ಯ, ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ನಿನ್ನ ಮಾತಿನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆದರೆ ನಿರ್ಧಾರ ನಂದಿನಿಗೆ ಬಿಟ್ಟಿತ್ತು. ಅವಳ ನಿರ್ಧಾರವೇ ಕೊನೆಯ ನಿರ್ಧಾರ.
ಆಚಾರ್ಯರಿಗೆ ಮಗನ ಬದಲಾದ ನಡವಳಿಕೆಯಿಂದ ಸಂತೋಷವಾಗಿತ್ತು. ಆದಿತ್ಯ ನಂದಿನಿಯಲ್ಲಾಡಿದ ಪಶ್ಚಾತ್ತಾಪದ ಪ್ರತಿಯೊಂದು ಮಾತುಗಳನ್ನು ಕೇಳಿಸಿಕೊಂಡಿದ್ದರು. ಆದರೆ ನಂದಿನಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹೇರಲು ಅವರಿಗಿಷ್ಟವಿರಲಿಲ್ಲ. ಮದುವೆಯಾದಾಗಿನಿಂದ ತುಂಬ ನೋವುಂಡಿದ್ದ ಅವಳಿಗೆ ಆದಿತ್ಯನೊಂದಿಗೆ ಇರಬೇಕೋ ಬೇಡವೋ ಎಂದು ಅವಳೇ ನಿರ್ಧರಿಸಲಿ ಎಂದು ನಿಶ್ಚಯಿಸಿದರು. ಆದರೂ ನಂದಿನಿ ಅವನನ್ನು ಕ್ಷಮಿಸುವಳೋ ಎಂದು ಸಣ್ಣ ಆಸೆ ಅವರೆಲ್ಲರಿಗೆ. ಆಗಲೇ ನಂದಿನಿಯನ್ನು ಪರೀಕ್ಷಿಸಲು ಬಂದ ಡಾಕ್ಟರ್, ನಥಿಂಗ್ ಟು ವರಿ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇವರಿಗೆ ಎಚ್ಚರವಾಗ್ತದೆ, ಆಮೇಲೆ ನೀವು ಮನೆಗೆ ಕರೆದುಕೊಂಡು ಹೋಗ್ಬೋದು ಎಂದು ಹೇಳಿ ಹೋದರು. ಆಮೇಲೆ ಅಲ್ಲಿಗೆ ಬಂದ ಸಿಸ್ಟರ್, ನೀವೆಲ್ಲ ಇಲ್ಲಿ ಏನು ಮಾಡ್ತಿದ್ದೀರಾ? ಎಲ್ಲರೂ ಇಲ್ಲಿ ಇರುವಂತಿಲ್ಲ, ಒಬ್ಬರು ಇದ್ದು ಬಾಕಿಯವರೆಲ್ಲ ಹೊರಗೆ ಹೋಗಿ ಎಂದು ಹೇಳಿದಳು. ಆಗ ಸವಿತಾನವರು, ನಾನು ನಂದಿನಿಯ ಬಳಿ ಹೇಳ್ತೇನೆ, ನೀವೆಲ್ಲರೂ ಮನೆಗೆ ಹೋಗಿ ಎಂದು ಹೇಳಿದರು. ಆಗ ಆದಿತ್ಯನು, ನಾನು ನನ್ನ ನಂದಿನಿಯನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಅವಳ ಬಳಿಯಲ್ಲೇ ಇರ್ತೇನೆ, ನೀವೆಲ್ಲರೂ ಮನೆಗೆ ಹೋಗಿ ಎಂದು ಹೇಳಿದನು. ಅವರೆಲ್ಲರೂ ಎಷ್ಟು ಒತ್ತಾಯ ಮಾಡಿದರೂ ಕೇಳದೆ ಅವನು ಒಪ್ಪದಾಗ ವಿಧಿ ಇಲ್ಲದೆ ಅವರೆಲ್ಲರೂ ಹೊರಗೆ ಹೋದರು. ಆದಿತ್ಯ ಮಾತ್ರ ನಂದಿನಿಯ ಬಳಿಯೇ ಕುಳಿತುಕೊಂಡನು. ಆದಿತ್ಯ ಚೇರ್ನಲ್ಲಿ ಕೂತು ಅವಳ ಬೆಡ್ಡಿನ ಮೇಲೆ ತಲೆ ಇಟ್ಟು ನಿದ್ದೆ ಹೋದನು. ಸ್ವಲ್ಪ ಸಮಯದ ಬಳಿಕ ಎಚ್ಚರವಾದ ನಂದಿನಿಗೆ ನಾನು ಇಲ್ಲಿರುವೆ ಎಂದು ತಿಳಿಯಲು ಸ್ವಲ್ಪ ಸಮಯವೇ ಬೇಕಾಯಿತು. ಆಮೇಲೆ ಪಕ್ಕದಲ್ಲದಿದ್ದ ಆದಿತ್ಯನ ನೋಡಿ ಶಾಕ್ ಆದಳು. ಆದಿತ್ಯ ಇನ್ನೂ ನಿದ್ದೆಯಲ್ಲಿದ್ದನು. ಅವಳು ಎದ್ದೇಳಲು ಪ್ರಯತ್ನಿಸಿದಾಗ ಆದಿತ್ಯನು ಅವಳ ಮತ್ತು ತನ್ನ ಕೈಗಳನ್ನು ಜೊತೆಯಾಗಿ ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡಿದ್ದನು. ಅವಳು ತನ್ನನ್ನು ಬಿಟ್ಟು ಮತ್ತೆ ಹೋಗೋದಿರಲೆಂದು ಭಯದಿಂದ ತನ್ನ ಮತ್ತು ಅವಳ ಕೈಗಳನ್ನು ಜೊತೆಯಾಗಿ ಬಟ್ಟೆಯಲ್ಲಿ ಕಟ್ಟಿದ್ದನು. ಅವಳಿಗೇನೂ ಅರ್ಥವಾಗದೆ ನಿಧಾನವಾಗಿ ಬಟ್ಟೆಯಿಂದ ತನ್ನ ಕೈಗಳನ್ನು ಬಿಡಿಸಿಕೊಂಡು ಹೊರಗೆ ಹೋದಳು. ಅಲ್ಲೇ ಇದ್ದ ಆಚಾರ್ಯ ದಂಪತಿಗಳು ಇವಳನ್ನು ನೋಡಿ ಸಂತೋಷದಿಂದ, ನಂದಿನಿ, ದೇವರು ದೊಡ್ಡವನು, ನಿಮಗೆ ಏನೂ ಆಗಲಿಲ್ಲ ಸದ್ಯ, ನಮಗೆಲ್ಲ ತುಂಬಾ ಟೆನ್ಷನ್ ಆಗಿತ್ತು. ಆಗ ಅಲ್ಲಿಗೆ ಓಡಿಕೊಂಡು ಬಂದ ಆದಿತ್ಯ ನಂದಿನಿಯನ್ನು ಜೋರಾಗಿ ತಬ್ಬಿಕೊಂಡು, ನಂದಿನಿ, ನನ್ನನ್ನು ಬಿಟ್ಟು ಹೋಗಬೇಡ ಪ್ಲೀಸ್ ಪ್ಲೀಸ್ ಎಂದು ಅತ್ತನು. ನಂದಿನಿಯು ಏನೂ ಅರ್ಥವಾಗದೆ ಆಚಾರ್ಯ ದಂಪತಿಗಳ ಕಡೆಗೆ ನೋಡಿದಾಗ ಅವರು ಮೊದಲು ಆದಿತ್ಯನಲ್ಲಿ, ನಾವು ಮೊದಲಿಗೆ ನಂದಿನಿಯ ಬಳಿ ಮಾತನಾಡ್ತೇವೆ, ನೀನು ಅಷ್ಟರವರೆಗೆ ರೂಮಿನಲ್ಲಿ ಇರು ಎಂದು ಹೇಳಿದರು. ಆದಿತ್ಯನಿಗೆ ಅವಳನ್ನು ಬಿಟ್ಟು ಹೋಗಲು ಭಯವಾದರೂ ತಂದೆ ಹೇಳಿದ್ದರಿಂದ ಒಳಗೆ ಹೋದನು. ಆಮೇಲೆ ಆಚಾರ್ಯರು ನಂದಿನಿಯಲ್ಲಿ ನಡೆದ ಎಲ್ಲಾ ವಿಷಯಗಳನ್ನು, ದೀಪಾಲಿ ಅವಳು ಹೋದ ಮೇಲೆ ಮನೆಗೆ ವಾಪಸ್ ಬಂದದು, ಆದಿತ್ಯ ಅವಳನ್ನು ತಿರಸ್ಕರಿಸಿ ಎಲ್ಲರಲ್ಲೂ ನಂದಿನಿಯನ್ನು ಪ್ರೀತಿಸುವುದಾಗಿ ನಿವೇದಿಸಿದ್ದು, ಅವಳಿಗೆ ಆಕ್ಸಿಡೆಂಟ್ ಆದಾಗ ಅವಳ ಬಳಿ ಬಂದು ಕ್ಷಮೆಯನ್ನು ಕೇಳಿ ಅವಳನ್ನು ಒಂದು ನಿಮಿಷವೂ ಬಿಡದೆ ಅವಳ ಪಕ್ಕದಲ್ಲೇ ಕುಳಿತು ಅವಳಿಗೆ ಎಚ್ಚರವಾಗುವುದನ್ನೇ ಕಾದದ್ದು ಎಲ್ಲವನ್ನೂ ತಿಳಿಸಿದರು. ನಂದಿನಿಗೆ ಅವರ ಮಾತುಗಳನ್ನು ನಂಬಲಾಗಲಿಲ್ಲ. ಆಗ ಆಚಾರ್ಯರವಳಲ್ಲಿ, ನಂದಿನಿ, ನಮಗೆ ಗೊತ್ತು ಆದಿತ್ಯ ನಿಂಗೆ ತುಂಬ ಅನ್ಯಾಯವನ್ನು ಮಾಡಿದ್ದಾನೆ, ಆದರೆ ಈಗ ತುಂಬ ಪಶ್ಚಾತ್ತಾಪ ಪಡ್ತಿದ್ದಾನೆ. ನಿನ್ನ ಬೆಲೆ ಅವನಿಗೆ ಇವಾಗ ಅರ್ಥವಾಗಿದೆ. ನೀನಿಲ್ಲದೆ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾನೆ, ನಿಂಗೋಸ್ಕರವೇ ಕಾಯುತ್ತಿದ್ದಾನೆ. ಆದರೆ ನಂದಿನಿ, ನಿರ್ಧಾರ ನಿನ್ನದು. ನಿನಗೆ ನನ್ನ ಮಗನ ಮೇಲೆ ಪ್ರೀತಿ ಇದ್ದು ಅವನು ಕ್ಷಮಿಸಬಹುದೆಂದಾದರೆ ಮಾತ್ರ ಅವನ ಜೊತೆಗೆ ಬಾಳ್ವೆ ನಡೆಸು. ನೀನು ಏನೇ ನಿರ್ಧಾರ ಕೈಗೊಂಡ್ರೂ ನಿನಗೆ ನನ್ನ ಸಂಪೂರ್ಣ ಬೆಂಬಲವಿದೆ. ಆದರೆ ಒಂದು ಮಾತಂತೂ ಸತ್ಯ, ಆದಿತ್ಯನಿಗೆ ತನ್ನ ತಪ್ಪಿನ ಅರಿವಾಗಿದೆ. ನೀನನ್ನು ತುಂಬನೇ ಹಚ್ಚಿಕೊಂಡಿದ್ದಾನೆ. ಆಗ ನಂದಿನಿಗೆ ಆದಿತ್ಯನು ಕೆಲವು ದಿನಗಳಿಂದ ತನ್ನ ಬಳಿ ಪದೇ ಪದೇ ಬರುತ್ತಿದ್ದದೇಕೆಂದು ತಿಳಿಯಿತು. ನಂದಿನಿಗೆ ಆದಿತ್ಯನ ಮೇಲೆ ಎಷ್ಟೇ ಬೇಸರವಿದ್ದರೂ ಅದಕ್ಕಿಂತ ದುಪ್ಪಟ್ಟು ಪ್ರೀತಿ ಅವನ ಮೇಲಿತ್ತು. ಅವಳು ತಡ ಮಾಡದೆ ಆದಿತ್ಯವಿರುವ ಕೋಣೆಗೆ ಹೋದಳು. ಅವನು ಅವಳನ್ನು ನೋಡಿದವನೇ ಅವಳ ಬಳಿ ಓಡಿ ಬಂದು, ನಂದಿನಿ, ದಯವಿಟ್ಟು ನನಗೆ ಕ್ಷಮಿಸಿಬಿಡು, ನನಗೆ ಒಂದು ಲಾಸ್ಟ್ ಚಾನ್ಸ್ ಕೊಡು, ಐ ಲವ್ ಯು ಎಂದು ಅತ್ತಾಗ ನಂದಿನಿ ಅವನ ಕೈಯನ್ನು ಹಿಡಿದುಕೊಂಡಳು. ಆಮೇಲೆ ಅವನಲ್ಲಿ, ನನಗೆ ನಿಮ್ಮ ಮೇಲೆ ಬೇಸರವಿದ್ದುದೇನು ನಿಜ. ನಿಮ್ಮ ನಡವಳಿಕೆಯಿಂದ ಹತಾಶಳಾಗಿ ಪ್ರತಿ ಬಾರಿ ನಿಮ್ಮನ್ನು ದ್ವೇಷಿಸಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ನಾನು ನಿಮ್ಮನ್ನು ಈಗಲೂ ಅಷ್ಟೇ ಪ್ರೀತಿಸುತ್ತಿದ್ದೇನೆ. ನಿಮಗೆ ನಾನೆಂದರೆ ಇಷ್ಟವಿಲ್ಲವೆಂಬ ಒಂದೇ ಒಂದು ಕಾರಣಕ್ಕಾಗಿ ನಾನು ನಿಮ್ಮಿಂದ ಇಷ್ಟವಿಲ್ಲದಿದ್ದರೂ ದೂರವಾದೆ. ಆದರೆ ಈಗ ನೀವು ನನ್ನನ್ನು ನನ್ನಿಂದಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ ಎಂದು ತಿಳಿದ ಮೇಲೂ ನಿಮ್ಮನ್ನು ಬಿಟ್ಟು ಹೋಗಲು ನಾನು ಮೂರ್ಖಳಲ್ಲ ಎಂದು ತುಂಟನಾಗಿ ಬೀರಿದಾಗ ಆದಿತ್ಯನು ಅವಳನ್ನು ತಬ್ಬಿಕೊಂಡು ಜೋರಾಗಿ ನಕ್ಕನು. ಆಗ ನಂದಿನಿ, ಈ ನಿಮ್ಮ ನಗುವನ್ನು ನೋಡಲು ನಾನು ಎಷ್ಟು ತಿಂಗಳುಗಳಿಂದ ಹಂಬಲಿಸಿದೆ ಗೊತ್ತಾ? ಆಗ ಆದಿತ್ಯ, ಇನ್ನು ಮುಂದೆ ಸದಾ ನೀ ನಗುವನ್ನು ನೋಡುತ್ತಿರ್ತೀಯ, ಗೆಟ್ ಯೂಸ್ ಟು ಹಿಟ್ ಎಂದು ನಕ್ಕನು. ಆಗ ಬಂದ ಆಚಾರ್ಯ ದಂಪತಿಗಳು ಮತ್ತು ಲೀಲಾವತಿಯವರು ಅವರಿಬ್ಬರನ್ನು ಒಂದಾಗಿದ್ದನ್ನು ನೋಡಿ ಆನಂದ ಬಾಷ್ಪವನ್ನು ಹರಿಸಿದರು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕಥೆ ಕೇಳಿದಕ್ಕಾಗಿ.